Hello students, ಹೇಗಿದ್ದೀರಲ್ಲ? ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇದಕ್ಕಿಂತ ಮುಂಚೆ ನಾನು KCET ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಹೈ ವೇಟೇಜ್ ಲೆಸನ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಜೊತೆಗೆ ಬಯಾಲಜಿಯಲ್ಲಿ ಹೇಗೆ 50+ ಸ್ಕೋರ್ ಮಾಡಬೇಕು ಅಂತಾನೂ ಕೂಡ ವಿಡಿಯೋ ಮಾಡಿದ್ದೆ. ಸೊ KCET ಮತ್ತು ನೀಟ್ ಪ್ರಿಪರೇಷನ್ಗೆ ಯಾವಾಗಲೂ ಈ ಚಾನಲ್ ಅಲ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೇಕ್ ಶೂರ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಅಂಡ್ ಡೂ ಹಿಟ್ ದ ಲೈಕ್ ಬಟನ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಸೊ ಈಗ ಹೈ ವೇಟೇಜ್ ಲೆಸನ್ ಫಸ್ಟ್ ಇಯರ್ ಇಂದು ಕವರ್ ಮಾಡೋಣ ಅಂತ ಹೇಳಿ. ಈ ಲೆಸನ್ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಇದರಲ್ಲಿ ಎಕ್ಸಾಂಪಲ್ಸ್ ಜಾಸ್ತಿ ಬರುತ್ತೆ, ಕೆಲವೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಮತ್ತೆ ರಿವಿಷನ್ ಕೂಡ ಕಂಪ್ಲೀಟ್ ಫಸ್ಟ್ ಇಂದ ಲಾಸ್ಟ್ ತನಕ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿನಾಪ್ಸಿಸ್ ಟೈಪ್. ಓಕೆನಾ? ಸೊ ಕೊನೆ ತನಕನೂ ನೋಡಿ, ಮಿಸ್ ಮಾಡಬೇಡಿ. ಸೊ ಲೆಟ್ಸ್ ಬಿಗಿನ್. ಸೊ ಮಾರ್ಫಾಲಜಿ ಅಂತಂದ್ರೇನು? ಮಾರ್ಫಾಲಜಿ ಅಂತಂದ್ರೆ ಮಾರ್ಫೋ ಅಂಡ್ ಲಾಜಿ ಅಂದ್ರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ನ ಸ್ಟಡಿ ಮಾಡುವಂತಹ ಏನು ಬ್ರಾಂಚ್ ಇದು ಬಯಾಲಜಿಯಲ್ಲಿ. ಓಕೆನಾ? ಸೊ ಲಾಜಿ ಅಂದ್ರೆ ಸ್ಟಡಿ, ಮಾರ್ಫೋ ಅಂತಂದ್ರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಸೊ ಪ್ಲಾಂಟ್ ನ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ನ ಸ್ಟಡಿ ಮಾಡ್ತೀವಿ, ಏಂಜಿಯೋಸ್ಪರ್ಮ್ ಪ್ಲಾಂಟ್ಸ್. ಸೊ ಯೂಶಲಿ ಮೆಜಾರಿಟಿ ಇರುವಂತಹ ಪ್ಲಾನೆಟ್ ಅಲ್ಲಿ ಇರುವಂತಹ ಪ್ಲಾಂಟ್ ಗ್ರೂಪ್ ಯಾವುದು ಅಂತಂದ್ರೆ ಏಂಜಿಯೋಸ್ಪರ್ಮ್ಸ್. ಓಕೆ, ಸೊ ಅದರಲ್ಲಿ ಅಂದ್ರೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿರುವಂತಹದ್ದು, ವೈಡ್ ಆಗಿ ಇರುವಂತಹದ್ದು ಯಾವುದು ಅಂತಂದ್ರೆ ಏಂಜಿಯೋಸ್ಪರ್ಮ್ಸ್, ಡೈಕಾಟ್ಸ್ ಮತ್ತೆ ಮೊನೊಕಾಟ್ಸ್ ಬರುತ್ತೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾರ್ಫಾಲಜಿ ಹೇಗಿರುತ್ತೆ ಅಂತ ಹೇಳಿ ತಿಳ್ಕೊಂತಾ ಬರ್ತೀವಿ. ಸೊ ಫಸ್ಟ್ ಪಾರ್ಟ್ ಒಂದು ಟ್ರೀ ಅಂಡ್ ಪ್ಲಾಂಟ್ ಅಂತ ಅನ್ಕೊಂಡಿದ ತಕ್ಷಣ ಫಸ್ಟ್ ಪಾರ್ಟ್ ಯಾವುದು ಅಂತಂದ್ರೆ ರೂಟ್. ಓಕೆನಾ? ಸೊ ಈ ರೂಟ್ ಅಲ್ಲಿ ಏನೇನು ಡಿಫರೆನ್ಸ್ ಇರುತ್ತೆ, ಯಾವ್ಯಾವ ತರ ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ ಮತ್ತೆ ಟೈಪ್ಸ್ ಹೇಗೆ ಇರುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಫಸ್ಟ್ ರೂಟ್ ಎಲ್ಲಿಂದ ಬರ್ತದೆ ಮಕ್ಕಳೇ? ರೂಟ್ ಎಲ್ಲಿಂದ ಬರುತ್ತೆ ಅಂದ್ರೆ ಇದು ಒಂದು ಸೀಡ್ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಸೀಡ್ ನ ನಾವು ಸಾಯಿಲ್ ಒಳಗಡೆ ಹಾಕಿದೀವಿ. ಸೊ ಸಾಯಿಲ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ಇದು ಜರ್ಮಿನೇಟ್ ಆಗುತ್ತೆ. ಸೊ ಇದ್ರೊಳಗಡೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೀಡ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ. ಓಕೆನಾ? ಸೊ ಒಂದು ರಾಡಿಕಲ್ ಇರುತ್ತೆ, ಇನ್ನೊಂದು ಪ್ಲುಮ್ಯೂಲ್ ಇರುತ್ತೆ. ಸೊ ಈ ಪ್ಲುಮ್ಯೂಲ್ ಶೂಟ್ ಆಗಿ ಡೆವಲಪ್ ಆದ್ರೆ ರಾಡಿಕಲ್ ಏನಾಗುತ್ತೆ, ರೂಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ರೀತಿ ಏನು ಜರ್ಮಿನೇಟ್ ಆಗುತ್ತೆ ಸೀಡ್ಸ್. ಸೊ ಎಲ್ಲಿಂದ ಬಂತು ಈ ರೂಟ್ ಅಂತ ಅಂದ್ರೆ ಸೀಡ್ ಅಲ್ಲಿ ಇರುವಂತಹ ರಾಡಿಕಲ್. ಸೀಡ್ ಅಲ್ಲಿ ಇರುವಂತಹ ರಾಡಿಕಲ್ ಯಾವುದು? ರಾಡಿಕಲ್ ಪಾರ್ಟ್ ಅಂತ ಅಂದ್ರೆ ಎಂಬ್ರಿಯೋನಲ್ ಆಕ್ಸಿಸ್. ಸೀಡ್ ಅಲ್ಲಿ ಎಂಬ್ರಿಯೋ ಇರುತ್ತೆ, ಎಂಬ್ರಿಯೋನಲ್ ಆಕ್ಸಿಸ್ ಕೂಡ ಇರುತ್ತೆ. ಅದರಲ್ಲಿ ಎರಡು ಪಾರ್ಟ್ಸ್, ಅಪ್ಪರ್ ಪಾರ್ಟ್ ಪ್ಲಿಮ್ಯೂಲ್, ಲೋಯರ್ ಪಾರ್ಟ್ ರಾಡಿಕಲ್. ಓಕೆ, ಸೊ ಈ ರಾಡಿಕಲ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ, ಸಾಯಿಲ್ ಒಳಗಡೆ ಬೆಳೀತಾ ಬರುತ್ತೆ. ಅದನ್ನ ನಾವೇನಂತ ಕರಿತಾ ಇದೀವಿ, ರೂಟ್. ಸೊ ಈ ರಾಡಿಕಲ್ ಇಂದ ಎಕ್ಸ್ಟೆಂಡ್ ಆಗಿರುವಂತಹ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ, ಪ್ರೈಮರಿ ರೂಟ್. ಮೊದಲು ಫಸ್ಟ್ ಈ ರೀತಿ ಗ್ರೋ ಆಗುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಪ್ರೈಮರಿ ರೂಟ್. ಆಮೇಲೆ ಇದರ ಸೈಡಿಗೆ ಲ್ಯಾಟರಲ್ ಅಂತಂದ್ರೆ ಸೈಡಿಗೆ ಬ್ರಾಂಚ್ ತರ ಏನು ಡೆವಲಪ್ ಆಗುತ್ತೆ, ಅದನ್ನ ನಾವು ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಅಂತ ಕರಿತೀವಿ. ಸೊ ನೋಡಿ, ಇದು ಮೇನ್ ರೂಟ್ ಇದೆ. ಓಕೆ, ಸೊ ಇದರ ಸೈಡ್ಗೆ ಲ್ಯಾಟರಲ್ ಆಗಿ ಮತ್ತೆ ಏನು ರೂಟ್ ಬರುತ್ತಲ್ಲ, ರೂಟ್ಲೆಟ್ಸ್, ಇದನ್ನ ನಾವೇನಂತ ಕರಿತೀವಿ, ಸೆಕೆಂಡರಿ. ಇದಕ್ಕೆ ಮತ್ತೆ ರೂಟ್ಲೆಟ್ ಬಂತು ಅಂತ ಅಂದ್ರೆ ದಟ್ ಈಸ್ ಟರ್ಷರಿ. ಅದಕ್ಕೆ ಮತ್ತೆ ಸಣ್ಣದಾಗಿ ಬಂತು ಅಂದ್ರೆ ದಟ್ ಈಸ್ ಕ್ವಾಟರ್ನರಿ. ಸೊ ಈ ರೀತಿ ಬ್ರಾಂಚಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಈ ತರ ನಾರ್ಮಲ್ ಆಗಿ ಕಾಮನ್ ಆಗಿ ಡೈಕಾಟ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಇದನ್ನ ನಾವು ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಸರಿನಾ? ಸೊ ಎಕ್ಸಾಂಪಲ್ ಯಾವ್ದು ಹೇಳ್ತೀವಿ ಡೈಕಾಟಿಗೆ? NCERT ಅಲ್ಲಿ ಕೊಟ್ಟಿರೋದು ಮಸ್ಟರ್ಡ್ ನೆನ್ಪಿಟ್ಕೊಳ್ಳಿ. ಟಿಪಿಕಲ್ ಡೈಕಾಟ್ ಪ್ಲಾಂಟ್ ಗೆ ಯಾವಾಗ್ಲೂ ಎಕ್ಸಾಂಪಲ್ ಕೊಡೋದೇ ಮಸ್ಟರ್ಡ್ ಪ್ಲಾಂಟ್. ಗೊತ್ತಾಯ್ತು? ಸೊ ನೀವು 9th ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಡೈಕಾಟ್ ಪ್ಲಾಂಟ್ ಡಯಾಗ್ರಾಮ್ ಕೊಟ್ಟಿದಾರಲ್ಲ, ಅದು ಯಾವುದು ಅಂತ ಅಂದ್ರೆ ಮಸ್ಟರ್ಡ್ ಪ್ಲಾಂಟ್. ನೆಕ್ಸ್ಟ್ ಮೊನೊಕಾಟ್ಸ್ ಅಲ್ಲಿ ಏನಾಗುತ್ತೆ, ಈ ತರ ಪ್ರೈಮರಿ ರೂಟ್ ಡೆವಲಪ್ ಆಗಿರುತ್ತೆ. ಸೀಡ್ ಇಂದ ಪ್ರೈಮರಿ ರೂಟ್ ಡೆವಲಪ್ ಆಗುತ್ತೆ, ಬಟ್ ಅದು ಜಾಸ್ತಿ ದಿನ ಇರೋದಿಲ್ಲ. ಏನಾಗುತ್ತೆ, ಅದು ಸತ್ತೋಗ್ಬಿಡುತ್ತೆ. ಸೊ ಡೈರೆಕ್ಟ್ ಆಗಿ ಸ್ಟೆಮ್ಮಿನ, ಸೊ ಈ ರೀತಿ ಸ್ಟೆಮ್ ಇತ್ತು ಅಂತಂದ್ರೆ ಅದರ ಬೇಸ್ ಇಂದಾನೆ ತೆಳುವಾಗಿ ರೂಟ್ಸ್ ಡೆವಲಪ್ ಆಗ್ತಾ ಬರುತ್ತೆ, ಫೈಬರ್ ತರ. ಇದನ್ನ ನಾವೇನಂತ ಕರಿತೀವಿ, ಫೈಬರಸ್ ರೂಟ್. ಓಕೆ, ಸೊ ಫೈಬರಸ್ ರೂಟ್ಸ್ ಈಸ್ ಸೀನ್ ಇನ್ ಮೊನೊಕಾಟ್ಸ್. ಎಕ್ಸಾಂಪಲ್ ಯಾವುದು? ವೀಟ್. ಓಕೆ, ಬಟ್ ಇನ್ನು ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಸ್ಟೆಮ್ ಇಂದನೂ ಬರಲ್ಲ, ಈ ಕಡೆ ರಾಡಿಕಲ್ ಇಂದನೂ ಬರ್ತಾ ಇಲ್ಲ. ಬದಲಾಗಿ ಪ್ಲಾಂಟಿನ ಯಾವುದೇ ಪಾರ್ಟ್ ಇಂದನೂ ಕೂಡ ರೂಟ್ ಡೆವಲಪ್ ಆಗ್ಬಿಡುತ್ತೆ. ಲೀಫ್ ಇಂದ ಆಗ್ಬೋದು, ಸ್ಟೆಮ್ಮಿನ ನೋಟ್ಸ್ ಇಂದ ಆಗ್ಬೋದು, ಯಾವುದೇ ಪಾರ್ಟ್ ಇಂದನೂ ಕೂಡ ರೂಟ್ ಡೆವಲಪ್ ಆಗುತ್ತೆ. ಅಂತ ರೂಟ್ ನ ನಾವೇನಂತ ಕರಿತೀವಿ, ಅಡ್ವೆಂಟಿಷಿಯಸ್ ರೂಟ್ಸ್. ಅಡ್ವಾಂಟೇಜ್ ತಗೊಳುತ್ತೆ ಇದು, ಎಲ್ಲಿಂದನೂ ಕೂಡ ರೂಟ್ ಡೆವಲಪ್ ಆಗುತ್ತೆ. ದಟ್ ಇಸ್ ಒನ್ ಆಸ್ ವಾಟ್, ಅಡ್ವೆಂಟಿಷಿಯಸ್ ರೂಟ್. ಎಕ್ಸಾಂಪಲ್ ಯಾವುದು ಅಂತ ಕೇಳ್ತಾರೆ, ಗ್ರಾಸ್, ಮಾನ್ಸ್ಟೆರಾ, ಬ್ಯಾನಿಯನ್ ಟ್ರೀ. ಬ್ಯಾನಿಯನ್ ಟ್ರೀ ಅಲ್ಲಿ ನೋಡಿದ್ರಲ್ಲ, ಮೇಲ್ಗಡೆ ಸ್ಟೆಮ್ ಇಂದ ಯಾವ ರೀತಿ ರೂಟ್ ಬ್ರಾಂಚಸ್ ಡೆವಲಪ್ ಆಗುತ್ತೆ ಅಂತ ಹೇಳಿ, ಬ್ರಾಂಚಸ್ ಇಂದ ರೂಟ್ ಯಾವ ರೀತಿ ಡೆವಲಪ್ ಆಗಿ ಮತ್ತೆ ಸಾಯಿಲ್ ಗೆ ಟಚ್ ಆಗುತ್ತೆ ಅಂತ. ಸೊ ದಟ್ ಈಸ್ ಎಕ್ಸಾಂಪಲ್ ಆಫ್ ಅಡ್ವೆಂಟಿಷಿಯಸ್ ರೂಟ್. ನೆಕ್ಸ್ಟ್ ಫಂಕ್ಷನ್ಸ್ ಇನ
MCQ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ನಾಲ್ಕು ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಒಂದು ಅನ್ರಿಲೇಟೆಡ್ ಇರುತ್ತೆ. ಇದರಲ್ಲಿ ಯಾವುದು ರೂಟಿನ ಫಂಕ್ಷನ್ ಅಲ್ಲ ಅಂತ ಕೇಳ್ತಾರೆ. ಸೊ ಹಾಗಾಗಿ ಯಾವುದು ರೂಟಿನ ಫಂಕ್ಷನ್ಸ್ ಏನು ಅಂತ ಹೇಳಿ ಗೊತ್ತಿರಬೇಕು. ಸೊ ಫಸ್ಟ್ ಏನು ಆಂಕರೇಜ್ ಅಂತ ಅಂದ್ರೆ ಏನು ಸಪೋರ್ಟ್ ಮಾಡುತ್ತೆ ಅಂತ. ಪ್ಲಾಂಟಿಗೆ ಮೇನ್ ಏನು ಫೌಂಡೇಶನ್, ಹೇಗೆ ಬಿಲ್ಡಿಂಗ್ ಗೆ ಮೊದಲು ಫೌಂಡೇಶನ್ ಹಾಕ್ತಾರಲ್ಲ ಆ ತರ ಪ್ಲಾಂಟಿಗೆ ಒಂದು ಫೌಂಡೇಶನ್ ಇರೋದು ಯಾವುದು ರೂಟ್ಸ್. ಸೊ ಪ್ಲಾಂಟ್ ನ ಏರಿಯಲ್ ಪಾರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ ಅಂತಂದ್ರೆ ಅದು ಯಾವ್ದ್ರಿಂದ ಕಾರಣ ಅಂದ್ರೆ ರೂಟ್ಸ್ ಇಂದ ಕಾರಣ. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್, ಇದು ಗೊತ್ತಿರೋದು. ನೆಕ್ಸ್ಟ್ ಸ್ಟೋರಿಂಗ್ ರಿಸರ್ವ್ ಫುಡ್ ಮೆಟೀರಿಯಲ್ಸ್, ಫುಡ್ ಕೂಡ ಸ್ಟೋರ್ ಮಾಡುತ್ತೆ. ಎಕ್ಸಾಂಪಲ್ ನೋಡಿ, ಬೀಟ್ರೂಟ್ ತಗೊಂಡ್ರೆ ಬೀಟ್ರೂಟ್ ಏನಿದೆ, ಇದು ಒಂದು ರೂಟ್ ಅಲ್ವಾ. ಸೊ ಈ ರೂಟ್ ಒಳಗಡೆ ನಾವು ಇದನ್ನ ತಿಂತೀವಿ, ಇದ್ರೊಳಗೆ ಏನಿರುತ್ತೆ ಅಂತಂದ್ರೆ ಫುಡ್ ಇದೆ. ಸೊ ಇಟ್ ಈಸ್ ಸ್ಟೋರಿಂಗ್ ಫುಡ್ ಇನ್ ಇಟ್. ಓಕೆ, ದೆನ್ ಸಿಂಥಸಿಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ನೋಡಿ, ಪ್ಲಾಂಟ್ ಬೆಳವಣಿಗೆ ಸರಿಯಾಗಿ ಆಗ್ಬೇಕು, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಕೆಲವೊಂದು ರೆಗ್ಯುಲೇಟರ್ಸ್ ಅಂತಂದ್ರೆ ಹಾರ್ಮೋನ್ಸ್ ಬೇಕಾಗುತ್ತೆ. ಅದನ್ನ ಯಾವ್ದು ಸಕ್ರೇಟ್ ಮಾಡ್ತಾ ಇದೆ ಅಂದ್ರೆ ರೂಟ್ ಸಕ್ರೇಟ್ ಮಾಡುತ್ತೆ. ಓಕೆ, ಸೊ ಆಕ್ಸಿನ್. ಸೊ ಆ ರೀತಿ ನೀವು ನೆಕ್ಸ್ಟ್ ಏನು ಫಿಸಿಯಾಲಜಿಯಲ್ಲಿ ಓದಿದಿರಲ್ಲ, ಪ್ಲಾಂಟ್ ಫಿಸಿಯಾಲಜಿಯಲ್ಲಿ. ಸೊ ಆ ಹಾರ್ಮೋನ್ಸ್ ಯಾವ್ದು ಸಕ್ರೇಟ್ ಮಾಡುತ್ತೆ ಅಂದ್ರೆ ರೂಟ್. ಸೊ ಇದಿಷ್ಟು 4 ಮೇನ್ ಏನಿದೆ ರೂಟಿನ ಫಂಕ್ಷನ್ ಇದೆ NCERT ಅಲ್ಲಿ ಕೊಟ್ಟಿರುವಂತದ್ದು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, NCERT ಇಂದ ಯಾವುದೇ ಕೂಡ ಬಿಟ್ಟು ಬೇರೆ ಕ್ವಶನ್ಸ್ KCET ಅಲ್ಲಿ ಬರೋದಿಲ್ಲ. ಎಲ್ಲ ಕ್ವಶನ್ಸ್ NCERT ಇದೆ ಇರುತ್ತೆ. ಅದ್ರಲ್ಲೂ ಅಪ್ಡೇಟೆಡ್ ರಿಡ್ಯೂಸ್ ಸಿಲೆಬಸ್ ಇರುವಂತಹ NCERT ಬುಕ್ ಇದೆಯಲ್ಲ, ಅದರಿಂದ ಮಾತ್ರ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ರೂಟ್ ಮಾಡಿಫಿಕೇಶನ್ಸ್ ಇರೋದಿಲ್ಲ. ಗೊತ್ತಾಯ್ತು, ನಾನು ಸಿಲೆಬಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ರೀಜನ್ಸ್ ಆಫ್ ರೂಟ್ ಅಂತ ನೋಡೋದಾದ್ರೆ, ರೂಟ್ ಈ ತರ ಬೆಳೀತಾ ಇದೆ. ಓಕೆ, ಸಾಯಿಲ್ ಅಲ್ಲಿ ಬೆಳೀತಾ ಹೋಗುತ್ತೆ. ಸೊ ಈ ಟಿಪ್ ಏನಾಗಿರ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಓಕೆ, ಸೊ ಈ ಟಿಪ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಮುರಿದೋಗುತ್ತೆ, ಒಳಗಡೆ ಸಾಯಿಲ್ ಅಲ್ಲಿ ಬೆಳೆಯಕ್ಕೆ ಆಗಲ್ವಲ್ಲ. ಸೊ ಹಂಗಾಗಿ ಟಿಪ್ ನ ಪ್ರೊಟೆಕ್ಟ್ ಮಾಡುವಂತ ಒಂದು ಸ್ಟ್ರಕ್ಚರ್ ಇದೆ, ಅದನ್ನ ಏನಂತ ಕರಿತೀವಿ, ರೂಟ್ ಕ್ಯಾಪ್. ಓಕೆ, ಸೊ ಥಿಂಬಲ್ ಲೈಕ್ ಸ್ಟ್ರಕ್ಚರ್, ಥಿಂಬಲ್ ಅಂತಂದ್ರೆ ಚೂಪಾಗಿರುತ್ತೆ ಕೊನೆಗೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಸ್ಟ್ರಕ್ಚರ್ ಯಾವುದು, ರೂಟ್ ಕ್ಯಾಪ್. ಸಿ, ರೂಟ್ ಕ್ಯಾಪ್ ಇಸ್ ಪ್ರೆಸೆಂಟ್ ಹಿಯರ್. ಹೌದಾ. ನೆಕ್ಸ್ಟ್ ಇದಾದ್ಮೇಲೆ ರೂಟ್ ಗ್ರೋ ಆಗ್ಬೇಕು ಅಂತ ಅಂದ್ರೆ ಹೊಸ ಸೆಲ್ಸ್ ಬರ್ತಾ ಇರ್ಬೇಕು ಅಲ್ವಾ. ಸೊ ನ್ಯೂ ಸೆಲ್ಸ್ ಆರ್ ಆಲ್ವೇಸ್ ಫಾರ್ಮ್ ವಿತ್ ದ ಹೆಲ್ಪ್ ಆಫ್ ವಿಚ್ ಸೆಲ್ಸ್, ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್. ಸೊ ಈ ರೀಜನ್ ಅಲ್ಲಿ ಟಿಪ್ ಅಲ್ಲಿ ಯಾವ ಸೆಲ್ಸ್ ಇರುತ್ತೆ ಅಂತಂದ್ರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ನ ಕ್ಯಾರೆಕ್ಟರ್ ಕೆಲವೊಂದ್ಸರಿ ಕೇಳ್ತಾರೆ, ಹೇಗಿರುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಸೆಲ್ಸ್ ಇರುತ್ತೆ. ದೊಡ್ಡ ಸೆಲ್ಸ್ ಆಗ್ಬೇಕಾಗಿಲ್ಲ, ಇದು ಏನು ಫಂಕ್ಷನ್ ಮಾಡ್ತಾ ಇಲ್ಲ. ಒಂದು ಸೆಲ್ ಏನಾಗುತ್ತೆ, ಡಿವೈಡ್ ಆಗಿ 2 ಸೆಲ್ ಆಗುತ್ತೆ. ಸೊ ಬರೀ ಡಿವಿಷನ್ ಆಗೋದ್ರಿಂದ ದೊಡ್ಡ ಸೈಜ್ ದೊಡ್ಡದಿದ್ರು ಏನು ಯೂಸ್ ಆಗಲ್ಲ. ಸೊ ಹಂಗಾಗಿ ಸೆಲ್ಲಿನ ಸೈಜ್ ಏನಿರುತ್ತೆ, ಚಿಕ್ಕದಿರುತ್ತೆ. ಮತ್ತೆ ಹೊರಗಡೆ ವಾಲ್ ಕೂಡ ಥಿನ್ ಇರುತ್ತೆ. ಔಟರ್ ವಾಲ್ ಏನಿರುತ್ತೆ, ಸೆಲ್ಲಿನ ಔಟರ್ ವಾಲ್ ಏನಿರುತ್ತೆ, ಥಿನ್ ಇರುತ್ತೆ. ಜೊತೆಗೆ ಇದ್ರೊಳಗಡೆ ಇರುವಂತ ಪ್ರೋಟೋಪ್ಲಾಸಮ್ ಅಂತ ಅಂದ್ರೆ ಸೈಟೋಪ್ಲಾಸಮ್ ಜೊತೆಗೆ ಆರ್ಗನಲ್ಸ್ ಏನೇನಿದೆ, ನ್ಯೂಕ್ಲಿಯಸ್ ಏನಿದೆ, ಇದೆಲ್ಲ ಏನಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಡಿವೈಡ್ ಆಗ್ಲಿಕ್ಕೆ ಶಕ್ತಿ ಬೇಕಲ್ಲ. ಸೊ ಒಂದ್ ಸೆಲ್ ಡಿವೈಡ್ ಆಗ್ಬಿಟ್ಟು 2 ಸೆಲ್ ಆಗ್ಬೇಕು. ಸೊ ಡೆನ್ಸ್ ಪ್ರೋಟೋಪ್ಲಾಸಮ್, thin wall, small cells are the characteristic of meristematic cells. In this region, cells will divide active. Okay, active ಆಗಿ ಡಿವೈಡ್ ಆಗ್ತಾನೆ ಇರುತ್ತೆ. ಯಾವ ಡಿವಿಷನ್ ಅಂತ ಅಂದ್ರೆ ಮೈಟೋಸಿಸ್ ಡಿವಿಷನ್. 1ರಿಂದ 2 ಸೆಲ್ ಆಗುತ್ತೆ, ಏನು ಪ್ಲಾಯ್ಡಿ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಮೈಟೋಸಿಸ್ ಡಿವಿಷನ್ ಇಂದ ಡಿವೈಡ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ರೀಜನ್ ಆಫ್ ಎಲಾಂಗೇಶನ್. ಇಲ್ಲೇನಾಗುತ್ತೆ, ಸೆಲ್ಸ್ ಎಲಾಂಗೇಟ್ ಆಗ್ತಾ ಬರುತ್ತೆ. ಈ ರೀತಿ ಸೈಜ್ ಅಲ್ಲಿ ಏನಾಗುತ್ತೆ, ಉದ್ದ ಆಗುತ್ತೆ. ಅವಾಗ ರೂಟಿನ ಸೈಜ್ ಕೂಡ ಏನಾಗುತ್ತೆ, ಬೆಳೆಯುತ್ತೆ. ಸೊ ಸೆಲ್ ಗ್ರೋತ್ ಆಗೋದು ಎಲ್ಲಿ ಅಂತ ಅಂದ್ರೆ ರೂಟ್ ಗ್ರೋತ್ ಆಗೋದು ಎಲ್ಲಿ ಅಂತಂದ್ರೆ ದಟ್ ಈಸ್ ಇನ್ ದ ರೀಜನ್ ಆಫ್ ಎಲಾಂಗೇಶನ್. ಎಲಾಂಗೇಟ್ ಆಯ್ತಾ, ಎಲಾಂಗೇಟ್ ಆದ್ಮೇಲೆ ಸೆಲ್ ಏನಾಗ್ಬಿಡುತ್ತೆ, ಮೆಚ್ಯೂರ್ ಆಗುತ್ತೆ. ಯಾಕೆ ಮೆಚ್ಯೂರ್ ಆಗ್ತಿದೆ ಅಂದ್ರೆ ಇಲ್ಲಿ ಇವಾಗ ಇದರ ರೋಲ್ ಏನಿದೆ ಅದು ಪರ್ಫಾರ್ಮ್ ಮಾಡಬೇಕು. ಈಗ ಇದು ಡಿವಿಷನ್ ಮಾಡೋದಿಲ್ಲ. ಸೊ ಯಾವಾಗ ಯಾವ್ದಾದ್ರು ಒಂದು ಸೆಲ್ ಮೆಚ್ಯೂರ್ ಆಗುತ್ತೆ ಅಂತಂದ್ರೆ ಇಟ್ ವಿಲ್ ನಾಟ್ ಡಿವೈಡ್. ಡಿವಿಷನ್ ಆಗುವಂತ ಫಂಕ್ಷನ್ ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಸೊ in this region all cells will get mature. ಓಕೆ, ಸೊ ಈ ರೀಜನ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ರೂಟ್ ಹೇರ್ಸ್ ನೋಡ್ತೀವಿ. ರೂಟ್ ಹೇರ್ಸ್ ಡೆವಲಪ್ ಆಯ್ತು. ಓಕೆ, ಸೊ ರೂಟ್ ಹೇರ್ಸ್, ದಿಸ್ ಇಸ್ ಯೂನಿಸೆಲ್ಯುಲಾರ್. ರೂಟ್ ಇಂದ ಬರುವಂತಹ ಹೇರ್ಸ್ ಯೂನಿಸೆಲ್ಯುಲಾರ್ ಆಗಿರುತ್ತೆ. ಅಂದ್ರೆ ಒಂದ್ ಸೆಲ್ ಇರುತ್ತೆ, ಆ ಸೆಲ್ ಇಂದಾನೆ ಎಲಾಂಗೇಟ್ ಆಗಿರುವಂತ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ರೂಟ್ ಹೇರ್ಸ್. ಗೊತ್ತಾಯ್ತು. ಸೊ ಈ ರೂಟ್ ಹೇರ್ಸ್ ನ ಫಂಕ್ಷನ್ ಏನು ಅಂತಂದ್ರೆ ದಟ್ ಈಸ್ ಮೇನ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ ಅಂಡ್ ಆಲ್ಸೋ ಇಟ್ ವಿಲ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ಸೊ ಬರೇ ರೂಟ್ ಈ ತರ ಉದ್ದ ಹೋಗ್ತಾ ಇದ್ರೆ ಎಷ್ಟಂತ ಡೀಪ್ ಲೇಯರ್ಸ್ ಇಂದ ಏನು ವಾಟರ್ ಅಬ್ಸಾರ್ಬ್ ಮಾಡ್ಕೋಬೇಕು. ಅಕ್ಕಪಕ್ಕ ಸರ್ಫೇಸ್ ಅಲ್ಲಿರುವ ರೀಜನ್ ಇಂದನೂ ಕೂಡ ಏನ್ ಮಾಡ್ಬೇಕು, ವಾಟರ್ ಅಬ್ಸಾರ್ಬ್ ಮಾಡ್ಕೋಬೇಕು. ಸೊ ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಇಷ್ಟು ರೀಜನ್ಸ್ ಆಫ್ ರೂಟಿನ
ಫಂಕ್ಷನ್ಸ್ ಆಗಿದೆ. ಇದು ಏನಂತಂದ್ರೆ ನೀವು ಯಾವಾಗ ಇಷ್ಟಪಟ್ಟು ಕ್ಲೀನ್ ಆಗಿ ಏನೇನಿದೆ ಯಾವ್ಯಾವ ತರ ಕೆಲಸ ಮಾಡ್ತಾ ಇದೆ ಅಂತಂದೇಳಿ ನಾರ್ಮಲ್ ಆಗಿ ಹೇಗೆ ಮಾತಾಡ್ಕೊಂತ ನಾವು ಡಿಸ್ಕಸ್ ಮಾಡ್ತೀವಲ್ಲ ಒಂದ್ ಯಾವ್ದಾದ್ರು ಮ್ಯಾಟರ್ನ, ಅದೇ ರೀತಿ ಇದನ್ನು ಕೂಡ ಓದ್ಕೊಂತ ಹೋದ್ರೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಸೊ ಈಗ ಗೊತ್ತಾಯ್ತಲ್ಲ ಏನೇನ್ ಫಂಕ್ಷನ್ಸ್ ಅಂತ. ದಿಸ್ ಇಸ್ ವಾಟ್ ದ ರೀಸನ್ಸ್ ಆಫ್ ರೂಟ್ ಟಿಪ್ ವಿಲ್ ಹ್ಯಾವ್. ಓಕೆ, ನೆಕ್ಸ್ಟ್ ಸ್ಟೆಮ್. ಸ್ಟೆಮ್ ಬಂತು ಪ್ಲಿಮ್ಯೂಲಿಂದ, ಸೀಡಿನ ಪ್ಲಿಮ್ಯೂಲಿಂದ ಬಂದಿರುವಂತ ಸ್ಟ್ರಕ್ಚರ್ ಯಾವುದು? ಸ್ಟೆಮ್. ಸ್ಟೆಮ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಶೂಟ್ ಹಿಯರ್. ಶೂಟ್ ಸಿಸ್ಟಮ್, ದಟ್ ಈಸ್ ಸ್ಟೆಮ್. ಗೊತ್ತಾಯ್ತು. ಸೊ ಈಗ ಸ್ಟೆಮ್ ಅಲ್ಲಿ ಮತ್ತೆ ರೂಟ್ ಅಲ್ಲಿ ಇರುವಂತಹ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತ ಅಂದ್ರೆ, ಸ್ಟೆಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಸ್ಟ್ರಕ್ಚರ್ ಇರುತ್ತೆ, ಇದನ್ನ ನಾವು ನೋಡ್ಸ್ ಅಂತ ಕರಿತೀವಿ. ಅದರ ಮಧ್ಯೆ ಇರುವಂತಹ ರೀಜನ್ಸ್ ನಾವು ಏನಂತ ಕರಿತೀವಿ? ಇಂಟರ್ ನೋಡ್ಸ್ ಅಂತ ಕರಿತೀವಿ. ಎರಡು ನೋಡ್ ಮಧ್ಯೆ ಇರುವಂತಹ ರೀಜನ್ ನಾವು ಇಂಟರ್ ನೋಡ್ ಅಂತ ಕರಿತೀವಿ. ಹಾಗೆ ಒಂದು ಲೈನ್ಸ್ ಡಿಮಾರ್ಕೇಶನ್ ಕಾಣಿಸ್ತಾ ಇರ್ತಲ್ಲ, ಇದನ್ನ ನಾವೇನಂತ ಕರಿತೀವಿ? ನೋಡ್ ಅಂತ ಕರಿತೀವಿ. ನೋಡ್ ಇಸ್ ದ ರೀಜನ್ ಫ್ರಮ್ ವೇರ್ ನ್ಯೂ ಬ್ರಾಂಚಸ್, ಲೀವ್ಸ್, ಫ್ರೂಟ್ಸ್, ಬಡ್ಸ್, ಎವ್ರಿಥಿಂಗ್ ವಿಲ್ ಅರೈಸ್. ಓಕೆ, ಸೊ ಇಲ್ಲಿಂದಾನೇ ಒಂದು ಬಡ್ ಅರೈಸ್ ಆಗುತ್ತೆ, ಆಕ್ಸಿಲರಿ ಬಡ್, ಅಥವಾ ಸ್ಟೆಮ್ಮಿನ ಟಿಪ್ ಅಲ್ಲಿ ಒಂದು ಬಡ್ ಇದ್ರೆ ಅದನ್ನ ಅಪಿಕಲ್ ಬಡ್ ಅಂತ ಕರಿತೀವಿ. ಓಕೆ, ಸೊ ಟರ್ಮಿನಲ್ ಇರ್ಬೋದು ಅಥವಾ ಅಪಿಕಲ್ ಆರ್ ಎಲ್ಸ್ ಆಕ್ಸಿಲರಿ ಇರ್ಬೋದು. ಸೊ ಬಡ್ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಇಟ್ ಬಿಯರ್ಸ್ ಬ್ರಾಂಚಸ್, ಲೀವ್ಸ್, ಫ್ರೂಟ್ಸ್. ಗೊತ್ತಾಯ್ತು. ನೋಟ್ಸ್ ಮತ್ತೆ ಇಂಟರ್ ನೋಟ್ಸ್ ಇರುತ್ತೆ. ನೆಕ್ಸ್ಟ್ ಎಲ್ಲಿಂದ ಡೆವಲಪ್ ಆಯ್ತು? ಪ್ಲಿಮ್ಯೂಲ್ ಇಂದ ಡೆವಲಪ್ ಆಗುತ್ತೆ. ಮತ್ತೆ ಹೇಗಿರುತ್ತೆ? ಯಂಗ್ ಇದ್ದಾಗ ಅಂದ್ರೆ ಇನ್ನು ಚಿಕ್ಕದಿದ್ದಾಗ ಪ್ಲಾಂಟ್ ಇದು ಗ್ರೀನ್ ಕಲರ್ ಇರುತ್ತೆ. ಬರ್ತಾ ಬರ್ತಾ ಯಾವಾಗ ದೊಡ್ಡದಾಗುತ್ತೆ ಅವಾಗ ಸೆಕೆಂಡರಿ ಗ್ರೋತ್ ಆಗ್ಬಿಟ್ಟು ಬಾರ್ಕ್ ಎಲ್ಲ ಡೆವಲಪ್ ಆಗಿ ವುಡ್ ಕಲರ್, ಡಾರ್ಕ್ ವುಡ್ ಕಲರ್, ಬ್ರೌನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಗೊತ್ತಾಯ್ತು. ಸೊ ದಿಸ್ ಇಸ್ ಅಬೌಟ್ ಸ್ಟೆಮ್ ಇಂಟ್ರೊಡಕ್ಷನ್ ಅಂಡ್ ಸಿ ದ ಫಂಕ್ಷನ್ಸ್ ಆಫ್ ದ ಸ್ಟೆಮ್. ಸ್ಪ್ರೆಡ್ಡಿಂಗ್ ಔಟ್ ಬ್ರಾಂಚಸ್, ಲೀವ್ಸ್, ಫ್ಲವರ್ಸ್, ಫ್ರೂಟ್ಸ್, ಇದೇ ಕೆಲಸ. ಸ್ಟೆಮ್ ಇಂದ ಏನ್ ಕೆಲಸ ಅಂತಂದ್ರೆ ಹೊಸ ಹೊಸ ಬ್ರಾಂಚ್ ನ ಪ್ರೊಡ್ಯೂಸ್ ಮಾಡೋದು, ಅಲ್ಲಿ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡೋದು, ಫ್ಲವರ್ ಇಂದ ಫ್ರೂಟ್ ಆಗೋದು, ಮತ್ತೆ ಇನ್ನೊಂದ್ ಕಡೆ ಲೀವ್ಸ್ ಪ್ರೊಡ್ಯೂಸ್ ಮಾಡೋದು, ಇದೇ ಬ್ರಾಂಚಿನ ಸ್ಟೆಮ್ಮಿನ ಕೆಲಸ ಆಗಿರುತ್ತೆ. ಅದಷ್ಟೇ ಅಲ್ದೇನೆ ಕಂಡಕ್ಷನ್ ಆಫ್ ವಾಟರ್. ಸುಮ್ನೆ ಇರುತ್ತಾ ಇದು? ಇಲ್ಲ. ಸಾಯಿಲ್ ಇಂದ ಬಂದಿರುವಂತಹ ವಾಟರ್ ನ ಎಲ್ಲಾ ಪಾರ್ಟ್ಸಿಗೂ ಕಂಡಕ್ಟ್ ಮಾಡುವಂಥದ್ದು, ಪಾಸ್ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ? ಸ್ಟೆಮ್ ಮಾಡುತ್ತೆ. ಇನ್ವಾಲ್ವ್ಡ್ ಇನ್ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಲೀವ್ಸ್ ಇರುತ್ತೆ, ಸೊ ಹಂಗಾಗಿ ಫೋಟೋಸಿಂಥಸಿಸ್ ಕೆಲಸನೂ ಕೂಡ ಮಾಡುತ್ತೆ. ಮತ್ತೆ ಪ್ಲಾಂಟ್ ಯಂಗ್ ಇದ್ದಾಗ, ಇನ್ನು ಚಿಕ್ಕದಿದ್ದಾಗ ಗ್ರೀನ್ ಇರುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಸ್ಟೆಮ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್ ಪ್ರಾಸೆಸ್. ನೆಕ್ಸ್ಟ್ ಇದು ಸಪೋರ್ಟ್ ಮಾಡುತ್ತೆ ಹೋಲ್ ಪ್ಲಾಂಟ್ ಸ್ಟ್ರಕ್ಚರಿಗೆ. ಬ್ರಾಂಚಸ್ ಎಲ್ಲ ಅಷ್ಟು ಅಗಲವಾಗಿ ಸ್ಪ್ರೆಡ್ ಆಗಕ್ಕೆ ಕಾರಣ ಯಾಕೆ ಅಂತಂದ್ರೆ ಮೇನ್ ಸ್ಟೆಮ್ ಏನಿರಬೇಕು? ಸಪೋರ್ಟ್ ಮಾಡ್ತಾ ಇರಬೇಕು. ಸೊ ಇದು ಸಪೋರ್ಟಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಫುಡ್ ನು ಕೂಡ ಸ್ಟೋರ್ ಮಾಡುತ್ತೆ. ಎಕ್ಸಾಂಪಲ್ ಪೊಟ್ಯಾಟೊ. ಪೊಟ್ಯಾಟೊ ಗೊತ್ತಲ್ಲ, ದಟ್ ಈಸ್ ಅಂಡರ್ ಗ್ರೌಂಡ್ ಸ್ಟೆಮ್ ಅಂಡ್ ಇಟ್ ಈಸ್ ಹೆಲ್ಪಿಂಗ್ ಇನ್ ಸ್ಟೋರೇಜ್ ಆಫ್ ಫುಡ್. ನೆಕ್ಸ್ಟ್ ಪ್ರೊಟೆಕ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೆಜಿಟೇಟಿವ್ ಪ್ರೊಪಗೇಶನ್. ವೆಜಿಟೇಟಿವ್ ಪ್ರೊಪಗೇಶನ್ ಅಂದ್ರೆ ಅಗೇನ್ ಸಿ, ಇಲ್ಲಿ ನೋಡ್ಸ್ ಇಂದ, ಸ್ಟೆಮ್ಮಿನ ನೋಡ್ಸ್ ಇಂದ ಏನಾಗುತ್ತೆ? ಹೊಸದಾಗಿ ಮತ್ತೊಂದು ಪ್ಲಾಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ ಪ್ರಾಸೆಸ್ ಇಸ್ ನೋನ್ ಆಸ್ ವಾಟ್? ವೆಜಿಟೇಟಿವ್ ಪ್ರೊಪಗೇಶನ್. ಅಂದ್ರೆ ವೆಜಿಟೇಟಿವ್ ಪಾರ್ಟ್ ಇಂದ, ಯೂಶುವಲಿ ಅದರಿಂದ ಬರಬೇಕು ರಿಪ್ರೊಡಕ್ಟಿವ್ ಪಾರ್ಟ್, ಫ್ಲವರ್ ಇಂದ ಸೀಡ್ಸ್ ಆಗಿ, ಸೀಡ್ಸ್ ಏನಾದ್ರು ನೆಕ್ಸ್ಟ್ ಜರ್ಮಿನೇಟ್ ಆದ್ರೆ ಹೊಸ ಪ್ಲಾಂಟ್ ಬರುತ್ತೆ. ಬಟ್ ಇಲ್ಲಿ ಸ್ಟೆಮ್ಮಿನ ನೋಡ್ನು ಕೂಡ ಏನ್ ಮಾಡುತ್ತೆ? ಹೊಸ ಪ್ಲಾಂಟ್ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಇಟ್ ಈಸ್ ಹೆಲ್ಪಿಂಗ್ ಇನ್ ವೆಜಿಟೇಟಿವ್ ಪ್ರೊಪಗೇಶನ್. ವೆಜಿಟೇಟಿವ್ ಪಾರ್ಟ್ ಈಸ್ ಇನ್ವಾಲ್ವ್ಡ್ ಇನ್ ಪ್ರೊಪಗೇಶನ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವೆಜಿಟೇಟಿವ್ ಪ್ರೊಪಗೇಶನ್. ಇದಿಷ್ಟು ಯಾವುದು ಸ್ಟೆಮ್ಮಿನ ಫಂಕ್ಷನ್ಸ್ ಆಯ್ತು. ನೆಕ್ಸ್ಟ್ ಲೀಫ್ ಬಂತು. ಲೀಫ್ ಇಲ್ಲಿ ಮೇನ್ ಆಗಿ ಏನ್ ಫಂಕ್ಷನ್ ಮಾಡುತ್ತೆ? ಒಂದ್ ನಿಮಿಷ. ಓಕೆ, ಇದು ಇಲ್ಲಿ ಅಡ್ಡ ಬಂದಿದೆ. ಇರ್ಲಿ. ಸೊ ಇದು ಡಯಾಗ್ರಾಮ್ NCERT ಅಲ್ಲಿ ಇದೆಲ್ಲ ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಲೀವ್ಸ್ ಒರಿಜಿನೇಟ್ ಫ್ರಮ್ ಶೂಟ್ ಅಪಿಕಲ್ ಮೆರಿಸ್ಟಮ್. ಇಲ್ಲಿಂದ ಶೂಟ್ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಶೂಟ್ ಟಿಪ್ ಇರುತ್ತಲ್ಲ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಮತ್ತೆ ಬ್ರಾಂಚಸ್ ಅಲ್ಲಿನೂ ಕೂಡ ಇಲ್ಲಿ ಟಿಪ್ ಅಲ್ಲಿ ಇಲ್ಲಿ ಆಕ್ಸಿಲ್ಸ್ ಅಲ್ಲಿ ಏನಿರುತ್ತೆ? ಬಡ್ ಇರುತ್ತೆ. ಈ ಬಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಲೀಫ್ ಆಗಿ ಡೆವಲಪ್ ಆಗುತ್ತೆ. ಆಕ್ಸರಿ ಬಡ್ ಆಗಿರ್ಬೋದು, ಅಪಿಕಲ್ ಬಡ್ ಆಗಿರ್ಬೋದು, ಆಕ್ಸರಿ ಇದು ಅಪಿಕಲ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಲೀವ್ಸ್ ಆಗಿ ಡೆವಲಪ್ ಆಗುತ್ತೆ. ಯಾವ ರೀತಿ ಅರೇಂಜ್ ಆಗಿರುತ್ತೆ ಲೀವ್ಸ್ ಅಂತಂದ್ರೆ ಆಕ್ರೋಪೆಟಲ್ ಮ್ಯಾನರ್. ಆಕ್ರೋಪೆಟಲ್ ಅಂತಂದ್ರೆ ಚಿಕ್ಕ ಲೀವ್ಸ್ ಎಲ್ಲ ತುದಿಯಲ್ಲಿ ಇದ್ರೆ, ದೊಡ್ಡ ಲೀವ್ಸ್ ಎಲ್ಲ ಈ ಕಡೆ ಬೇಸ್ ಕಡೆ ಇರುತ್ತೆ, ಈ ರೀತಿ. ಓಕೆ, ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್ ನೋನ್ ಆಸ್ ವಾಟ್? ಆಕ್ರೋಪೆಟಲ್ ಮ್ಯಾನರ್. ಲೀಫಿನ ಮೇನ್ ಕೆಲಸ ಏನು? ಫೋಟೋಸಿಂಥಸಿಸ್. ನೆಕ್ಸ್ಟ್
ಲೀಫ್ ಅಲ್ಲಿ ಮೇಜರ್ ಆಗಿ 3 ಪಾರ್ಟ್ಸ್ ಇರುತ್ತೆ ಮಕ್ಕಳೇ, ಲೀಫ್ ಬೇಸ್, ಪಿಟಿಯೋಲ್ ಮತ್ತೆ ಲೆಮೈನಾ ಅಂತ. ಸೊ ಲೀಫ್ ಬೇಸ್ ಅಂತ ಅಂದ್ರೆ ಲೀಫ್ ಸ್ಟೆಮ್ಮಿಗೆ ಅಟ್ಯಾಚ್ ಆಗಿರುತ್ತಲ್ಲ, ಸೊ ಈ ರೀಜನ್ ನಾವ್ ಏನಂತ ಕರಿತೀವಿ, ಲೀಫ್ ಬೇಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ದಿಸ್ ಇಸ್ ಲೀಫ್ ಬೇಸ್. ಓಕೆನಾ. ಸೊ ಈ ಲೀಫ್ ಬೇಸ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಇರುತ್ತೆ. ಏನಾಗುತ್ತೆ ಅಂತ ಅಂದ್ರೆ, ನೀವು ಮೆಕ್ಕೆಜೋಳ ನೆನಪು ಮಾಡ್ಕೊಳ್ಳಿ. ಸೊ ಆ ಜೋಳಕ್ಕೆ ಒಂದು ಲೀಫ್ ತರ ಹಿಂಗೆ ಕವರ್ ಆಗಿರುತ್ತಲ್ಲ, ಅದೇನು ಅಂತಂದ್ರೆ ಸ್ಟೆಮ್ ಇಂದ ಬಂದಿರುವಂತಹ ಲೀಫ್ ಬೇಸ್ ಅದು. ಸೊ ಲೀಫ್ ಬೇಸ್ ನ ಏನಾಗುತ್ತೆ ಅಂದ್ರೆ ಪೂರ್ತಿ ಹಿಂಗೆ ಕವರ್ ಮಾಡ್ಕೊಂಡ್ಬಿರುತ್ತೆ. ದಟ್ ಈಸ್ ನೋನ್ ಆಸ್ ವಾಟ್, ಶೀತಿಂಗ್ ಲೀಫ್ ಬೇಸ್. ಅಂದ್ರೆ ಜೊತೆಗೇನೆ ಸ್ಟೆಮ್ ಜೊತೆಗೇನೆ ಆ ಬೇಸ್ನು ಕೂಡ, ಲೀಫ್ ಬೇಸ್ನು ಕೂಡ ಹಿಂಗೆ ನಾವು ತೆಗಿಬಹುದು. ಸೊ ಆ ರೀತಿ ಡೆವಲಪ್ ಆಗಿರುತ್ತೆ. ಓಕೆನಾ. ಶೀಟ್ ತರ, ಶೀಟ್ ಅಂದ್ರೆ ಒಂದು ಕವರ್ ಮಾಡುವಂತ ಸ್ಟ್ರಕ್ಚರ್ ತರ ಡೆವಲಪ್ ಆಗಿರುತ್ತೆ. ಅದೇ ಇದ್ರಲ್ಲಿ ಯಾವುದು, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ, ಇಲ್ಲಿ ನಾನು ಮೆನ್ಷನ್ ಮಾಡೋದು ಮಿಸ್ ಮಾಡಿದೀನಿ. ಸೊ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಮತ್ತೆ ಸಿಟ್ರಸ್ ಅಲ್ಲಿ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಲೀಫ್ ಈ ತರ ಇತ್ತು ಅಂದ್ರೆ ಆ ಲೀಫ್ ಬೇಸ್ ಏನಾಗುತ್ತೆ, ಸ್ವೋಲನ್ ಆಗಿರುತ್ತೆ ಈ ರೀತಿ. ಓಕೆ. ಸೊ ನೀವು ಆ ತರ ಲೀಫ್, ಆ ಲೀಫ್ ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಈ ರೀತಿ ಸ್ವೋಲನ್ ಆಗಿ, ಸ್ವೋಲನ್ ಅಂತ ಅಂದ್ರೆ ಊದ್ಕೊಂಡಿರುತ್ತೆ ಬೇಸ್. ಸೊ ಈ ರೀತಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪಲ್ವಿನಸ್ ಲೀಫ್ ಬೇಸ್. ಇದು ಬಹಳ ಸರಿ ಕೇಳಿದ್ದಾರೆ, ಯಾವ್ದ್ರಲ್ಲಿ, KCT ಅಲ್ಲಿ ಮತ್ತೆ ನೀಟ್ ಅಲ್ಲಿ ಕೇಳಿದ್ದಾರೆ, ಪಲ್ವಿನಸ್ ಲೀಫ್ ಬೇಸ್ ಯಾವ್ದ್ರಲ್ಲಿ ಇರುತ್ತೆ. ನೆಕ್ಸ್ಟ್ ಪಿಟಿಯೋಲ್. ಲೀಫ್ ಬೇಸ್ ಬಗ್ಗೆ ತಿಳ್ಕೊಂಡ್ರ, ಸೆಕೆಂಡ್ ಪಾರ್ಟ್ ಯಾವ್ದಪ್ಪ, ಪಿಟಿಯೋಲ್. ಪಿಟಿಯೋಲ್ ಅಂತ ಅಂದ್ರೆ ಏನು, ಈ ಲೀಫ್ ಮೇನ್ ಸ್ಟ್ರಕ್ಚರ್, ಈ ಲೀಫ್ ಮೇನ್ ಸ್ಟ್ರಕ್ಚರ್ ನ ಹೋಲ್ಡ್ ಮಾಡಿ ಇಟ್ಕೊಂಡಿರುವಂತ ಸ್ಟ್ರಕ್ಚರ್ ಯಾವುದು, ಪಿಟಿಯೋಲ್. ಇಟ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಸ್ಟೆಮ್ ಅಂಡ್ ದ ಮೇನ್ ಪಾರ್ಟ್ ಆಫ್ ದ ಲೀಫ್. ಮೇನ್ ಪಾರ್ಟ್ ಆಫ್ ದ ಲೀಫ್ ನ ಏನಂತ ಕರಿತೀವಿ, ಲೆಮೈನಾ ಅಥವಾ ಲೀಫ್ ಬ್ಲೇಡ್ ಅಂತ ಕರಿತೀವಿ. ಓಕೆ. ಸೊ ಇದ್ರ ಮಧ್ಯೆ ಇರುವಂತಹ ಕನೆಕ್ಷನ್ ಅನ್ನ ನಾವ್ ಏನಂತ ಕರಿತೀವಿ, ಪಿಟಿಯೋಲ್. ಓಕೆ. ಸೊ ಈ ಪಿಟಿಯೋಲ್ ಏನ್ ಮಾಡುತ್ತೆ, ಲೀಫಿನ ಮೇನ್ ಸ್ಟ್ರಕ್ಚರ್ ಗಾಳಿಗೆ ಚೆನ್ನಾಗಿ ಏನು ಫ್ಲಟರ್ ಆಗ್ಲಿ, ಕೂಲ್ ಏರ್ ನ ತಗೊಂಡ್ಬರ್ಲಿ ಅಂತಂದೇಳಿ ಸ್ವಲ್ಪ ಮೂವ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುವಂತ ಸ್ಟ್ರಕ್ಚರ್ ಇರೋದು ಯಾವುದು ಅಂದ್ರೆ ಪಿಟಿಯೋಲ್. ನೆಕ್ಸ್ಟ್ ಲೀಫ್ ಬ್ಲೇಡ್ ಅಥವಾ ಲೆಮೈನಾ ಅಲ್ಲಿ ಏನಿರುತ್ತೆ ಮೇನ್ ಆಗಿ ಅಂದ್ರೆ, ಒಂದು ಮಿಡ್ರಿಬ್ ಇರುತ್ತೆ, ಜೊತೆಗೆ ಅದರಲ್ಲಿ ವೇನ್ಸ್ ಇರುತ್ತೆ. ಸೊ ಈ ಮಿಡ್ರಿಬ್ ಮತ್ತೆ ವೇನ್ಸ್ ಏನ್ ಮಾಡುತ್ತೆ, ಈ ಲೀಫ್ ಲೆಮೈನಾನ ರಿಜಿಡಿಟಿನ ಮೇಂಟೈನ್ ಮಾಡುತ್ತೆ. ರಿಜಿಡಿಟಿ ಅಂತಂದ್ರೆ ಕರೆಕ್ಟ್ ಆಗಿ ಲೀಫ್ ಇದೇ ತರನೇ ಸ್ಪ್ರೆಡ್ ಆಗಿರ್ಬೋದು, ಹಿಂಗ್ ಮುದುಡ್ಕೋಬಾರ್ದು, ಗೊತ್ತಾಯ್ತು. ಸೊ ಈ ತರ ಹಿಂಗೆ ಏನು ರಿಂಕಲ್ ಆಗ್ಬಾರ್ದು ಲೀಫ್. ಸೊ ಆ ರೀತಿ ಆಗ್ಬಾರ್ದು, ಕರೆಕ್ಟ್ ಆಗಿ ಸ್ಪ್ರೆಡ್ ಆಗಿರ್ಬೇಕು ಅಂತಂದ್ರೆ ಅದ್ರೊಳಗಡೆ ಇರುವಂತಹ ಸ್ಕೆಲಿಟನ್ ಇಂಪಾರ್ಟೆಂಟ್. ಯಾವುದು ಆ ಸ್ಕೆಲಿಟನ್ ಅಂತ ಅಂದ್ರೆ ವೇನ್ಸ್. ಓಕೆ. ವೇನ್ಸ್ ಮತ್ತೆ ವೇನ್ಲೆಟ್ಸ್ ಜೊತೆಗೆ ಮಿಡ್ರಿಬ್. ಸೊ ಇದು ರಿಜಿಡಿಟಿ ಕೊಡುತ್ತೆ, ಜೊತೆಗೆ ಫುಡ್ ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಅಬೌಟ್ ವೇನ್ಸ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಲೀಫ್. ಗೊತ್ತಾಯ್ತು. ನೆಕ್ಸ್ಟ್ ವೆನೇಷನ್. ಲೀಫ್ ಅಲ್ಲಿ ಇರುವಂತಹ ವೇನ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅದಕ್ಕೆ ನಾವು ಏನಂತ ಕರಿತೀವಿ, ವೆನೇಷನ್ ಅಂತ ಕರಿತೀವಿ. ವೇನ್ಸ್ ಆಗಿರ್ಬೋದು, ವೇನ್ಲೆಟ್ಸ್ ಆಗಿರ್ಬೋದು. ವೇನ್ಸ್ ಅಂತ ಅಂದ್ರೆ ಈ ತರ ಲೈನ್, ವೇನ್ಲೆಟ್ಸ್ ಅಂದ್ರೆ ಅದರಲ್ಲಿ ಮತ್ತೆ ಚಿಕ್ಕ ಲೈನ್ಸ್ ಬರುತ್ತಲ್ಲ ಅದು. ಸೊ ಮಧ್ಯದಲ್ಲಿ ಇರುವಂತದ್ದು ಮಿಡ್ರಿಬ್. ಸೊ ಇದು ಲೀಫಿನ ಸ್ಟ್ರಕ್ಚರ್ ಆಗಿ ಮಾಡ್ಕೊಳ್ಳಿ. ಗೊತ್ತಾಯ್ತು. ಸೊ ಇದು ವೇನ್ಸ್, ಇದು ವೇನ್ಲೆಟ್ಸ್. ವೇನ್ಲೆಟ್ಸ್ ಕ್ಯಾಪಿಟಲ್ ವಿ, ಸ್ಮಾಲ್ ವಿ, ವೇನ್ಸ್, ವೇನ್ಲೆಟ್ಸ್. ಗೊತ್ತಾಯ್ತು. ವೇನ್ಲೆಟ್ಸ್ ಚಿಕ್ಕದಾಗುತ್ತೆ, ಬೇಬಿ ವೇನ್ಸ್. ಓಕೆ. ಸೊ ಒಂದು ರೆಟಿಕ್ಯುಲೇಟ್, ಇನ್ನೊಂದು ಪ್ಯಾರಲಲ್. ರೆಟಿಕ್ಯುಲೇಟ್ ಅಂತ ಅಂದ್ರೆ ನೆಟ್ವರ್ಕ್ ತರ ಅರೇಂಜ್ ಆಗಿರುತ್ತೆ ಈ ರೀತಿ, ನೆಟ್ವರ್ಕ್ ತರ. ಹೆಂಗಂದ್ರೆ ಹಂಗೆ ಪೂರ್ತಿ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಓಕೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ರೆಟಿಕ್ಯುಲೇಟ್. ಯಾವ್ದ್ರಲ್ಲಿ ಇರುತ್ತೆ ರೆಟಿಕ್ಯುಲೇಟ್ ವೆನೇಷನ್? ರೆಟಿಕ್ಯುಲೇಟ್ ವೆನೇಷನ್ ಇಸ್ ಸೀನ್ ಇನ್ ಡೈಕಾಟ್. ಪ್ಯಾರಲಲ್ ವೆನೇಷನ್ ಎದ್ರಲ್ಲಿ ಇರುತ್ತೆ, ಮೋನೋಕಾಟ್. ಪ್ಯಾರಲಲ್ ಅಂತ ಅಂದ್ರೆ ಏನು, ಪ್ರತಿಯೊಂದು ವೇನ್ಸ್ ನು ಕೂಡ ಒಂದಕ್ಕೊಂದು ಪ್ಯಾರಲಲ್ ಆಗಿ ಇರುತ್ತೆ. ಓಕೆ. ಈ ರೀತಿ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ಅದಕ್ಕೆ ನಾವು ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ಪ್ಯಾರಲಲ್ ವೆನೇಷನ್ ಇಸ್ ಸೀನ್ ಇನ್ monocots. ಗೊತ್ತಾಯ್ತು. So this is the difference between reticulate and parallel. This is about venation. Next types of leaf. ಇದರಲ್ಲಿ ಎಕ್ಸಾಂಪಲ್ಸ್ ಇನ ಕ್ವೆಶ್ಚನ್ಸ್ ಜಾಸ್ತಿ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಏನು ಅಂತ ಅಂದ್ರೆ, ಫಸ್ಟ್ ಸಿಂಪಲ್ ಲೀಫ್ ಅಂತ ಅಂದ್ರೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನ ನಾವು ಸಿಂಪಲ್ ಲೀಫ್ ಅಂತ ಕರಿತೀವಿ. ಅಂದ್ರೆ ಒಂದು ಲೀಫ್ ಅಲ್ಲಿ ಮಿಡ್ರಿಬ್ ಇರುತ್ತೆ, ಜೊತೆಗೆ ಎಲ್ಲಾ ವೇನ್ಸ್ ನು ಕೂಡ, ವೇನ್ಲೆಟ್ಸ್ ನು ಕೂಡ ಇರುತ್ತೆ. ಇದು ಒಂದು ಎಂಟೈರ್ ಲೀಫ್. ಲೀಫ್ ಒಂದು ಫುಲ್ ಲೀಫ್ ಆಗಿದೆ, ಇದನ್ನ ನಾವು ಸಿಂಪಲ್ ಲೀಫ್ ಅಂತ ಕರಿತೀವಿ. ಕಾಂಪೌಂಡ್ ಲೀಫ್ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ನೋಡಿ ಇದು ಪಿಟಿಯೋಲ್ ಇದೆ, ಇದು ಸ್ಟೆಮ್ಮಿಗೆ ಅಟ್ಯಾಚ್ ಆಗಿದೆ. ಓಕೆ. ಸೊ ಕಾಂಪೌಂಡ್ ಲೀಫ್ ಅಂತ ಅಂದ್ರೇನು, ಇದು ಪಿಟಿಯೋಲ್ ಇದೆ, ಇದು ಸ್ಟೆಮ್ಮಿಗೆ ಅಟ್ಯಾಚ್ ಆಗಿದೆ. ಓಕೆ. ಸೊ ದಿಸ್ ಇಸ್ ಪಿಟಿಯೋಲ್ ಅಂಡ್ ದಿಸ್ ಇಸ್ ಸ್ಟೆಮ್. ನಾನಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋದ್ ಮತ್ತೆ, ಸೊ ಇಲ್ಲಿ ಪಿಟಿಯೋಲ್ ಹತ್ರ ಒಂದು ಚಿಕ್ಕದಾಗಿ ಲೀಫ್ ತರ ಸ್ಟ್ರಕ್ಚರ್ ಇರುತ್ತೆ. ಇಟ್ ಇಸ್ ನಾಟ್ ಆಕ್ಚುಯಲ್ ಲೀಫ್. ಲೀಫ್ ಲೈಕ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ದಿಸ್ ಇಸ್ ನೋನ್ ಆಸ್ ವಾಟ್, ಸ್ಟಿಪಿಯೋಲ್.
ಇದನ್ನ ಏನಂತ ಕರಿತೀವಿ ನಾವು ಸ್ಟಿಪ್ಯೂಲ್ ಅಂತ ಕರಿತೀವಿ. Leaf like structure which is present at the base of the leaf is known as what? Stipule. Okay, so ಈ ಸ್ಟಿಪ್ಯೂಲ್ ಜೊತೆಗೆ ಇಲ್ಲಿ ಒಂದು ಚಿಕ್ಕದಾಗಿ ಬಡ್ ಇರುತ್ತೆ. ಓಕೆ, ಚಿಕ್ಕದಾಗಿ ಒಂದು ಆಕ್ಸಿಲರಿ ಬಡ್ ಇರುತ್ತೆ. ಓಕೆ, ಸೊ ಬಡ್ is present in the axil of leaf. ಓಕೆ, ಸೊ ಈ ರೀತಿ ಇರುತ್ತೆ. ಇಲ್ಲಿನೂ ಕೂಡ ಒಂದು ಏನಿದೆ, ಬಡ್ ಇದೆ, ಗೊತ್ತಾಯ್ತು. ಸೊ ಇದು ಮಿಡ್ರಿಬ್ ಮಕ್ಕಳೇ. ಸೊ ಇದು ಮಿಡ್ರಿಬ್. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇದೆಲ್ಲ ವೇನ್ಸ್. ಓಕೆ, ಸೊ ಇದು ವೇನ್ಸ್ ಇದೆ, ಹೆಂಗೆ ನೆಟ್ವರ್ಕ್ ತರ ವೇನ್ಸ್ ಅರೇಂಜ್ ಆಗಿದೆ. ಈ ವೇನ್ಸ್ ಏನಾಗುತ್ತೆ ಅಂತ ಅಂದ್ರೆ, ದಿಸ್ ವೇನ್ಸ್ ವಿಲ್ ಟಚ್ ದ ಮಾರ್ಜಿನ್ ಆಫ್ ದ ಲೀಫ್. ಏನು ವೇನ್ಸ್ ಲೀಫಿನ ಮಾರ್ಜಿನ್ಗೆ ಟಚ್ ಆಗಿ ಏನಾಗುತ್ತೆ, ಮತ್ತೆ ಒಳಗಡೆ ಬರುತ್ತೆ. ಅಂದ್ರೆ ಇಟ್ ವಿಲ್ ಶೋ ಇನ್ಸಿಷನ್. ಇನ್ಸಿಷನ್ ಅಂತ ಅಂದ್ರೆ ಹಿಂಗ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರುವಂತದ್ದು. ಮಾರ್ಜಿನ್ಗೆ ಟಚ್ ಆಗಿ ಮತ್ತೆ ವಾಪಸ್ ಬಂತು. ಸೊ ಹಂಗಾಗಿ ಲೀಫ್ ಕಂಪ್ಲೀಟ್ ಆಗಿ ಇಲ್ಲ, ಬದಲಾಗಿ ಲೀಫ್ಲೆಟ್ಸ್ ಕಾಣಿಸ್ತೆ. ಸಣ್ಣ ಸಣ್ಣ ಲೀಫ್ ಆಗಿ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಸೊ ವಿ ಕ್ಯಾನ್ ಅಬ್ಸರ್ವ್ ಮೆನಿ ಲೀಫ್ಲೆಟ್ಸ್ ಇನ್ ಒನ್ ಲೀಫ್. ಇದನ್ನ ನಾವು ಒಂದು ಲೀಫ್ ಅಂತ ಕರಿತಾ ಇದೀವಿ. ಒಂದು ಲೀಫ್ ಅಲ್ಲಿ ಬೇಬಿ ಲೀಫ್ ಇದೆ. ಸೊ ಇದನ್ನ ಎಲ್ಲಂತ ಕರಿತೀವಿ, ವೀನ್ಲೆಟ್ಸ್ ಅಂತ ಕರಿತೀವಿ. ಇಂಥ ಅರೇಂಜ್ಮೆಂಟ್ಗೆ ಏನಂತ ಕರಿತೀವಿ, ಕಾಂಪೌಂಡ್ ಲೀಫ್. ಸಿಂಪಲ್ ಆಗಿಲ್ಲ, ಸ್ವಲ್ಪ ಕಾಂಪ್ಲೆಕ್ಸಿಟಿ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಂಪೌಂಡ್ ಲೀಫ್. ಏನ್ ಕಾಂಪ್ಲೆಕ್ಸಿಟಿ ಅಂತಂದ್ರೆ, ಮಿಡ್ರಿಬ್ ಹಂಗೇನೆ ಇರುತ್ತೆ. ಸೊ ಈಗ ನಾವು ಮಿಡ್ರಿಬ್ ನ ರಾಚಸ್ ಅಂತ ಕರಿತಾ ಇದೀವಿ. ಮಿಡ್ರಿಬ್ ಈಸ್ ನೌ ನೇಮ್ಡ್ ಆಸ್ ವಾಟ್, ರಾಚಸ್. Okay, and each veins will touch the margin and undergo incision to form leaflets. ಹೆಂಗೆ ಲೀಫ್ಲೆಟ್ಸ್ ಮತ್ತೆ ಲೀಫಿಗೆ ಡಿಫ್ರೆನ್ಸ್ ಕಂಡುಹಿಡಿಬಹುದು ಅಂತಂದ್ರೆ, ಇದು ಸಪೋಸ್ ಲೀಫ್ ಆಗಿದ್ರೆ, ಇದು ಲೀಫ್ ಆಗಿದ್ರೆ ಇಲ್ಲಿ ಏನಿರ್ಬೇಕಾಗಿತ್ತು, ಪಿಟಿಯೋಲ್ ಇರ್ಬೇಕಾಗಿತ್ತು. ಜೊತೆಗೆ ಇಲ್ಲಿ ಒಂದು ಆಕ್ಸಿಲರಿ ಬಡ್ ಇರ್ಬೇಕಾಗಿತ್ತು. ಬಟ್ ಆ ರೀತಿ ಬಡ್ ಇಲ್ವಲ್ಲಪ್ಪ. ಸೊ ಬಡ್ ಇಲ್ಲ ಅಂತಂದ್ರೆ ಏನರ್ಥ, ದಿಸ್ ಈಸ್ ವಾಟ್, ಲೀಫ್ಲೆಟ್. ಬಡ್ ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ ದಿಸ್ ಇಸ್ ಸ್ಟೆಮ್, ಅಂಡ್ ದಿಸ್ ಇಸ್ ಪಿಟಿಯೋಲ್, ಅಂಡ್ ಬಡ್ ಇಸ್ ಪ್ರೆಸೆಂಟ್ ಹಿಯರ್. ಓಕೆ, ಇಲ್ಲಿ ಸ್ಟಿಪ್ಯೂಲ್ ಕೂಡ ಇರುತ್ತೆ, ಸ್ಟಿಪ್ಯೂಲ್ ಕೂಡ ಇದೆ, ಗೊತ್ತಾಯ್ತು. ನಾವು ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಕಾಂಪೌಂಡ್ ಲೀಫ್. ಸೊ ಈ ರೀತಿ ಅರೇಂಜ್ ಆಗಿದ್ರೆ ಇದನ್ನ ಪಿನ್ನೇಟ್ ಕಾಂಪೌಂಡ್ ಲೀಫ್ ಅಂತ ಕರಿತೀವಿ, ಪಿನ್ನೇಟ್. ಓಕೆ, ಬಟ್ ಇಲ್ಲಿ ಸ್ಟೆಮ್ ಇದೆ. ಓಕೆ, ಸ್ಟೆಮ್ ಆದ್ಮೇಲೆ ಪಿಟಿಯೋಲ್ ಇದೆ. ಇಲ್ಲಿ ಒಂದು ಪಾಯಿಂಟ್ ಇಂದಾನೆ ಎಲ್ಲ ಲೀಫ್ಲೆಟ್ಸ್ ಕೂಡ ಈ ರೀತಿ ಅರೇಂಜ್ ಆಗಿದೆ. ಇದನ್ನ ಏನಂತ ಕರಿತೀವಿ, ಪಾಮೇಟ್ ಕಾಂಪೌಂಡ್ ಲೀಫ್ ಅಂತ. ಅಂದ್ರೆ ಈ ತರ ನೋಡಿ, ಇದು ಏನು ಪಿಟಿಯೋಲ್ ಇದ್ದಂಗೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಇಂದಾನೆ ಎಲ್ಲ ಏನು, ಈ ಪಾಯಿಂಟ್ ಇಂದಾನೆ ಏನ್ ಅರೈಸ್ ಆಗಿದೆ, ಎಲ್ಲ ಲೀವ್ಸ್ ಬಂದಿರುವಂತದ್ದು. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪಾಮೇಟ್. ಪಾಮ್ ಅಂತಂದ್ರೇನು, ಕೈ. ಸೊ ಪಾಮೇಟ್. ಪಿನ್ನೇಟಿಗೆ ಎಕ್ಸಾಂಪಲ್ ನೀಮ್, ಪಾಮೇಟಿಗೆ ಎಕ್ಸಾಂಪಲ್ ಸಿಲ್ಕ್, ಕಾಟನ್. ಗೊತ್ತಾಯ್ತು. ಸೊ ಈಗ ನೀವು ಡಿಫರೆನ್ಸ್ ಹೆಂಗ್ ಕಂಡು ಹಿಡಿತೀರಾ ಅಂತಂದ್ರೆ, ಸಪೋಸ್ ಇದು ಸ್ಟೆಮ್ ಇತ್ತು. ಓಕೆ, ಇದು ಸ್ಟೆಮ್ ಇತ್ತು, ಇದು ಪಿಟಿಯೋಲ್ ಇತ್ತು ಅಂತ ಅಂದ್ರೆ, ಇಲ್ಲಿ ಇದು ಲೀಫ್ಲೆಟ್ಸ್, ಇಲ್ಲಿ ಬಡ್ ಇರೋದಿಲ್ಲ, ಬದಲಾಗಿ ಆಕ್ಸಿಲರಿ ಬಡ್ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಸ್ಟಿಪ್ಯೂಲ್ ಕೂಡ ಇಲ್ಲೇನೆ ಇರುತ್ತೆ. ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಸ್ಟಿಪ್ಯೂಲ್ ಕೂಡ ಇಲ್ಲಿರುತ್ತೆ, ಆಕ್ಸಿಲರಿ ಬಡ್ ಕೂಡ ಇಲ್ಲೇನೆ ಇರುತ್ತೆ. ಸೊ ಹಂಗಾಗಿ ದಿಸ್ ಇಸ್ ಕಾಂಪೌಂಡ್ ಲೀಫ್ ನೋನ್ ಆಸ್ ಪಾಮೇಟ್, ಸಿಲ್ಕ್ ಕಾಟನ್ ಎಕ್ಸಾಂಪಲ್. ನೆಕ್ಸ್ಟ್ ಫಿಲೋಟಾಕ್ಸಿ. ಫಿಲೋಟಾಕ್ಸಿ ಅಂತಂದ್ರೆ, ಸ್ಟೆಮ್ ಅಲ್ಲಿ ಲೀಫ್ ಯಾವ ರೀತಿ ಅರೇಂಜ್ ಆಗಿದೆ ಅದನ್ನ ನಾವು ಪ್ಯಾಟರ್ನ್ ಗೆ ಏನಂತ ಕರಿತೀವಿ, ಫಿಲೋಟಾಕ್ಸಿ ಅಂತ ಕರಿತೀವಿ. ಆಲ್ಟರ್ನೇಟ್ ಅಂತಂದ್ರೆ, ಹಿಂಗ್ ಸ್ಟೆಮ್ ಇತ್ತು ಅಂತಂದ್ರೆ ಲೀಫ್ ಈ ತರ ಆಲ್ಟರ್ನೇಟ್ ಆಗಿ ಅರೇಂಜ್ ಆಗಿದೆ. ಓಕೆ, ಸೊ ಇಲ್ಲಿ ಒಂದು ನೋಡ್ ಇದ್ರೆ, ಒಂದು ನೋಡಿಗೆ ಲೆಫ್ಟ್ ಗೆ ಇದ್ರೆ ಇನ್ನೊಂದು ನೋಡಲ್ಲಿ ರೈಟ್ ಸೈಡ್ ಏನಾಗುತ್ತೆ, ಲೀಫ್ ಡೆವಲಪ್ ಆಗುತ್ತೆ. ಸೊ ಈ ರೀತಿ ಇತ್ತು ಅಂದ್ರೆ ನಾವು ಇದನ್ನ ಆಲ್ಟರ್ನೇಟ್ ಫಿಲೋಟಾಕ್ಸಿ. ಚೈನಾ ರೋಸ್ ಮಸ್ಟರ್ಡ್ ಸನ್ಫ್ಲವರ್, ಚೈನಾ ರೋಸ್ ಮಸ್ಟರ್ಡ್ ಸನ್ಫ್ಲವರ್ ಆಲ್ಟರ್ನೇಟ್ ಫಿಲೋಟಾಕ್ಸಿ. ಆಪೋಸಿಟ್ ಅಂತ ಅಂದ್ರೆ ಏನು, ಪ್ರತಿ ನೋಡಿಗೂ ಕೂಡ ಎರಡೆರಡು ಲೀಫ್ ಬರುವಂತದ್ದು. ಪ್ರತಿ ನೋಡಿಗೂ ಎರಡೆರಡು ಲೀಫ್. ಓಕೆ, ಸೊ ಇಲ್ಲಿ ಒಂದು ನೋಡಿದೆ, ಸೊ ಈ ನೋಡಿಗೆ ಮತ್ತೆ ಒಂದು ಲೀಫ್ ಬಂತು, ಈ ರೀತಿ. ಓಕೆ, ಸೊ ಈ ತರ ಇದ್ರೆ ಇದನ್ನ ಆಪೋಸಿಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಗಾವಾ ಮತ್ತೆ ಕೆಲೋಟ್ರೋಪಿಸ್, ಎಕ್ಕೆ ಗಿಡ. ಕೆಲೋಟ್ರೋಪಿಸ್ ಅಂತ ಅಂದ್ರೇನು, ಎಕ್ಕೆ ಗಿಡ. ಗಾವಾ ಅಂತ ಅಂದ್ರೇನು, ಪಪ್ಪಾಯ, ಸಾರಿ, ಪೇರ್ಲೆ. ಸೊ ಗಾವಾ ಅಂದ್ರೆ ಪೇರ್ಲೆ ಹಣ್ಣು, ಕೆಲೋಟ್ರೋಪಿಸ್ ಎಕ್ಕೆ ಗಿಡ. ಓಕೆ, ನೆಕ್ಸ್ಟ್ ಆಲ್ಸ್ಟೋನಿಯಾ. ಈ ಮರನು ಕೂಡ ನೋಡಿರ್ತೀರಾ ನೀವು, ಬಟ್ ನಿಮಗೆ ಏನು ಐಡಿಯಾ ಬರೋದಿಲ್ಲ ಯಾವುದು ಅಂತ. ದಟ್ ಈಸ್ ವಾರಲ್ ಈಸ್ ನೋನ್ ಆಸ್ ವಾಟ್, ಆಲ್ಸ್ಟೋನಿಯಾ ಎಕ್ಸಾಂಪಲ್. ವಾರಲ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇದು ಸ್ಟೆಮ್ ಇತ್ತು,
ಓಕೆ, ಸಾರಿ, ಇದು ಸ್ಟೆಮ್ ಇದೆ. ಈ ಸ್ಟೆಮ್ಮಿನ ಒಂದು ಪಾಯಿಂಟ್ ಇಂದ ಎಲ್ಲ ಲೀಫ್ನು ಕೂಡ ಅರೈಸ್ ಆಗುತ್ತೆ. ಪ್ರತಿಯೊಂದು ಲೀಫಿಗೂ ಕೂಡ ಏನಿರುತ್ತೆ ಅಂತ ಅಂದ್ರೆ ಆಕ್ಸಿಲರಿ ಬಡ್ ಇರುತ್ತೆ. ಇದಕ್ಕೂ ಮತ್ತೆ ಪಾಮೆಟ್ ಕಾಂಪೌಂಡ್ ಲೀಫ್ಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಪಾಮೆಟ್ ಕಾಂಪೌಂಡ್ ಲೀಫ್ ಅಲ್ಲಿ ಏನಾಗುತ್ತೆ, ಈ ರೀತಿ ಇರುತ್ತೆ. ಇದೆಲ್ಲ ಲೀವ್ಸಾ, ಇಲ್ಲಿ ಏನಿದೆ, ಬಡ್ ಇದೆ, ಆಕ್ಸಿಲರಿ ಬಡ್ ಇಲ್ಲಿದೆ, ಮತ್ತೆ ಸ್ಟಿಪ್ಯೂಲ್ ಇದೆ. ಬಟ್ ಇಲ್ಲಿ ಹಂಗಲ್ಲ, ಪ್ರತಿಯೊಂದು ಲೀಫಿಗೂ ಕೂಡ ಆಕ್ಸಿಲರಿ ಬಡ್ ಇಲ್ಲಿರುತ್ತೆ. ಸೊ ಹಂಗಾಗಿ ದಿಸ್ ಇಸ್ ವೋರಲ್ ಫಿಲೋಟಾಕ್ಸಿ ಅಂಡ್ ದಿಸ್ ಇಸ್ ಪಾಮೇಟ್ ಕಾಂಪೌಂಡ್ ಲೀಫ್. ದಟ್ ಈಸ್ ಅ ಡಿಫ್ರೆನ್ಸ್. ಇದೆರಡರ ಡಿಫ್ರೆನ್ಸ್ ನಿಮಗೆ ಡಯಾಗ್ರಾಮ್ ಕೊಟ್ಟಿರ್ತಾರೆ ಕೆಲವೊಂದ್ಸರಿ, ನೀಟ್ ಎಕ್ಸಾಮ್ ಅಲ್ಲಿ ಕೊಡ್ತಾರೆ, ಬಟ್ KCT ಅಲ್ಲಿ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಕೊಡೋದಿಲ್ಲ. ನೀವು ಜಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ಯಾವ್ದಕ್ಕೆ ಸಾಕು. ಓಕೆನಾ. ನೆಕ್ಸ್ಟ್, ಇನ್ಫ್ಲೋರಸೆನ್ಸ್. ಇನ್ಫ್ಲೋರಸೆನ್ಸ್ ಅಂತ ಅಂದ್ರೆ ಏನು? ದಟ್ ಈಸ್ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ಫ್ಲೋರಲ್ ಆಕ್ಸಿಸ್. ಫಸ್ಟಿಗೆ ಏನಾಗುತ್ತೆ ಅಂತ ಅಂದ್ರೆ ಮಕ್ಕಳೇ, ಸೊ ಈಗ ನೋಟ್ಸ್ ಅಲ್ಲಿ ಏನಾಗ್ತಾ ಇತ್ತು, ಒಂದ್ ಕಡೆ ಲೀಫ್ ಬರುವಂತದ್ದಾಗಿರ್ಬೋದು, ಇನ್ನೊಂದ್ ಕಡೆ ಸ್ಟೆಮ್ ಇಂದ ಬ್ರಾಂಚ್ ಬರುವಂತದ್ದಾಗಿರ್ಬೋದು, ಇನ್ನೊಂದ್ ಕಡೆ ಹಿಂಗ್ ಬಂದ್ಬಿಟ್ಟು ಫ್ಲವರ್ ಬರುವಂತದ್ದಾಗಿರ್ಬೋದು. ಸೊ ಈ ರೀತಿ ನೋಟ್ಸಿನ ಕೆಲ್ಸ ಆಯ್ತು. ಈ ಟೋಟಲ್ ಇದೆ ಅಲ್ಲ, ಇದು ಶೂಟ್. ಓಕೆ, ಸೊ ಇದರ ಲೆಂತ್ ಏನಿದೆ, ಲಾರ್ಜ್ ಇದೆ. ಇಲ್ಲಿ ಏನು ನೋಟ್ಸ್ ಇದೆ. ಬಟ್ ಏನಾಗ್ಬಿಡುತ್ತೆ, ಕಂಡೆನ್ಸ್ ಆಗುತ್ತೆ ಈ ಸ್ಟ್ರಕ್ಚರ್, ಶೂಟಿನ ಸ್ಟ್ರಕ್ಚರ್ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಇದಿಷ್ಟು ಸ್ಟ್ರಕ್ಚರ್ ಅನ್ನು ಕೂಡ ಇಷ್ಟೇ ಆದಂಗೆನೆ. ಓಕೆ, ಇಟ್ ವಿಲ್ ಕಂಡೆನ್ಸ್ and each node will produce different floral axis. ಒಂದು ಏನ್ ಮಾಡ್ಬೋದು ಅಂದ್ರೆ ಕೆಲಿಕ್ಸ್ ಪ್ರೊಡ್ಯೂಸ್ ಮಾಡ್ಬೋದು, ಇನ್ನೊಂದು ನೋಡ್ ಏನ್ ಮಾಡುತ್ತೆ, ಕೊರೊಲ್ಲಾ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇನ್ನೊಂದು ನೋಡ್ ಏನ್ ಪ್ರೊಡ್ಯೂಸ್ ಮಾಡ್ತು ನೋಡಿ, ಇಲ್ಲಿ 3 ಇದೆ ಅಲ್ಲ, ಇನ್ನೊಂದನ್ನು ಹಾಕ್ಬಿಡ್ತೀನಿ, 4 ನೋಡ್. ಓಕೆ, ಸೊ ಇಲ್ಲಿ 4 ನೋಡ್ ಇದೆ. ಈ 4 ನೋಡ್ 1 2 3 4, ಈ 4 ಕೂಡ ಇಲ್ಲೇನೆ ಇದೆ. ಬಟ್ ವಾಟ್ ಈಸ್ ಹ್ಯಾಪನ್ಡ್ ಈಸ್ ಹಿಯರ್ ಇಟ್ ಈಸ್ ರೆಡ್ಯೂಸ್ಡ್. ಓಕೆ, ಸೊ ಶೂಟ್ ಆಕ್ಸಿಸ್ ಏನಾಗ್ಬಿಡುತ್ತೆ, ಫ್ಲೋರಲ್ ಆಕ್ಸಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಏನಾಗುತ್ತೆ, ಪ್ರತಿಯೊಂದು ನೋಡ್ನು ಕೂಡ ಫ್ಲವರಿನ ಡಿಫ್ರೆಂಟ್ ವೋರಲ್ ಪ್ರೊಡ್ಯೂಸ್ ಮಾಡುತ್ತೆ. ವೋರಲ್ ಅಂತ ಅಂದ್ರೆ ಫ್ಲವರಿನ ಪಾರ್ಟ್ಸ್, ಒಂದು ಲೇಯರ್ ಬೈ ಲೇಯರ್ ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಲೇಯರ್ ಏನು ಕೆಲಿಕ್ಸ್, ಇನ್ನೊಂದು ಲೇಯರ್ ಏನು ಕೊರೋಲಾ, ಆ ರೀತಿ. ನೆಕ್ಸ್ಟ್ ಏನಾಗುತ್ತೆ, ಆಂಡ್ರೀಶಿಯಂ. ಆಂಡ್ರೀಶಿಯಂ ಅಂತ ಅಂದ್ರೆ ಏನು, ಸ್ಟೆಮನ್ ಪ್ರೊಡ್ಯೂಸ್ ಆಯ್ತು. ಇನ್ನೊಂದು ಏನ್ ಮಾಡುತ್ತೆ, ಗೈನೀಶಿಯಂ. ಗೈನೀಶಿಯಂ ಅಂತ ಅಂದ್ರೆ ಏನ್ ಪ್ರೊಡ್ಯೂಸ್ ಮಾಡ್ತು, ದಟ್ ಈಸ್ ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವೆರಿ. ಗೊತ್ತಾಯ್ತು. ಸೊ ಈ ರೀತಿ ಫ್ಲವರ್ ಪ್ರೊಡ್ಯೂಸ್ ಆಯ್ತು. ದಿಸ್ ಶೂಟ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಸ್ ಇಂಟು ಫ್ಲೋರಲ್ ಆಕ್ಸಿಸ್. ನೌ ದಿಸ್ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ ಅ ಗ್ರೂಪ್. ಗ್ರೂಪ್ ಅಲ್ಲಿ ಫ್ಲವರ್ಸ್ ಎಲ್ಲ ಅರೇಂಜ್ ಆಗ್ಬಿಟ್ಟಿರುತ್ತೆ. ಅಂತದಕ್ಕೆ ನಾವೇನಂತ ಕರಿತೀವಿ, ಇನ್ಫ್ಲೋರಸೆನ್ಸ್. ಹೇಗೆ ಸ್ಟೆಮ್ ಅಲ್ಲಿ ಲೀಫ್ ಎಲ್ಲ ಒಂದು ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿತ್ತಲ್ಲ, ಅದೇ ರೀತಿ ಒಂದು ಫ್ಲೋರಲ್ ಆಕ್ಸಿಸ್ ಅಲ್ಲಿ ಯಾವ ರೀತಿ ಎಲ್ಲ ಫ್ಲವರ್ಸ್ ಅರೇಂಜ್ ಆಗಿರುತ್ತಲ್ಲ, ಆ ಕಂಪ್ಲೀಟ್ ಪ್ಯಾಟರ್ನ್ ನಾವೇನಂತ ಕರಿತೀವಿ, ಇನ್ಫ್ಲೋರಸೆನ್ಸ್ ಅಂತ ಕರಿತೀವಿ. ಇದರಲ್ಲಿ 2 ತರ ಇದೆ, ರೆಸಿಮೋಸ್ ಮತ್ತೆ ಸೈಮೋಸ್. ಸಪೋಸ್ ಇದು ಒಂದು ಫ್ಲೋರಲ್, ಇಲ್ಲಿ ಸ್ಟೆಮ್ ಇದೆನಾ, ಇಲ್ಲಿ ತನಕ ಲೀಫ್ ಬಂತಪ್ಪ, ಇಲ್ಲಿಂದ ನೆಕ್ಸ್ಟ್ ಏನ್ ಬರುತ್ತೆ, ಫ್ಲವರ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿ ತನಕ ಬರೋ ನೆಕ್ಸ್ಟ್ ಎಲ್ಲ ಏನು, ಇದು ಫ್ಲೋರಲ್ ಆಕ್ಸಿಸ್ ಅಂತ ಕರಿತಾ ಇದೀವಿ. ಓಕೆ, ಸೊ ಇಲ್ಲಿ ಫ್ಲವರ್ಸ್ ಬೆಳೀತಾ ಬರುತ್ತೆ. ಈ ಫ್ಲವರ್ಸ್ ಬೆಳೆಯುವಂತ ಆಕ್ಸಿಸ್ ಇದೆ ಅಲ್ಲ, ಇದು ಕಂಟಿನ್ಯೂ ಗ್ರೋ ಆಗ್ತಾನೆ ಇದೆ, ಗ್ರೋ ಆಗ್ತಾನೆ ಇರುತ್ತೆ. ಹಾಗಾಗಿ ಹೊಸ ಫ್ಲವರ್ಸ್ ಎಲ್ಲ ಇಲ್ಲಿ ಮೇಲೆ ಇರುತ್ತೆ, ನ್ಯೂ ಫ್ಲವರ್ಸ್. ಓಕೆ, ಸೊ ನ್ಯೂ ಫ್ಲವರ್ಸ್ ಆರ್ ಹಿಯರ್ ಅಂಡ್ ಓಲ್ಡ್ ಫ್ಲವರ್ಸ್ ಆರ್ ಹಿಯರ್. ಹೊಸ ಫ್ಲವರ್ಸ್ ಎಲ್ಲ ಮೇಲೆ ಡೆವಲಪ್ ಆಗ್ತಾ ಇರುತ್ತೆ, ಓಲ್ಡ್ ಫ್ಲವರ್ಸ್ ಎಲ್ಲ ಕೆಳಗಡೆ ಇರುತ್ತೆ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ಇದನ್ನ ನಾವು ರೆಸಿಮೋಸ್ ಇನ್ಫ್ಲೋರಸೆನ್ಸ್, ಇದಕ್ಕೆ ಆಕ್ರೋಪೆಟಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ರೆಸಿಮೋಸ್ ಆಲ್ವೇಸ್ ಫಾಲೋಸ್ ಆಕ್ರೋಪೆಟಲ್ ಅರೇಂಜ್ಮೆಂಟ್ ಲೈಕ್ ಲೀವ್ಸ್. ಲೀವ್ಸ್ ಯಾವಾಗಲೂ ಎಳೆ ಲೀಫ್, ಚಿಗುರು ಇರುವಂತದ್ದು ತುದಿಗೆ ಇರುತ್ತೆ, ಹಳೆ ಲೀಫ್ ಎಲ್ಲ ಏನಿರುತ್ತೆ ಬೇಸ್ ಅಲ್ಲಿ ಇರುತ್ತೆ. ಅದೇ ರೀತಿ ಹೊಸ ಫ್ಲವರ್ಸ್ ಎಲ್ಲ ಎಲ್ಲಿರುತ್ತೆ, ತುದಿಯಲ್ಲಿರುತ್ತೆ. ಓಲ್ಡ್ ಫ್ಲವರ್ಸ್ ಎಲ್ಲ ಎಲ್ಲಿರುತ್ತೆ, ಬೇಸ್ ಅಲ್ಲಿರುತ್ತೆ. ಇಂಥ ಅರೇಂಜ್ಮೆಂಟ್ ಗೆ ನಾವೇನಂತ ಕರಿತೀವಿ, ಆಕ್ರೋಪೆಟಲ್, ಆರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಸೆಂಟ್ರಿಪಿಟಲ್ ಅಂತ ಕರಿತೀವಿ. ಗೊತ್ತಾಯ್ತು. ಬಟ್ ಅದರ ಆಪೋಸಿಟ್ ಏನಾಗುತ್ತೆ, ವೈಸ್ ವರ್ಸಾ ಈಸ್ ಸೀನ್ ಇನ್ ಸೈಮೋಸ್ ಇನ್ಫ್ಲೋರಸೆನ್ಸ್. ಸೈಮೋಸ್ ಇನ್ಫ್ಲೋರಸೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಮೇನ್ ಆಕ್ಸಿಸ್ ಟರ್ಮಿನೇಟ್ಸ್ ಇನ್ ಫ್ಲವರ್. ಈ ಫ್ಲವರ್ ಗ್ರೋತ್ ಆಗುವಂತ ಆಕ್ಸಿಸ್ ಇದೆ ಅಲ್ಲ, ಇದು ಯಾವಾಗ್ಲೂ ಒಂದು ಫ್ಲವರ್ ಕೊನೆಗೆ ಟಿಪ್ ಅಲ್ಲಿ ಒಂದು ಫ್ಲವರ್ ಆಗಿ ಡೆವಲಪ್ ಆಗ್ಬಿಡುತ್ತೆ. ನೋಡಿ, ಟಿಪ್ ಅಲ್ಲಿ ಒಂದು ಫ್ಲವರ್ ಇದೆ ಅಂತ ಅಂದ್ರೆ, ಹೊಸದಾಗಿ ಫ್ಲವರ್ ಬರ್ಬೇಕಂದ್ರೆ ಎಲ್ಲಿಂದ ಬರಬೇಕು, ಬೇಸ್ ಇಂದ ಬರಬೇಕು. ಸೊ ನ್ಯೂ ಫ್ಲವರ್ಸ್ ಆರ್ ಎಟ್ ದ ಬೇಸ್. ಓಕೆ, ಅಂಡ್ old flowers are at the
ಅಪೆಕ್ಸ್. ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ಇದನ್ನ ನಾವು ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ಗೊತ್ತಾಯ್ತು. ಸೊ ಇದು NCERT ಅಲ್ಲಿ ಕೊಟ್ಟಿದ್ದಾರೆ. ಇದು ಬೇಸಿಪೆಟಲ್ ಆಗಿರುತ್ತೆ. ಓಕೆ, ಬೇಸ್ ಅಲ್ಲಿ ಯಂಗ್ ಫ್ಲವರ್ಸ್ ಇತ್ತು ಅಂತಂದ್ರೆ ಬೇಸಿಪೆಟಲ್. ಈ ತರ ಟಿಪ್ ಏನು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಅಪೆಕ್ಸ್ ಅಲ್ಲಿ ಯಂಗ್ ಫ್ಲವರ್ಸ್ ಇತ್ತು ಅಂತ ಅಂದ್ರೆ ಅದನ್ನ ಆಕ್ರೋಪೆಟಲ್ ಅಂತ ಕರಿತೀವಿ. ಆಕ್ರೋಪೆಟಲ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್, ಸೈಮೋಸ್ ಈಸ್ ಬೇಸಿಪೆಟಲ್. ಗೊತ್ತಾಯ್ತು. ಬೇಸಿಪೆಟಲ್. ಓಕೆ, ಬೇಸಿಪೆಟಲ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಈ ರೀತಿ ನೆನ್ಪಿಟ್ಕೊಳ್ಳಿ. ಬೇಸಿಪೆಟಲ್ ಸೈಮೋಸ್ ಇನ್ಫ್ಲೋರೆಸೆನ್ಸ್. ಓಕೆ, ಸೊ ಅದರ ಆಪೋಸಿಟ್ ಯಾವ್ದಾದ್ರು ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಅದರ ಆಪೋಸಿಟ್ ಇನ್ನೊಂದು ನೆನಪಾಗುತ್ತೆ. ಯಂಗ್ ಲೀವ್ಸ್ ವಿತ್ ರೆಸ್ಪೆಕ್ಟ್ ಟು ಯಂಗ್ ಲೀವ್ಸ್ ಏನು ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ವಿತ್ ರೆಸ್ಪೆಕ್ಟ್ ಟು ಯಂಗ್ ಲೀವ್ಸ್, ಇಫ್ ಯಂಗ್ ಲೀವ್ಸ್ ಆರ್ ಪ್ರೆಸೆಂಟ್ at the base, then it is known as what? Basipetal arrangement. Then young leaves are present at the apex, then it is known as what? Acropetal arrangement. ಗೊತ್ತಾಯ್ತು. ಸೊ ಇಷ್ಟ ಇದೆ, ಟರ್ಮ್ಸ್ ಅಲ್ಲಿನೇ ಎಲ್ಲ ನೀವು ಮೆಮೊರೈಸ್ ಮಾಡ್ಬೋದು. ಇನ್ಫ್ಲೋರೆಸೆನ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಈಗ ನೋಡಿ ಫ್ಲವರಿನ ಪಾರ್ಟ್ಸ್. ಹೋಲ್ ಇನ್ಫ್ಲೋರೆಸೆನ್ಸ್ ಆಯ್ತು. ಈಗ ಒಂದು ಫ್ಲವರ್ ಅಂತ ತಗೊಂಡ್ರೆ ಅದ್ರಲ್ಲಿ ಏನೇನಿರುತ್ತೆ ಅಂತ ತಿಳ್ಕೊಬೇಕು. ಸೊ ಫ್ಲವರ್ ಅಂತಂದ್ರೆ ಒಂದು ಅದಕ್ಕೆ ಸ್ಟಾಕ್ ಇರುತ್ತೆ. ಇದು ಸ್ಟೆಮ್ ಇದೆನಾ, ಸ್ಟೆಮ್ ಇಂದ ಒಂದು ಸ್ಟಾಕ್ ಇರುತ್ತೆ. ಸ್ಟಾಕ್ ಆದ್ಮೇಲೆ ಇಲ್ಲಿ ಒಂದು ಫ್ಲವರ್ ಇದೆ. ಓಕೆ, ಸೊ ಇದು ಫ್ಲವರಿನ ಸ್ಟಾಕಿಗೆ ನಾವೇನಂತ ಕರಿತೀವಿ? ದಟ್ ಈಸ್ ನೋನ್ ಆಸ್ ವಾಟ್? ಪೆಡಿಸಿಲ್. ಪೆಡಿಸಿಲ್ ಅಂತ ಅಂದ್ರೆ ಏನು? ಫ್ಲವರಿನ ಸ್ಟಾಕ್. ಓಕೆ, ಸೊ ರೋಸ್ ಫ್ಲವರ್ಸ್ ಹಿಂಗ್ ಇಟ್ಕೊಂತೀವಲ್ಲ, ಸ್ಟಾಕ್ ಇರುತ್ತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ? ಪೆಡಿಸಿಲ್. ಗೊತ್ತಾಯ್ತು. ನೆಕ್ಸ್ಟ್, ಎಲ್ಲ ಫ್ಲವರಿನ ಪಾರ್ಟ್ಸ್ ಒಂದು ರೀಜನ್ ಇಂದ ಡೆವಲಪ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಸೆಪ್ಟಿಕಲ್. ರಿಸೀವ್, ಇಟ್ ವಿಲ್ ರಿಸೀವ್ ಆಲ್ ಪಾರ್ಟ್ಸ್ ಆಫ್ ದ ಫ್ಲವರ್, ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ವಾಟ್? ಥೆಲಾಮಸ್. ಗೊತ್ತಾಯ್ತು. ಸೊ ಇಲ್ಲಿ ಫಸ್ಟ್ ಪಾರ್ಟ್ ಯಾವುದು ಅಂತ ಅಂದ್ರೆ ಕೆಲಿಕ್ಸ್, ಸೆಕೆಂಡ್ ಕೊರೋಲ್ಲಾ, ಇದೇ ರೀತಿ ಆರ್ಡರ್ ಇರುತ್ತೆ. ಥರ್ಡ್ ಆಂಡ್ರಿಷಿಯಂ, ಫೋರ್ತ್ ಗೈನಿಷಿಯಂ. ಫ್ಲವರ್ ಅಲ್ಲಿ ಆಕ್ಸೆಸರಿ ಆರ್ಗನ್ಸ್ ಅಂತ ಕರಿತೀವಿ. ಆಕ್ಸೆಸರಿ ಅಂತ ಅಂದ್ರೆ ಏನು? ಆರ್ನಮೆಂಟ್ಸ್ ಇಟ್ಕೊಳ್ಳೋದು. ಲೈಕ್ ಇಟ್ ವಿಲ್ ಇನ್ಕ್ರೀಸ್ ದ ಆಸ್ಥೆಟಿಕ್ ವ್ಯಾಲ್ಯೂ ಅಂತ ಅಂದ್ರೆ ಬ್ಯೂಟಿನ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಫ್ಲವರ್ಸ್ ಗೆ ಬ್ಯೂಟಿನ ಇನ್ಕ್ರೀಸ್ ಮಾಡುವಂಥ ಪಾರ್ಟ್ಸ್ ಯಾವುದು ಅಂತ ಅಂದ್ರೆ ಕೆಲಿಕ್ಸ್ ಮತ್ತೆ ಕೊರೋಲ್ಲಾ, ಬಿಕಾಸ್ ಇಟ್ ನೀಡ್ ಟು ಅಟ್ರಾಕ್ಟ್ ಇನ್ಸೆಕ್ಟ್ಸ್. ಓಕೆ, ಸೊ ಕೆಲಿಕ್ಸ್ ಕೊರೋಲಾನ ನಾವು ಆಕ್ಸೆಸರಿ ವಾರಲ್ಸ್ ಅಂತ ಕರಿತೀವಿ. ಮತ್ತೆ ಆಂಡ್ರಿಷಿಯಂ ಗೈನಿಷಿಯಂನ ನಾವು ಮೇನ್ ಆಗಿ ರಿಪ್ರೊಡಕ್ಟಿವ್ ವಾರಲ್ಸ್ ಅಂತ ಕರಿತೀವಿ. ಓಕೆ, ಮೇನ್ ಆಗಿ ಇದೇ ಬೇಕಾಗಿರುತ್ತೆ. ಓಕೆ, ಸೊ ಮೇನ್ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಯಾವುದು ಅಂದ್ರೆ ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ. ಆಂಡ್ರಿಷಿಯಮಿನ ಯೂನಿಟ್ ಯಾವುದು ಅಂತಂದ್ರೆ ಸ್ಟೆಮೆನ್. ಓಕೆ, ಸೊ ಸ್ಟೆಮೆನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಫಿಲಮೆಂಟ್ ಮತ್ತೆ ಆಂಥರ್. ಇಲ್ಲಿ ನೋಡಿ ಫಿಲಮೆಂಟ್ ಇದೆ ಮತ್ತೆ ಇಲ್ಲಿ ಆಂಥರ್ ಇದೆ. ಇದಕ್ಕೆ ನಾವು ಸ್ಟೆಮೆನ್ ಅಂತ ಕರಿತೀವಿ. ಈ ಎಲ್ಲಾ ಸ್ಟೆಮೆನ್ ಅನ್ನು ಸೇರಿಸಿದ್ರೆ ಒಂದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗುತ್ತೆ. ಅದನ್ನ ನಾವು ಆಂಡ್ರಿಷಿಯಂ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಗೈನಿಷಿಯಂ ಅಂತ ಅಂದ್ರೆ ಏನು ಅಂತಂದ್ರೆ ಸ್ಟಿಗ್ಮಾ ಇದೆ. ದಿಸ್ ಇಸ್ ಸ್ಟಿಗ್ಮಾ, this is style, and this is oval. So this whole structure is known as what? Carpel. ಈ ರೀತಿ ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ that is female reproductive structure is known as what? Gynoecium. Next, flower ಅಲ್ಲಿ ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ ಎರಡೂ ಇತ್ತು ಅಂದ್ರೆ ಅದನ್ನ ನಾವು ಬೈಸೆಕ್ಷುವಲ್ ಅಂತ ಕರಿತೀವಿ. ಬರೀ ಆಂಡ್ರಿಷಿಯಂ ಇತ್ತು ಅಂತಂದ್ರೆ ಅದನ್ನ ಮೇಲ್ ಫ್ಲವರ್, ಯೂನಿಸೆಕ್ಷುವಲ್ ಮೇಲ್ ಫ್ಲವರ್ ಅಂತ ಕರಿತೀವಿ. ಬರೀ ಗೈನಿಷಿಯಂ ಇತ್ತು ಅಂತಂದ್ರೆ ಫಿಮೇಲ್ ಫ್ಲವರ್ ಅಂತ ಕರಿತೀವಿ. ಸೊ ಫಿಮೇಲ್ ಫ್ಲವರ್ ಆರ್ ಮೇಲ್ ಫ್ಲವರ್ ಇಸ್ ನೋನ್ as what? ಯೂನಿಸೆಕ್ಷುವಲ್. ಅಂದ್ರೆ ಒಂದೇ ಸೆಕ್ಸ್ ಆರ್ಗನ್ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ as what? ಯೂನಿಸೆಕ್ಷುವಲ್. ಬೈಸೆಕ್ಷುವಲ್ ಅಂತಂದ್ರೆ ಎರಡು ಸೆಕ್ಸ್ ಆರ್ಗನ್ಸ್ ಇದೆ. ಮೇಲ್ ಸೆಕ್ಸ್ ಆರ್ಗನ್ ಆಂಡ್ರಿಷಿಯಂ, ಫಿಮೇಲ್ ಸೆಕ್ಸ್ ಆರ್ಗನ್ ಗೈನಿಷಿಯಂ. ಸೊ ಇಲ್ಲಿರುವಂತದ್ದು ಡಯಾಗ್ರಾಮ್ ಅಲ್ಲಿ ಇರುವಂತದ್ದು ಯಾವುದು? ಬೈಸೆಕ್ಷುವಲ್ ಫ್ಲವರ್ಸ್. ಗೊತ್ತಾಯ್ತು. ನೆಕ್ಸ್ಟ್, ಆಕ್ಟಿನೋಮಾರ್ಫಿಕ್ ಮತ್ತೆ ಝೈಗೋಮಾರ್ಫಿಕ್, ಎಸಿಮೆಟ್ರಿಕ್ ಅಂತಂದ್ರೆ ಫಸ್ಟ್ ಸಿಮೆಟ್ರಿ ಬಗ್ಗೆ ಏನು ಅಂತ ತಿಳ್ಕೊಬೇಕು. ಸೊ ಸಿಮೆಟ್ರಿ ಅಂತ ಅಂದ್ರೆ ಏನು? ಒಂದು ಯಾವ್ದಾದ್ರು ಪಾಯಿಂಟ್ ಇಂದ ಲೈನ್ ಪಾಸ್ ಆಯ್ತು ಅಂತಂದ್ರೆ ಆ ಪಾಸ್ ಆಗಿರುವಂತಹ ಲೈನ್ ಏನ್ ಮಾಡುತ್ತೆ? ಫ್ಲವರ್ ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಎಲ್ಲಿಂದನೇ ಆ ಲೈನ್ ಪಾಸ್ ಆದ್ರೂ ಕೂಡ ಇಮ್ಯಾಜಿನರಿ ಲೈನ್ ಪಾಸ್ ಮಾಡಿದ್ರೆ ಫ್ಲವರ್ ನ ಈಕ್ವಲ್ ಆಗಿ ಡಿವೈಡ್ ಮಾಡುವಂತ ಕಂಡೀಷನ್ ಇತ್ತು ಅಂತಂದ್ರೆ ಅದನ್ನ ನಾವು ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ. ಸಪೋಸ್ ಈಗ ನಾವು ಮಸ್ಟರ್ಡ್ ಏನು ಫ್ಲವರ್ ನ ತಗೊಳ್ಳೋಣ. ಮಸ್ಟರ್ಡ್ ಫ್ಲವರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 4 ಪೆಟಲ್ಸ್ ಇರುತ್ತೆ ಮಕ್ಕಳಿಗೆ. ಓಕೆ, so consider this is the center of this flower, and if imaginary line goes through this center like anywhere, this imaginary line will cut flowers into 2 equal half. Now
This is known as what? Radial symmetry. Radial symmetry is also known as what? Actinomorphic. Mustard, datura, chili ಇದರಲ್ಲಿ ಇರುವಂತ ಫ್ಲವರ್ಸ್ ಎಲ್ಲ ಹಿಂಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಝೈಗೋಮಾರ್ಫಿಕ್. ಝೈಗೋಮಾರ್ಫಿಕ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಲೈನ್ ಮಾತ್ರ ಏನ್ ಮಾಡ್ಬೋದು, ಫ್ಲವರ್ ಅನ್ನ 2 ಈಕ್ವಲ್ ಹಾಫ್ ಆಗಿ ಕಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಲೈನ್ ಕಟ್ ಮಾಡಕ್ ಆಗೋದಿಲ್ಲ. ಓಕೆ, ಸೊ ಈ ರೀತಿ ಇರುತ್ತೆ. ಯಾವುದು? ಪಿ, ಗುಲ್ಮೋಹರ್, ಬೀನ್ ಮತ್ತೆ ಕೇಶಿಯಾದಲ್ಲಿ. ಪಿ, ಗುಲ್ಮೋಹರ್, ಬೀನ್ ಮತ್ತೆ ಕೇಶಿಯಾ. ಯೂಶುವಲಿ ಇದೆಲ್ಲ ಫ್ಯಾಬೇಸಿ ಏನು ಫ್ಯಾಮಿಲಿಯಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಆಗಿದೆ. ಸೊ ಇಲ್ಲಿ ಓನ್ಲಿ ದಿಸ್ ಲೈನ್ ವಿಲ್ ಕಟ್ ಫ್ಲವರ್ ಇಂಟು 2 ಈಕ್ವಲ್ ಹಾಫ್. ಅದೇ ರೀತಿ ಬೇರೆ ನಾವು ಈ ತರ ಏನಾದ್ರು ಲೈನ್ ತಗೊಂಡ್ ಹೋಗ್ತೀವಿ, ಈ ತರ ಲೈನ್ ತಗೊಂಡ್ ಹೋಗ್ತೀವಿ ಅಂತಂದ್ರೆ ಫ್ಲವರ್ ಅನ್ನ ಈಕ್ವಲ್ ಹಾಫ್ ಆಗಿ ಕಟ್ ಮಾಡಲ್ಲ. ನೋಡಿ, ಈ ತರ ಲೈನ್ ತಗೊಂಡ್ ಹೋದ್ರೆ ಏನಾಗ್ಬಿಡ್ತು, ಫ್ಲವರ್ ಈಕ್ವಲ್ ಆಗಲ್ಲ. ಇಲ್ವೊಂದು, 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 3 ಪೆಟಲ್ಸ್ ಬಂತು. ಇಲ್ಲಿ 2 ಪೆಟಲ್ಸ್ ಬಂತು. ಒಂದ್ ಕಡೆ 3 ಪೆಟಲ್ಸ್ ಬಂತು, ಇನ್ನೊಂದ್ ಕಡೆ 2 ಪೆಟಲ್ಸ್ ಬಂತು. So that's why only one line will able to cut that flower into 2 equal half. So antha symmetry ಗೆ ನಾವೇನಂತ ಕರಿತೀವಿ? ಝೈಗೋಮಾರ್ಫಿಕ್. ಓಕೆ, ನೆಕ್ಸ್ಟ್ ಅಸಿಮೆಟ್ರಿ ಅಂತಂದ್ರೆ ಎಷ್ಟೇ ಲೈನ್ ಎಲ್ಲಿಂದಾನೇ ಪಾಸ್ ಆದ್ರೂ ಕೂಡ ಫ್ಲವರ್ ಈಕ್ವಲ್ ಆಗಿ ಡಿವೈಡ್ ಆಗೋದಿಲ್ಲ, ಅಂತದಕ್ಕೆ ಎಸಿಮೆಟ್ರಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೆನ್ನ. ನೆಕ್ಸ್ಟ್ ಪೆರಿಯಾಂತ್ ಅಂತ ಅಂದ್ರೆ ಕೆಲಿಕ್ಸ್ ಮತ್ತೆ ಕೊರೊಲ್ಲಾ, ಅಂದ್ರೆ ಸೆಪಲ್ ಮತ್ತೆ ಪೆಟಲ್. ಕೆಲಿಕ್ಸಿನ ಯೂನಿಟ್ ಸೆಪಲ್, ಕೊರೊಲ್ಲಾ ಯೂನಿಟ್ ಪೆಟಲ್. ಓಕೆ, ಸೊ ಕೆಲಿಕ್ಸ್ ಮತ್ತೆ ಕೊರೊಲ್ಲಾ ಎರಡೂನು ಕೂಡ ಫ್ಯೂಸ್ ಆಗಿದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ? ಪೆರಿಯಾಂತ್. ಓಕೆ, ನೆಕ್ಸ್ಟ್ ಬ್ರಾಕ್ಟ್ ಅಂತ ಅಂದ್ರೆ ಏನು? ಈಗ ನೋಡಿ, ಇದು ಸ್ಟೆಮ್, ಹೌದಾ? ಇದನ್ನ ನಾವೇಂತ ಕರಿತೀವಿ? ಸ್ಟಾಕ್. ಇಲ್ಲಿ ಏನಿದೆ? ಫ್ಲವರ್ ಇದೆ. ಓಕೆ, ಫ್ಲವರ್ ಅಂತ ಅಂದ್ರೆ ಏನು? ಇಲ್ಲಿ ಕೆಲಿಕ್ಸ್ ಇದೆ, ಕೊರೊಲ್ಲಾ ಇದೆ, ಆಂಡ್ರೀಶಿಯಂ ಇದೆ, ಗೈನಿಶಿಯಂ ಕೂಡ ಇದೆ. ಓಕೆನಾ ಮಕ್ಕಳೇ? ಸೊ ಈಗ ಈ ಪೆಡಿಸಿಲಿನ ಬೇಸ್ ಅಲ್ಲಿ ಲೀಫ್ ತರ ಸ್ಟ್ರಕ್ಚರ್ ಬಂತು ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ? ಬ್ರಾಕ್ಟ್. ಓಕೆ, ಲೀಫ್ ಲೈಕ್ ಸ್ಟ್ರಕ್ಚರ್, that is reduced leaf which is present at the base of the pedicel is known as what? Bract. ಬ್ರಾಕ್ಟ್ ಇರುವಂತ ಫ್ಲವರ್ಸ್ ಗೆ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಬ್ರಾಕ್ಟ್ ಇಲ್ಲದೆ ಇರುವಂತ ಫ್ಲವರ್ಸ್ ಗೆ ಈ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಅದೇ ರೀತಿ ಲೀಫ್ ಅಲ್ಲಿ ಸ್ಟಿಪ್ಯೂಲ್ ಇತ್ತು ಅಂದ್ರೆ ಸ್ಟಿಪ್ಯುಲೇಟ್ ಅಂತ ಕರಿತೀವಿ. ಲೀಫ್ ಅಲ್ಲಿ ಸ್ಟಿಪ್ಯೂಲ್ ಇಲ್ಲ ಅಂತಂದ್ರೆ ಎಕ್ಸ್ಟಿಪ್ಯುಲೇಟ್ ಅಂತ ಕರಿತೀವಿ. ಇಲ್ಲ, ಎಕ್ಸ್ಟಿಪ್ಯುಲೇಟ್. ಓಕೆ, ನೆಕ್ಸ್ಟ್ ಈ ವಾರಲ್ಸ್ ಇದೆ ಅಲ್ಲ, ಮೂರು ಅರೇಂಜ್ ಆಗಿದ್ರೆ ಅದನ್ನ ಟ್ರೈಮೆರಸ್ ಅಂತ ಕರಿತೀವಿ. ಅಂದ್ರೆ 3 ಕೆಲಿಕ್ಸ್, 3 ಕೊರೊಲ್ಲಾ, 3 ಆಂಡ್ರೀಶಿಯಂ, 3 ಗೈನಿಶಿಯಂ, ಈ ರೀತಿ 3 ಇತ್ತು ಅಂತಂದ್ರೆ ಅದನ್ನ ನಾವು ಟ್ರೈಮೆರಸ್ ಅಂತ ಕರಿತೀವಿ. ಯೂಶುವಲಿ ಮೊನೋಕಾಟ್ಸ್, ಲಿಲ್ಲಿ ಪ್ಲಾಂಟ್ಸ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಅದೇ ರೀತಿ ಟೆಟ್ರಾಮೆರಸ್ ಅಂತಂದ್ರೆ ಎಲ್ಲಾ ಪಾರ್ಟ್ಸ್ ಕೂಡ 4 ನಂಬರ್ ಅಲ್ಲಿ ಇತ್ತು ಅಂದ್ರೆ ಟೆಟ್ರಾಮೆರಸ್, ಪೆಂಟಾಮೆರಸ್, ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಸೊ ಇದು ಫ್ಲವರಿನ ಬ್ರೀಫ್ ಇಂಟ್ರೊಡಕ್ಷನ್ ಆಯ್ತು. ನೆಕ್ಸ್ಟ್ ಪೊಸಿಷನ್ ಆಫ್ ಫ್ಲೋರಲ್ ಪಾರ್ಟ್ಸ್ ಆನ್ ಥಾಲಮಸ್. ಥಾಲಮಸ್ ಮೇಲೆ ಫ್ಲೋರಲ್ ಪಾರ್ಟ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅದರ ಬೇಸಿಸ್ ಮೇಲೆ 3 ಟೈಪ್ಸ್ ಇದೆ. ಒಂದು ಹೈಪೋಗೈನಸ್ ಸುಪೀರಿಯರ್ ಓವರಿ, ಪೆರಿಗೈನಸ್ ಹಾಫ್ ಇನ್ಫೀರಿಯರ್ ಓವರಿ, ಎಪಿಗೈನಸ್ ಇನ್ಫೀರಿಯರ್ ಓವರಿ. ಸೊ ಏನಿದು ಹೈಪೋಗೈನಸ್ ಅಂತ ಅಂದ್ರೆ, ಈಗ ನೋಡಿ ಇಲ್ಲಿ ಥಾಲಮಸ್ ಇದೆ. ಓಕೆ, ಸೊ ಥಾಲಮಸ್ ಇಂದ ಏನಾಗ್ಬಿಡುತ್ತೆ, ಇದು ಥಾಲಮಸ್ಸಿನ ಕೆಳಗಡೆಯಿಂದ ಏನಾಗುತ್ತೆ? ಕೆಲಿಕ್ಸ್ ಆಗಿರ್ಬೋದು, ಕೊರೊಲ್ಲಾ ಆಗಿರ್ಬೋದು, ಇದೆಲ್ಲ ಡೆವಲಪ್ ಆಗುತ್ತೆ. ಓಕೆನಾ? ಮತ್ತೆ ಯಾವುದು? ಆಂಡ್ರೀಶಿಯಂ, ಈ ರೀತಿ ಡೆವಲಪ್ ಆಗುತ್ತೆ. ಬಟ್ ಗೈನಿಶಿಯಂ ಮಾತ್ರ ಮೇಲ್ಗಡೆ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಸುಪೀರಿಯರ್ ಓವರಿ, and it is seen in what? Mustard, China rose, brinjal. ಓಕೆ, ನೆಕ್ಸ್ಟ್ ಪೆರಿಗೈನಸ್ ಅಂತ ಅಂದ್ರೆ ಏನು? ಇಲ್ಲಿ ಕೊಟ್ಟಿದಾರಲ್ಲ ಈ ರೀತಿ. ಓಕೆ, ಸೊ ದಿಸ್ ಇಸ್ ಥಾಲಮಸ್. ಈ ಥಾಲಮಸ್ಸಿನ ಮೌತ್, ರಿಮ್. ಓಕೆ, ಸೊ ಇಲ್ಲಿಂದ ಏನಾಗುತ್ತೆ? ಸಿ, ಓವರಿ ಸಿಚುಯೇಟೆಡ್ ಅಟ್ ದ ಸೆಂಟರ್ ಅಲ್ಲಿ ಇದೆ. ಅದರ್ ಪಾರ್ಟ್ಸ್ ಅರೈಸ್ ಫ್ರಮ್ ದ ರಿಮ್ ಆಫ್ ದ ಥಾಲಮಸ್. ಸೊ ಬೇರೆ ಎಲ್ಲ ಏನು ಇದರ ರಿಮ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಇದು ಕಂಪ್ಲೀಟ್ ಆಗಿ ಪೂರ್ತಿ ಸುಪೀರಿಯರ್ ಇಲ್ಲ. ಓಕೆ, ಕಂಪ್ಲೀಟ್ ಆಗಿ ಇನ್ಫೀರಿಯರ್ ಕೂಡ ಇಲ್ಲ, ಹಾಫ್ ಇನ್ಫೀರಿಯರ್ ಇದೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಎಪಿಗೈನಸ್. ಎಪಿಗೈನಸ್ ಅಂತ ಅಂದ್ರೆ ಏನು? ಈ ಥಾಲಮಸ್ ಇದಲ್ಲ, ಈ ಥಾಲಮಸ್ಸಿನ ಏನು ಮಾರ್ಜಿನ್ಸ್ ಇದಲ್ಲ, ಈ ರೀತಿ ಗ್ರೋ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಥಾಲಮಸ್ ಮಾರ್ಜಿನ್. ಇಟ್ ವಿಲ್ ಗ್ರೋ ಲೈಕ್ ದಿಸ್, so that ovary is completely situated inside that. So hangagina epigynous ಅಂದ್ರೆ ovary is inferior and all the other parts are superior. ಇಂಥ ಅರೇಂಜ್ಮೆಂಟ್ ಗೆ ನಾವೇನಂತ ಕರಿತೀವಿ? ಎಪಿಗೈನಸ್ ಅಥವಾ ಇನ್ಫೀರಿಯರ್ ಓವರಿ. ಎಲ್ಲಿರುತ್ತೆ? ಕುಕುಂಬರ್ ಅಲ್ಲಿ, ಗಾವಾ, ರೇ ಫ್ಲೋರೆಟ್ಸ್ ಆಫ್ ಸನ್ಫ್ಲವರ್. ಸನ್ಫ್ಲವರ್ ಅಲ್ಲಿ 2 ರೀತಿ ಪೆಟಲ್ಸ್ ಇರುತ್ತೆ. ನೀವು ನೋಡಿರ್ತೀರಾ, ಹೊರಗಡೆ ದೊಡ್ಡದು, ಒಳಗಡೆ ಚಿಕ್ಕದು, ಆ ರೀತಿ.
ಡಿಸ್ಕ್ ಫ್ಲೋರೆಟ್ಸ್ ಮತ್ತೆ ರೇ ಫ್ಲೋರೆಟ್ಸ್ ಅಂತಂದು. ಓಕೆನಾ? ಸೊ ಅದರಲ್ಲಿ ರೇ ಫ್ಲೋರೆಟ್ಸ್ ಆಫ್ ಸನ್ಫ್ಲವರ್ ಅಲ್ಲಿ ಏನಾಗುತ್ತೆ ಈ ರೀತಿ ಅರೇಂಜ್ಮೆಂಟ್. ಗೊತ್ತಾಯ್ತು? ಸೊ ದಿಸ್ ಇಸ್ ಅಬೌಟ್ ಥಿಂಗ್. ನೆಕ್ಸ್ಟ್ ಒಂದೊಂದೇ ಪಾರ್ಟ್ಸ್ ನ ಡೀಟೇಲ್ಸ್ ಆಗಿ ನೋಡ್ತಾ ಬರೋಣ. ಕೆಲಿಕ್ಸ್ ಅಂದ್ರೆ ಏನು, ಕೊರೋಲಾ ಅಂತ ಏನು. ಮೆಂಬರ್ಸ್ ಆಫ್ ಕೆಲಿಕ್ಸ್ ಯಾವುದು? ಸೆಪಲ್ಸ್. ನೆಕ್ಸ್ಟ್ ಗ್ರೀನ್ ಇರುತ್ತೆ ಕೆಲಿಕ್ಸ್, ಲೀಫ್ ಲೈಕ್, ಪ್ರೊಟೆಕ್ಟ್ ದ ಫ್ಲವರ್ ಇನ್ ಬಡ್ ಕಂಡೀಷನ್. ಬಡ್ ಅಲ್ಲಿ ಏನೋ ಫ್ಲವರ್ ಇನ್ನು ಬ್ಲೂಮ್ ಆಗಿರಲ್ಲ, ಈ ರೀತಿ ಬಡ್ ಅಲ್ಲಿ ಇದ್ದಾಗ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಹೊರಗಡೆ ಇರುವಂತ ಸ್ಟ್ರಕ್ಚರ್ ಯಾವುದು? ಕೆಲಿಕ್ಸ್. ಸೊ ಕೆಲಿಕ್ಸ್ ಎಲ್ಲ ಯುನೈಟ್ ಆಗಿದ್ರೆ ಅದನ್ನ ಗ್ಯಾಮೋಸೆಫಾಲಸ್ ಅಂತ ಕರಿತೀವಿ. ಅದೇ ಎಲ್ಲ ಫ್ರೀ ಆಗಿದ್ರೆ ಅದನ್ನ ಪಾಲಿಸೆಫಾಲಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಕೊರೋಲಾ ಅದೇ ರೀತಿನೇ ಸೇಮ್. ಕೊರೋಲಾ ಇನ ಯೂನಿಟ್ ಯಾವುದು? ಪೆಟಲ್ಸ್. ಪೆಟಲ್ಸ್ ಇನ ಮೇನ್ ಕೆಲಸ ಏನು ಅಂತಂದ್ರೆ ಬ್ರೈಟ್ ಆಗಿ ಕಲರ್ ಆಗಿರುತ್ತೆ ಟು ಅಟ್ರಾಕ್ಟ್ ಪಾಲಿನೇಟರ್ಸ್. ಯಾರು ಪಾಲಿನೇಷನ್ ಗೆ ಬರುತ್ತೆ ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಪೆಟಲ್ಸ್ ಎಲ್ಲ ಫ್ಯೂಸ್ ಆಗಿದ್ರೆ ಗ್ಯಾಮೋಪೆಟಾಲಸ್, ಎಲ್ಲ ಫ್ರೀ ಇದ್ರೆ ಇದನ್ನ ಪಾಲಿಪೆಟಾಲಸ್ ಅಂತ ಕರಿತೀವಿ. ನೆಕ್ಸ್ಟ್ ಪೆಟಲ್ಸ್ ನಲ್ಲಿ ಶೇಪ್ ಕೂಡ ಇರ್ತದೆ. ಕೆಲವೊಂದು ಟ್ಯೂಬ್ಯುಲರ್, ಫನಲ್ ಶೇಪ್, ಬೆಲ್ ಶೇಪ್, ವೀಲ್ ಶೇಪ್, ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ, ಶೇಪ್ ಇರುತ್ತೆ. ನೆಕ್ಸ್ಟ್ ಕೆಲಿಕ್ಸ್ ಮತ್ತೆ ಕೊರೋಲಾ ಬಡ್ ಅಲ್ಲಿ ಇದ್ದಾಗ ಯಾವ ರೀತಿ ಒಂದಕ್ಕೊಂದು ಅರೇಂಜ್ ಆಗಿರುತ್ತೆ ಅಂತ ಪ್ಯಾಟರ್ನ್ ಗೆ ನಾವೇನಂತ ಕರಿತೀವಿ? ಎಸ್ಟಿವೇಶನ್ ಅಂತ ಕರಿತೀವಿ. ಇದರಲ್ಲಿ ಪ್ಯಾಟರ್ನ್ ಟೈಪ್ಸ್ ಯಾವ್ದಾವ್ದು ಅಂದ್ರೆ ವೆಲ್ವೆಟ್ ಎಸ್ಟಿವೇಶನ್, ಟ್ವಿಸ್ಟೆಡ್, ಇಂಬ್ರಿಕೇಟ್ ಮತ್ತೆ ವ್ಯಾಕ್ಸಿಲರಿ ಎಸ್ಟಿವೇಶನ್ ಅಂತ. ವೇಲ್ವೆಟ್ ಎಸ್ಟಿವೇಶನ್ ಅಂತ ಅಂದ್ರೆ ಒಂದು ಪೆಟಲ್ ಇನ್ನೊಂದು ಪೆಟಲ್ಗೆ ಟಚ್ ಆಗೋದಿಲ್ಲ, ಮಾರ್ಜಿನ್ಗೆ ಮಾತ್ರ ಟಚ್ ಆಗುತ್ತೆ, ಓವರ್ಲ್ಯಾಪ್ ಆಗೋದಿಲ್ಲ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ಇದನ್ನ ವೇಲ್ವೆಟ್ ಎಸ್ಟಿವೇಶನ್ ಅಂತ ಕರಿತೀವಿ. ಎಲ್ಲಿ ನೋಡ್ತೀವಿ ಅಂದ್ರೆ ಕ್ಯಾಲೋಟ್ರೋಪಿಸ್ ಅಲ್ಲಿ. ಟ್ವಿಸ್ಟೆಡ್ ಅಂತ ಅಂದ್ರೆ ಒಂದು ಪೆಟಲ್ ಇನ್ನೊಂದು ಪೆಟಲ್ ಒಳಗಡೆ ಮಾರ್ಜಿನ್ಗೆ ಓವರ್ಲ್ಯಾಪ್ ಆಗಿರುತ್ತೆ ಈ ರೀತಿ. ಓಕೆ. ಸೊ ಒಂದೊಂದು ಪೆಟಲ್ ಇನ್ನೊಂದು ಪೆಟಲ್ ಒಳಗಡೆ ಈ ರೀತಿ ಓವರ್ಲ್ಯಾಪ್ ಆಗುತ್ತೆ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂತಂದ್ರೆ ದಟ್ ಈಸ್ ಟ್ವಿಸ್ಟೆಡ್ ಎಸ್ಟಿವೇಶನ್. ಚೈನಾ ರೋಸ್, ಲೇಡೀಸ್ ಫಿಂಗರ್ ಮತ್ತೆ ಕಾಟನ್. ಇಂಬ್ರಿಕೇಟ್ ಅಂತ ಅಂದ್ರೆ ಏನು? ಒಂದು ಪ್ಯಾಟರ್ನ್ ಅಲ್ಲಿ ಒಂದಾದ್ಮೇಲೆ ಒಂದು ಅರೇಂಜ್ ಆಗಿರುತ್ತೆ. ಯಾವ ರೀತಿ ಅಂತಂದ್ರೆ ಒಂದು ಡೈರೆಕ್ಷನ್ ಇರುತ್ತೆ, ಒಂದು ಕಂಪ್ಲೀಟ್ ಆಗಿ ಹೊರಗಡೆ ಇರುತ್ತೆ ಪೆಟಲ್. ಓಕೆನಾ? ಒಂದು ಕಂಪ್ಲೀಟ್ ಆಗಿ ಒಳಗಡೆ ಇದೆ. ಸೊ ದಿಸ್ ಇಸ್ ಇನ್. ಅಂಡ್ ಇನ್ನೊಂದು ಪೆಟಲ್ ಹೆಂಗಿದೆ ಅಂತಂದ್ರೆ ಒಂದು ಮಾರ್ಜಿನ್ ಹೊರಗಡೆ ಇದ್ರೆ ಇನ್ನೊಂದು ಮಾರ್ಜಿನ್ ಅಲ್ಲಿ ಇರುತ್ತೆ ಒಳಗಡೆ ಬಂದಿದೆ. ಓಕೆ. ಒಂದು ಮಾರ್ಜಿನ್ ಹೊರಗಡೆ ಇದ್ರೆ ಇನ್ನೊಂದು ಮಾರ್ಜಿನ್ ಎಲ್ಲಿ ಬರುತ್ತೆ? ಒಳಗಡೆ ಬಂತು. ಓಕೆ. ಸೊ ಇನ್ನೊಂದು ಪೆಟಲ್ ಕಂಪ್ಲೀಟ್ ಆಗಿ ಔಟ್ ಇರುತ್ತೆ, ಇನ್ನೊಂದು ಒಂದು ಪೆಟಲ್ ಇನ್ಸೈಡ್ ಅಂಡ್ ಔಟ್ಸೈಡ್. ಸಿ 3 petals are 1 2 3. ಒಂದು ಮಾರ್ಜಿನ್ ಒಳಗಡೆ ಇದ್ರೆ ಒಂದು ಮಾರ್ಜಿನ್ ಹೊರಗಡೆ ಇದೆ. ಒಂದು ಪೆಟಲ್ ಕಂಪ್ಲೀಟ್ ಆಗಿ ಇನ್ ಇದೆ. ಸೊ ದಿಸ್ one petal is completely in and this one petal is completely out. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ಇದನ್ನ ಇಂಬ್ರಿಕೇಟ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ನೋಡ್ತೀವಿ? ಕೇಶಿಯಾ ಗುಲ್ಮೋಹರ್. ಕೇಶಿಯಾ ಗುಲ್ಮೋಹರ್ ಮುಂಚೆನೂ ಕೂಡ ಎಕ್ಸಾಂಪಲ್ ಅಲ್ಲಿ ಬಂದಿತ್ತು. ಯಾವ್ದ್ರಲ್ಲಿ? ಝೈಗೋಮಾರ್ಫಿಕ್. ಕೇಶಿಯಾ ಗುಲ್ಮೋಹರ್ ಪಿ. ಹೌದಲ್ಲ? ಸೊ ಈ ರೀತಿ ನೀವು ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಪ್ಯಾಪಿಲಿನೇಷಿಯಸ್ ಕೊರೋಲಾ ಅಂತ ಅಂದ್ರೆ ಝೈಗೋಮಾರ್ಫಿಕ್ ಅಲ್ಲಿ ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಈ ರೀತಿ ಒಂದು ಪೋಸ್ಟೀರಿಯರ್ ಸ್ಟ್ಯಾಂಡರ್ಡ್ ಪೆಟಲ್ ಇರುತ್ತೆ, ಲ್ಯಾಟ್ರಲ್ ಅದರ ಸೈಡಿಗೆ 2 ವಿಂಗ್ ಪೆಟಲ್ ಇರುತ್ತೆ. ಓಕೆ. ನೆಕ್ಸ್ಟ್ ಇನ್ನೆರಡು ಫ್ಯೂಸ್ ಆಗಿರುವಂತದ್ದು ಕೀಲ್ ಪೆಟಲ್ ಇರುತ್ತೆ, ಆಂಟೀರಿಯರ್. ದಿಸ್ ಇಸ್ ಪೋಸ್ಟೀರಿಯರ್ ಸ್ಟ್ಯಾಂಡರ್ಡ್ ಪೆಟಲ್, lateral wing petal, okay, and anterior fused keel petals. So total ಆಗಿ ಎಷ್ಟು? 5. 1 2 3 4 5. ಈ 5 petals ಈ ರೀತಿ ಬಟರ್ಫ್ಲೈ ತರ ಅರೇಂಜ್ ಆಗಿರುತ್ತೆ. Okay, so that's why it is known as what? Papilionaceous corolla. This is also known as what? Vexillary estivation. It's a characteristic feature of Fabaceae family. P ಮತ್ತೆ ಬಿ ನಲ್ಲಿ ನಾವು ಇದನ್ನ ನೋಡ್ತೀವಿ. ಗೊತ್ತಾಯ್ತು? ನೆಕ್ಸ್ಟ್ ಆಂಡ್ರೇಶಿಯಂ. ಆಂಡ್ರೇಶಿಯಂ ಅಂತ ಅಂದ್ರೆ ಏನು? ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಅ ಫ್ಲವರ್. ಇಟ್ ಕನ್ಸಿಸ್ಟ್ ಆಫ್ ವಾಟ್? ಫಿಲಮೆಂಟ್ ಅಂಡ್ ಆಂಥರ್. ಈ ಆಂಥರ್ ಅಲ್ಲೇನೆ ಏನಿರುತ್ತೆ ಅಂತ ಅಂದ್ರೆ ಬೈಲೋಬ್ಡ್ ಸ್ಟ್ರಕ್ಚರ್ ಇರುತ್ತೆ, ಅಂದ್ರೆ 2 ಲೋಬ್ ಇರುತ್ತೆ. ಪ್ರತಿಯೊಂದು ಲೋಬ್ ಅಲ್ಲಿನೂ ಕೂಡ 2 ಸ್ಯಾಕ್ ಇರುತ್ತೆ ಈ ರೀತಿ. ಇದನ್ನ ನಾವೇನಂತ ಕರಿತೀವಿ? ಪೋಲನ್ ಸ್ಯಾಕ್ ಅಥವಾ ಮೈಕ್ರೋಸ್ ಸ್ಪೊರಾಂಜಿಯಂ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದ್ರೊಳಗಡೆನೆ ಏನಾಗುತ್ತೆ? ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಪೋಲನ್ ಗ್ರೇನ್ ಅಂತ ಅಂದ್ರೆ ಏನು? ಅದ್ರೊಳಗಡೆ ಮೇಲ್ ಗ್ಯಾಮೆಟ್ ಇರುತ್ತೆ. ಸೊ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಯಾವುದು? ಆಂಥರ್. ಗೊತ್ತಾಯ್ತು? ನೆಕ್ಸ್ಟ್ ಈ ಆಂಥರ್ ಕೆಲವೊಂದು ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡೋದೇ ಇಲ್ಲ ಅಂತ ಆಂಥರ್ಗೆ ನಾವೇನಂತ ಕರಿತೀವಿ? ಸ್ಟೆರೈಲ್. ಸೊ ಟೋಟಲ್ ಆ ಸ್ಟೆಮನ್ಗೆ ಏನಂತ ಕರಿತೀವಿ? ಸ್ಟೆರೈಲ್ ಸ್ಟೆಮನ್. ಆ ವರ್ಡ್ ನ ಏನಂತ ಡಿನೋಟ್ ಮಾಡ್ತೀವಿ? ಸ್ಟೆಮಿನೋಡ್. ಇಫ್ ಸ್ಟೆಮನ್ ವಿಲ್ ನಾಟ್ fertile, it is sterile, then it is known as what? Steminode. Next, ಈ ಸ್ಟೆಮನ್ ಇದೆಯಲ್ಲ ಪೆಟಲ್ಸ್ ಗೆ ಅಟ್ಯಾಚ್ ಆಗಿರುತ್ತೆ ಅಂತ ಕಂಡೀಷನ್ ಗೆ ನಾವೇನಂತ ಕರಿತೀವಿ? ಎಪಿಪೆಟಾಲಸ್. ಸೊಲನೇಸಿ ಫ್ಯಾಮಿಲಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಓಕೆ. ಎಕ್ಸಾಂಪಲ್ ಬ್ರಿಂಜಲ್ ತಗೊಂಡಿದ್ದಾರೆ.
ಯಾವ್ದಾದ್ರು ಸೊಲನೇಸಿ ಎಕ್ಸಾಂಪಲ್ ನೀವು ಮೆನ್ಷನ್ ಮಾಡ್ಬೋದು. ಎಪಿಫಿಲ್ಲಸ್ ಅಂತ ಅಂದ್ರೆ ಏನು? ನಾನಾಗ್ಲೇ ಹೇಳಿದ್ದೆ, ಪೆರಿಯಾಂತ್ ಅಂದ್ರೆ ಏನು, ಕೆಲಿಕ್ಸ್ ಮತ್ತೆ ಕೊರೊಲ್ಲ ಎರಡು ಫ್ಯೂಸ್ ಆಗಿರುತ್ತೆ ಅಂತ. ಆ ಸ್ಟ್ರಕ್ಚರಿಗೆ ಮತ್ತೆ ಈ ಸ್ಟೆಮ್ ಅನ್ನು ಕೂಡ ಅಟ್ಯಾಚ್ ಆಗಿರುತ್ತೆ, ಅಂತದಕ್ಕೆ ನಾವೇನಂತ ಕರಿತೀವಿ, ಎಪಿಫಿಲ್ಲಸ್ ಕಂಡೀಷನ್. ಎಕ್ಸಾಂಪಲ್ ಲಿಲಿಯಲ್ಲಿ ಏನು ಅಂತಂದ್ರೆ ಪೆರಿಯಾಂತ್ ಇರುತ್ತೆ, ಅಲ್ಲಿ ಸೆಪಲ್ಸ್ ಮತ್ತೆ ಪೆಟಲ್ ಅಂತ ನಾವು ಸಪರೇಟ್ ಮಾಡಕ್ ಆಗಲ್ಲ. ಸೆಪಲ್ಸ್ ಮತ್ತೆ ಪೆಟಲ್ಸ್ ಎರಡು ಜಾಯಿಂಟ್ ಆಗಿರುವಂತ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಪೆರಿಯಾಂತ್ ಅಂತ ಕರಿತೀವಿ. ಆ ಪೆರಿಯಾಂತಿಗೆ ಸ್ಟೆಮನ್ಸ್ ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ ನಾವು ಎಪಿಫಿಲ್ಲಸ್ ಕಂಡೀಷನ್ ಅಂತ ಕರಿತೀವಿ. ನೆಕ್ಸ್ಟ್, ಆಗ್ಲೇ ನಾವು ಕೆಲಿಕ್ಸ್ ಏನಂತ ಕರಿತೀವಿ, ಫ್ಯೂಸ್ ಆಗಿದ್ರೆ ಗ್ಯಾಮೋಸೆಪಾಲಸ್. ಓಕೆ, ಸೆಪಲ್ಸ್, ಕೆಲಿಕ್ಸಿನ ಯೂನಿಟ್ ಯಾವುದು ಸೆಪಲ್ಸ್, ಫ್ಯೂಸ್ ಅಂದ್ರೆ ಗ್ಯಾಮೋಸೆಪಾಲಸ್, ಫ್ರೀ ಇತ್ತು ಅಂದ್ರೆ ಪಾಲಿಸೆಪಾಲಸ್ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಫ್ರೀ ಇತ್ತು, ಫ್ಯೂಸ್ ಇತ್ತು ಅಂದ್ರೆ ಏನು ವರ್ಡ್ ಯೂಸ್ ಮಾಡ್ತೀವಿ, ಫ್ರೀ ಇರುವಂತಹ ಸ್ಟೆಮನ್ಸ್ ಗೆ ನಾವೇನಂತ ಕರಿತೀವಿ, ಪಾಲಿಆಂಡ್ರಸ್. ಇದು ಆಂಡ್ರಿಷಿಯಂ ಅಲ್ವಾ, ಸೊ ಪಾಲಿಆಂಡ್ರಸ್ ಅಂತ ಅಂದ್ರೆ ಏನು, ಫ್ರೀ ಸ್ಟೆಮನ್ಸ್ ಆರ್ ಫ್ರೀ. ಅದೇ ಸ್ಟೆಮನ್ಸ್ ಏನಾದ್ರೂ ಒಂದಕ್ಕೊಂದು ಫ್ಯೂಸ್ ಆಗಿತ್ತು ಅಂತ ಅಂದ್ರೆ ಅದನ್ನ ನಾವು ಎಡೆಲ್ಫಸ್ ಅಂತ ಕರಿತೀವಿ. ಯಾವ ರೀತಿ ಫ್ಯೂಸ್ ಆಗುತ್ತೆ, ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಫ್ಯೂಸ್ ಆಗುತ್ತೆ. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಎಲ್ಲ ಸ್ಟೆಮನ್ ಕೂಡ ಒಟ್ಟಿಗೆ ಒಂದು ಬಂಚ್ ಆಗಿ ಫ್ಯೂಸ್ ಆಗ್ಬಿಟ್ಟಿರುತ್ತೆ, ಎಲ್ಲ ಸ್ಟೆಮನ್. ಈಗ ಫ್ಲವರ್ ಬಂಚ್ ಬಕೆಟ್ ಯಾವ ರೀತಿ ಹಿಂಗೆ ನೀವು ನೋಡ್ತಿರಲ್ಲ, ಒಂದಕ್ಕೊಂದು ಫ್ಯೂಸ್ ಆಗಿರುವಂತದ್ದು, ಆ ರೀತಿ ಎಲ್ಲ ಸ್ಟೆಮನ್ಸ್ ಒಂದಕ್ಕೊಂದು ಈ ತರ ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಹಿಂಗ್ ಫ್ಯೂಸ್ ಆಗಿ ಒಂದು ಬಂಚ್ ಫಾರ್ಮೇಶನ್ ಅಲ್ಲಿ ಕಾಣಿಸುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಮೊನಾಡೆಲ್ಫಸ್ ಅಂತಂದ್ರೆ ಒಂದು ಬಂಚ್ ಇದೆ. ಅಡಲ್ಫಿ ಅಂತ ಅಂದ್ರೆ ಏನು, ಫ್ಯೂಸ್ ಆಗಿರುವಂತದ್ದು. ಯಾವ ರೀತಿ ಫ್ಯೂಸ್ ಆಗಿದೆ, ಒಂದು ಬಂಚ್ ಅಲ್ಲಿ ಫ್ಯೂಸ್ ಆಗಿದೆ, ಮೋನೋ ಅಡಲ್ಫಸ್. ಎಲ್ಲಿ ನೋಡ್ತೇವೆ ಇದನ್ನ, ಹೈಬಿಸ್ಕಸ್ ಪ್ಲಾಂಟ್ ಅಲ್ಲಿ ನೋಡ್ತೀವಿ. ಅದೇ ತರನೇ ಡೈ ಅಡಲ್ಫಸ್ ಅಂತ ಅಂದ್ರೆ 9 ಸ್ಟೆಮನ್ ಇರುವಂತದ್ದು ಇನ್ನೊಂದು ಒಂದೇ ಒಂದು ಸ್ಟೆಮನ್ ಇರುವಂತದ್ದು ಇನ್ನೊಂದು, ಅಂದ್ರೆ 2 ಬಂಡಲ್ ಆಗಿ ಅರೇಂಜ್ ಆಗಿರುತ್ತೆ. ಅಂತದಕ್ಕೆ ನಾವೇನಂತ ಕರಿತೀವಿ, ಡೈ ಅಡಲ್ಫಸ್. ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಫ್ಯಾಬೇಸಿ ಫ್ಯಾಮಿಲಿ. ನೆಕ್ಸ್ಟ್, ಈ ರೀತಿ ಬಂಡಲ್ಸ್ ಇರುತ್ತಲ್ಲ, ಬಂಡಲ್ಸ್ ಒಂದಕ್ಕಿಂತ ಜಾಸ್ತಿ ಬಂಡಲ್ಸ್ ಇತ್ತು ಅಂತಂದ್ರೆ, ಸೊ ಇಲ್ಲಿ ಒಂದು ಬಂಡಲ್ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಬಂಡಲ್ ಇದೆ. ಓಕೆ, ನಾನು ಫಾಸ್ಟ್ ಆಗಿ ಬರುತ್ತೆ ತೋರಿಸ್ತಾ ಇದೀನಿ. ನೆಕ್ಸ್ಟ್ ಇನ್ನೊಂದ್ ಕಡೆ ಇನ್ನೊಂದು ಈ ತರ ಬಂಡಲ್ ಇದೆ, ಯಾವುದು ಸ್ಟೆಮನ್ ಇಂದು. ಈ ತರ ಒಂದಕ್ಕಿಂತ ಜಾಸ್ತಿ ಬಂಡಲ್ಸ್ ಇತ್ತು, 2ಕ್ಕಿಂತ ಜಾಸ್ತಿ ಬಂಡಲ್ಸ್ ಇತ್ತು ಅಂದ್ರೆ ಇದನ್ನ ನಾವೇನಂತ ಕರಿತೀವಿ, ಪಾಲಿ ಎಡಲ್ಫಸ್. ಗೊತ್ತಾಯ್ತು. ಅಡಲ್ಫಿ ಅಂದ್ರೆ ಫ್ಯೂಷನ್ ಆಫ್ ಸ್ಟೆಮನ್. ಇಫ್ ಸ್ಟೆಮನ್ಸ್ ಆರ್ ಫ್ರೀ, ಇಟ್ ಇಸ್ ನೋನ್ ಆಸ್ ವಾಟ್, ಪಾಲಿಆಂಡ್ರಸ್. ಈ ಅಡಲ್ಫಸ್ ಅಲ್ಲೇನೆ ಮತ್ತೆ ಟೈಪ್ಸ್ ಇದೆ, ಮೋನೋ, ಡೈ ಮತ್ತೆ ಪಾಲಿ ಅಡಲ್ಫಸ್ ಕಂಡೀಷನ್. ಕೆಲವೊಂದು ಫ್ಲವರ್ಸ್ ಅಲ್ಲಿ ಹೊರಗಡೆ ಇರುವಂತ ಸ್ಟೆಮನ್ಸ್ ಚಿಕ್ಕದಿದ್ರೆ ಲೆಂತ್ ಅಲ್ಲಿ, ಒಳಗಡೆ ಇರುವಂತ ಸ್ಟೆಮನ್ಸ್ ಉದ್ದ ಇರುತ್ತೆ, ಅಥವಾ ಉಲ್ಟಾನು ಕೂಡ ಆಗಿರುತ್ತೆ. ಸೊ ಈ ರೀತಿ ಲೆಂತ್ ಅಲ್ಲಿ ನಾವು ಏನಾದ್ರೂ ಡಿಫರೆನ್ಸ್ ನೋಡ್ತಾ ಇದೀವಿ ಸ್ಟೆಮನ್ ಅಂತ ಅಂದ್ರೆ, ಅದರಲ್ಲಿ ನಾವು ಅದಕ್ಕೆ ಎಕ್ಸಾಂಪಲ್ 2 ಕೊಟ್ಟಿದ್ದಾರೆ NCERT ಅಲ್ಲಿ, ಒಂದು ಸಾಲ್ವಿಯಾ ಮತ್ತೆ ಇನ್ನೊಂದು ಮಸ್ಟರ್ಡ್. ಗೊತ್ತಾಯ್ತು. ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಗೈನಿಷಿಯಮಿಗೆ ಬಂದ್ರೆ, ಗೈನಿಷಿಯಮಿನ ಯೂನಿಟ್ ಯಾವ್ದಪ್ಪ, ಕಾರ್ಪೆಲ್ಸ್. ಓಕೆ, ಸೊ ಇಲ್ಲಿ ಕಾರ್ಪೆಲ್ ಅಂತ ಅಂದ್ರೆ ಏನು, ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ. ಸ್ಟಿಗ್ಮಾ, ಸ್ಟೈಲ್, ಓವರಿ. ದಿಸ್ ಹೋಲ್ ಸ್ಟ್ರಕ್ಚರ್ ಇಸ್ ನೋನ್ ಆಸ್ ವಾಟ್, ಕಾರ್ಪೆಲ್. ಈ ಓವರಿ ಒಳಗಡೆ ಮತ್ತೊಂದು ಚೇಂಬರ್ ಇರುತ್ತೆ, ಅದನ್ನ ನಾವೇಂತ ಕರಿತೀವಿ, ಲಾಕ್ಯೂಲ್. ಈ ಲಾಕ್ಯೂಲ್ ಒಳಗಡೆ ಒಂದು ಸ್ಟ್ರಕ್ಚರ್ ಕನೆಕ್ಟ್ ಆಗಿ ಓವರಿಗೆ ಅಟ್ಯಾಚ್ ಆಗಿರುತ್ತೆ, ಅದರಿಂದನೇ ಎಲ್ಲ ಓವ್ಯೂಲ್ಸ್ ಇರುವಂತದ್ದು. ಆ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ, ಪ್ಲೆಸೆಂಟಾ. Now this structure is known as what, placenta, which connects all ovules. Okay, ಈ ovules ಅಲ್ಲೇನೆ ಏನಾಗುತ್ತೆ, next female gamete develop ಆಗೋದು. Okay, so there are ovules are present inside the ovary, that is inside the locule. Okay, ಈಗ ಈ ರೀತಿ ಒಂದು ಫ್ಲವರ್ ಅಲ್ಲಿ ಏನು ಕಾರ್ಪೆಲ್ ಇದೆ, ಇನ್ನೊಂದನ್ನು ಕೂಡ ಕಾರ್ಪೆಲ್ ಇದೆ. ಇಲ್ಲೊಂದು ಕಾರ್ಪೆಲ್ ಇದೆ ಅಪ್ಪ, ಒಂದಕ್ಕೊಂದು ಕಾರ್ಪೆಲ್ ಏನಾಗಿದೆ, ಫ್ಯೂಸ್ ಆಗಿಲ್ಲ. ಸೊ ಅಂತ ಕಾರ್ಪೆಲ್ಸ್ ಗೆ ನಾವೇನಂತ ಕರಿತೀವಿ, ಎಪೋಕಾರ್ಪಸ್. ಎಪೋ ಅಂತ ಅಂದ್ರೆ ಫ್ರೀ ಇದೆ ಅಂತ ಅರ್ಥ. ಲೋಟಸ್ ಮತ್ತೆ ರೋಸ್ ಫ್ರೀ, ಇಲ್ಲಿ ಪಾಲಿಕಾರ್ಪಸ್ ಅಂತ ಹೇಳಲ್ಲ. ಫ್ರೀ ಇತ್ತು, ಪಾಲಿ ಫ್ಯೂಸ್ ಇತ್ತು ಅಂತ ಅಂದ್ರೆ ಮತ್ತೇನು ವರ್ಡ್ ಆ ರೀತಿ ಏನು, ಗ್ಯಾಮೋ, ಫ್ಯೂಸ್ ಇದ್ರೆ ಗ್ಯಾಮೋ ಅಂತ ಹೇಳ್ತೀವಿ, ಆ ರೀತಿ ಅಲ್ಲ. ಕಾರ್ಪೆಲ್ಸ್ ಗೆ ಅದರದ್ದೇ ಆದಂತ ಟರ್ಮ್ಸ್ ಇದೆ. ಫ್ಯೂಸ್ ಆಯ್ತು ಅಂತ ಅಂದ್ರೆ ಈ ರೀತಿ ಒಂದಕ್ಕೊಂದು ಕಾರ್ಪೆಲ್ ಫ್ಯೂಸ್ ಇತ್ತು ಅಂದ್ರೆ ಅದನ್ನ ನಾವೆಂತ ಕರಿತೀವಿ, ಸಿಂಕಾರ್ಪಸ್. ಫ್ಯೂಸ್ ಸಿಂಕ್ ಆಗಿದೆ, ಸಿಂಕಾರ್ಪಸ್. ಓಕೆ, ದ ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್, ಇಟ್ ಇಸ್ ನೋನ್ ಆಸ್ ವಾಟ್, ಸಿಂಕಾರ್ಪಸ್. ಮಸ್ಟರ್ಡ್ ಮತ್ತೆ ಟೊಮ್ಯಾಟೊ. ನೆಕ್ಸ್ಟ್, ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಪೋಲನ್ ಬಂದ್ಬಿಟ್ಟು ಅದು ಒಳಗಡೆ ಹೋಗ್ಬಿಟ್ಟು ಓವ್ಯೂಲ್ ಒಳಗಡೆ ಹೋಗ್ಬಿಟ್ಟು ಫರ್ಟಿಲೈಸ್ ಆದ್ಮೇಲೆ ಡಬಲ್ ಫರ್ಟಿಲೈಸೇಷನ್
ಓದಿದ್ರಲ್ಲ ಪ್ರೊಸೆಸ್. ಅದಾದ್ಮೇಲೆ ಸೀಡ್ಸ್ ಎಲ್ಲ ಓವ್ಯೂಲ್ಸ್ ಎಲ್ಲ ಏನಾಗುತ್ತೆ ಸೀಡ್ಸ್ ಆಗ್ಬಿಡುತ್ತೆ, ಓವರಿ ಏನಾಗುತ್ತೆ ಫ್ರೂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೆಸೆಂಟೇಷನ್ ಬಗ್ಗೆ ನೋಡೋಣ. ಇದಕ್ಕೆ ನಾನು ಎಕ್ಸಾಂಪಲ್ಸ್ಗೆ ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ, ಗೊತ್ತಾಯ್ತು. ಸೊ ಪ್ರೆಸೆಂಟೇಷನ್ ಅಂತ ಅಂದ್ರೆ ಏನು, ಯಾವ ರೀತಿ ಓವ್ಯೂಲ್ಸ್ ಓವರಿ ಒಳಗಡೆ ಅರೇಂಜ್ ಆಗಿದೆ, ಅರೇಂಜ್ಮೆಂಟ್ ಇದೆಯಲ್ಲ ಅದಕ್ಕೆ ನಾವು ವಿತ್ ದ ಹೆಲ್ಪ್ ಆಫ್ ಪ್ಲೆಸೆಂಟಾ ಅದನ್ನ ನಾವೇನಂತ ಕರಿತೀವಿ, ಪ್ಲೆಸೆಂಟೇಷನ್ ಅಂತ ಕರಿತೀವಿ. ಇದರಲ್ಲಿ ಟೈಪ್ಸ್ ಇದೆ 5. ಮಾರ್ಜಿನಲ್ ಅಂತ ಅಂದ್ರೆ ಏನಾಗುತ್ತೆ, ಇಲ್ಲಿ ರಿಡ್ಜ್ ಫಾರ್ಮೇಶನ್ ಆಗುತ್ತೆ, ಒಂದು ಮಾರ್ಜಿನಿಗೆ ಎಲ್ಲ ಓವ್ಯೂಲ್ಸ್ ಅಟ್ಯಾಚ್ ಆಗಿರುತ್ತೆ, ಬಟಾಣಿ. ಓಕೆ, ಸೊ ಇಂಥ ಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ದಟ್ ಈಸ್ ಮಾರ್ಜಿನಲ್ ಪ್ಲೆಸೆಂಟೇಷನ್, ಪಿ. ಓಕೆ, ಸೊ ಟೋಟಲ್ ಪ್ರೆಸೆಂಟೇಷನ್ ಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ ಪ್ಲಾನೆಟ್ ಮ್ಯಾಪ್ ಇನ್ FB. ಪ್ಲಾನೆಟ್ ಟೋಟಲ್ ಪ್ಲಾನೆಟ್ ಅಲ್ಲಿ ಇರುವಂತಹ ಏನೇನ್ ಮ್ಯಾಪ್ ಇದೆ ಅದನ್ನ FB ಅಲ್ಲಿ ತೋರಿಸ್ತಾ ಇದ್ರು ಅಂತ ನೆನ್ಪಿಟ್ಕೊಳ್ಳಿ. ಪ್ಲಾನೆಟ್ ಅಂದ್ರೆ ಏನು, ಪ್ರೆಸೆಂಟೇಷನ್. ಮ್ಯಾಪ್ ಅಂತ ಅಂದ್ರೆ ಏನು, ಮಾರ್ಜಿನಲ್, ಆಕ್ಸೈಲ್, ಪೆರೈಟಲ್, ಫ್ರೀ ಸೆಂಟ್ರಲ್, ಬೇಸಲ್ ಪ್ರೆಸೆಂಟೇಷನ್. ಗೊತ್ತಾಯ್ತು. ಸೊ ಇದು ಆರ್ಡರ್ ನೆನ್ಪಿಟ್ಕೊಳಕ್ಕೆ. ನೆಕ್ಸ್ಟ್ ಮಾರ್ಜಿನಲ್ ಹೇಗ್ ನೆನ್ಪಿಟ್ಕೊಂತೀರಾ, ಎಕ್ಸಾಂಪಲ್ ಮಾರ್ಜಿನಲ್ MP, ಮಾರ್ಜಿನಲ್ ಪ್ರೆಸೆಂಟೇಷನ್ ಫಸ್ಟ್ MP ಬಂದ್ರು. ಓಕೆ, MP ಮಾರ್ಜಿನಲ್ ಪ್ರೆಸೆಂಟೇಷನ್, P ಅಂತ ಅಂದ್ರೆ ಏನು, P ಎಕ್ಸಾಂಪಲ್, ಮಾರ್ಜಿನಲ್ P ಎಕ್ಸಾಂಪಲ್. ನೆಕ್ಸ್ಟ್ ಆಕ್ಸಲ್ ಪ್ರೆಸೆಂಟೇಷನ್ ಅಂತ ಅಂದ್ರೆ ಏನು, ಇಲ್ಲಿ ಓವರಿ ಇದೆ, ಓವರಿ ಒಳಗಡೆ ಲಾಕ್ಯೂಲ್ ಇರ್ಬೇಕಲ್ಲ. ಸೊ ಈ ಲಾಕ್ಯೂಲ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಚೇಂಬರ್ಸ್ ತರ ಕ್ರಿಯೇಟ್ ಮಾಡುತ್ತೆ ಅದ್ರೊಳಗಡೆನೆ, ಈ ರೀತಿ ಒಂದಕ್ಕಿಂತ ಈ ರೀತಿ ಇಲ್ಲೊಂದು ಇಲ್ಲೊಂದು ಈ ತರ ಚೇಂಬರ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ಮಲ್ಟಿ ಲಾಕ್ಯೂಲ್ಸ್ ನಾವು ಮಲ್ಟಿ ಲಾಕ್ಯೂಲ್ ಇರೋದನ್ನ ನಾವು ಸ್ಟ್ರಕ್ಚರ್ ನೋಡ್ತೀವಿ. ಆಕ್ಸೈಲ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲೆಮನ್ ಕಟ್ ಮಾಡಿದ ತಕ್ಷಣ ನೋಡಿ ಒಳಗಡೆ ಹಿಂಗ್ ಲೈನ್ಸ್ ಬರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ವಾಟ್, ಲಾಕ್ಯೂಲ್. ಓಕೆ, ಆ ಲಾಕ್ಯೂಲ್ ಒಳಗಡೆ ಆಕ್ಸೈಲ್ ಪೊಸಿಷನ್ ಗೆ ಏನ್ ಅರೇಂಜ್ ಆಗಿರುತ್ತೆ ಅಂತಂದ್ರೆ ಓವ್ಯೂಲ್ಸ್ ಅರೇಂಜ್ ಆಗಿರುತ್ತೆ. ಈ ರೀತಿ ಒಂದಕ್ಕಿಂತ ಜಾಸ್ತಿ ಓವ್ಯೂಲ್ಸ್ ಎಲ್ಲ ಅರೇಂಜ್ ಆಗ್ತಾ ಬರುತ್ತೆ. ಓಕೆ, ಇದಕ್ಕೆ ನೀವು ಹೆಂಗ್ ನೆನ್ಪಿಟ್ಕೊಂತೀರಾ, ಎಕ್ಸಾಂಪಲ್ ನೋಡಿ, ಚೈನಾ ರೋಸ್, ಟೊಮ್ಯಾಟೊ ಮತ್ತೆ ಲೆಮನ್ ಇದೆ. ಓಕೆ, ಆ ಲೆಮನ್ ಅಂಡ್ ಟೊಮ್ಯಾಟೊ ಬ್ಯಾಂಡ್ ಇನ್ ಚೈನಾ, ಏನಿದು ಎ ಅಂತ ಅಂದ್ರೆ ಆಕ್ಸಲ್ ಪ್ರೆಸೆಂಟೇಷನ್, ಲೆಮನ್, ಟೊಮ್ಯಾಟೊ ಬ್ಯಾಂಡ್ ಇನ್ ಚೈನಾ. ಚೈನಾ ಅಂದ್ರೆ ಏನು, ಚೈನಾ ರೋಸ್. ಗೊತ್ತಾಯ್ತು. ಸೊ ಈ ರೀತಿ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಪೆರೈಟಲ್ ಅಂತ ಅಂದ್ರೆ ಏನು, ಪೆರೈಟಲ್ ಪ್ರೆಸೆಂಟೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಇಲ್ಲಿ ನೋಡಿ ಓವರಿ ಇದೆನಾ, ಇಲ್ಲಿ ಓವರಿ ಒಳಗಡೆ ಏನಿದೆ, ಲಾಕ್ಯೂಲ್ ಇದೆ. ಲಾಕ್ಯೂಲಿನ ಸರೌಂಡಿಂಗ್ ಅಲ್ಲಿ ಇದರ ಪೆರಿಫೆರಿ ಪೆರೈಟಲ್ ಪ್ರೆಸೆಂಟೇಷನ್. ಪೆರಿಫೆರಿಯಲ್ಲಿ ಏನಾಗುತ್ತೆ ಅಂದ್ರೆ ಓವ್ಯೂಲ್ಸ್ ಅರೇಂಜ್ ಆಗುತ್ತೆ. ಬೇರೆದ್ರಲ್ಲಿ ನೋಡಿ ಓವ್ಯೂಲ್ಸ್ ಓವರಿ ವಾಲ್ ಕಡೆ ಫೇಸ್ ಆಗಿದ್ರೆ ಇದರಲ್ಲಿ ಓವ್ಯೂಲ್ಸ್ ಎಲ್ಲ ಸೆಂಟರ್ ಕಡೆ ಫೇಸ್ ಆಗಿರುತ್ತೆ. ಸೊ ಈ ರೀತಿ ಅರೇಂಜ್ಮೆಂಟ್ ಗೆ ನಾವು ಪೆರೈಟಲ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ಡ್ಯೂ ಟು ಫಾಲ್ಸ್ ಸೆಪ್ಟಮ್ ಓವರಿ ಬಿಕಮ್ಸ್ ಟೂ ಚೇಂಬರ್. ಕೆಲವೊಂದ್ಸರಿ ಇಲ್ಲಿ ಒಂದು ವಾಲ್ ಫಾರ್ಮೇಶನ್ ಆಗುತ್ತೆ ಸುಮ್ನೆ ಅದಷ್ಟಿಗೆ ಅದೇ, ಹಂಗಾಗಿ 2 ಚೇಂಬರ್ಸ್ ಆಗ್ಬಿಡುತ್ತೆ, ಬೈಲಾಕ್ಯೂಲ್ ತರ ಕಾಣಿಸುತ್ತೆ. ಸೊ ಪೆರೈಟಲ್ ಪ್ರೆಸೆಂಟೇಷನ್ ಎಲ್ಲಿರುತ್ತೆ ಅಂದ್ರೆ ಮಸ್ಟರ್ಡ್ ಮತ್ತೆ ಆರ್ಜಿಮೋನ್. ಗೊತ್ತಾಯ್ತು. ಸೊ ಇದಕ್ಕೆ PMA ಅಂತ ನೆನ್ಪಿಟ್ಕೋಬಹುದು, ಅಂದ್ರೆ ಪೆರೈಟಲ್ ಪ್ರೆಸೆಂಟೇಷನ್, ಮಸ್ಟರ್ಡ್ ಮತ್ತೆ ಆರ್ಜಿಮೋನ್. ಗೊತ್ತಾಯ್ತು. ನೆಕ್ಸ್ಟ್ ಫ್ರೀ ಸೆಂಟ್ರಲ್ ಪ್ರೆಸೆಂಟೇಷನ್. ಫ್ರೀ ಸೆಂಟ್ರಲ್ ಅಂತ ಅಂದ್ರೆ ಏನು, ಸೆಂಟ್ರಲ್ಲಿ ಏನಾಗುತ್ತೆ ಓವ್ಯೂಲ್ಸ್ ಅರೇಂಜ್ ಆಗಿರುತ್ತೆ. ಓಕೆ, ಸೊ ಓವ್ಯೂಲ್ಸ್ ಆರ್ ಬೋರ್ನ್ ಆನ್ ದ ಸೆಂಟ್ರಲ್ ಆಕ್ಸಿಸ್ ಅಂಡ್ ಸೆಪ್ಟಾ ಆರ್ ಆಬ್ಸೆಂಟ್. ಯಾವುದೇ ರೀತಿ ಸೆಪ್ಟಾ ಕ್ರಾಸ್ ವಾಲ್ಸ್ ಏನು ಕೂಡ ಇಲ್ಲಿ ಇರೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಡಯಾಂಥಸ್ ಮತ್ತೆ ಪ್ರಿಮ್ರೋಸ್. ಹೆಂಗ್ ನೆನ್ಪಿಟ್ಕೊಂತಾರ, ಫ್ರೀ DP, ಫ್ರೀ ಆಗಿ DP ಇಡ್ತಾರೆ, ಫ್ರೀ ಡಯಾಂಥಸ್, ಪ್ರಿಮ್ರೋಸ್. ಗೊತ್ತಾಯ್ತು. ನೆಕ್ಸ್ಟ್ ಬೇಸಲ್ ಪ್ರೆಸೆಂಟೇಷನ್. ಬೇಸಲ್ ಅಂತ ಅಂದ್ರೆ ಏನು, ಬೇಸ್ ಅಲ್ಲಿ ಅರೇಂಜ್ ಆಗಿದೆ ಅಂತ ಹಿಂಗ್ ನೆನ್ಪಿಟ್ಕೋಬಹುದು. ಓಕೆ, ಬೇಸ್ ಅಲ್ಲಿ ಒಂದೇ ಒಂದು ಓವ್ಯೂಲ್ ಇದೆ, ಆ ಓವ್ಯೂಲ್ ಅರೇಂಜ್ ಆಗಿರುತ್ತೆ. ಯಾವ ರೀತಿ, ಪ್ಲೆಸೆಂಟಾ ಡೆವಲಪ್ಸ್ ಅಟ್ ದ ಬೇಸ್ ಆಫ್ ದ ಓವರಿ ಅಂಡ್ ಓವ್ಯೂಲ್ ಇಸ್ ಸಿಂಗಲ್. ಎಕ್ಸಾಂಪಲ್ ಸನ್ಫ್ಲವರ್ ಮತ್ತೆ ಮ್ಯಾರಿಗೋಲ್ಡ್. ಏನ್ ಎಕ್ಸಾಂಪಲ್ ಇದಕ್ಕೆ, ಬೇಸ್ಮೆಂಟ್ ಹ್ಯಾಸ್ ಸನ್ಫ್ಲವರ್ ಅಂಡ್ ಮ್ಯಾರಿಗೋಲ್ಡ್. ಬೇಸ್ಮೆಂಟ್ ಇರುತ್ತಲ್ಲ ಅಲ್ಲಿ ಸನ್ಫ್ಲವರ್ ಮತ್ತೆ ಮ್ಯಾರಿಗೋಲ್ಡ್ ಫ್ಲವರ್ಸ್ ಇದೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಮೆಮೊರೈಸ್. ಪ್ರೆಸೆಂಟೇಷನ್ ಆಯ್ತು. ನೆಕ್ಸ್ಟ್ ಫ್ರೂಟ್. ಫ್ರೂಟ್ ಹೆಂಗ್ ಡೆವಲಪ್ ಆಯ್ತು, ಓವರಿ ರೈಪ್ ಆದ್ರೆ ನೆಕ್ಸ್ಟ್ ಏನಾಗ್ಬಿಡುತ್ತೆ, ಫ್ರೂಟ್ ಆಗುತ್ತೆ. ಓಕೆ, ಓವರಿನ ನೆಕ್ಸ್ಟ್ ಸ್ಟ್ರಕ್ಚರ್ ಏನು, ಫ್ರೂಟ್. ಸೊ ಓವರಿ ವಾಲ್ ಏನಾಗುತ್ತೆ, ಫ್ರೂಟ್ ವಾಲ್ ಆಗುತ್ತೆ. ಸೊ ಫ್ರೂಟ್ ವಾಲಿಗೆ ಪರ್ಟಿಕ್ಯುಲರ್ ಆಗಿ ನೇಮ್ ಕೊಟ್ಟಿದ್ದಾರೆ, ಅದನ್ನ ನಾವೇನಂತ ಕರಿತೀವಿ, ಪೆರಿಕಾರ್ಪ್ ಅಂತ ಕರಿತೀವಿ. ಓಕೆ, ಅದು ಫ್ಲೆಶ್ ಇದೆನಾ, ಡ್ರೈ ಇದೆನಾ, ಅದರ ಬೇಸಿಸ್ ಮೇಲೆ ಇದಕ್ಕೆ 3 ಸ್ಟ್ರಕ್ಚರ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಪೆರಿಕಾರ್ಪ್ ಯಾವ್ದು ಅಂದ್ರೆ ಔಟರ್ ಎಪಿಕಾರ್ಪ್, ಎಪಿಡರ್ಮಿಸ್ ಔಟರ್ ಹೊರಗಡೆ ಇರುವಂತ ಸ್ಟ್ರಕ್ಚರ್ಗೆ ಎಪಿ, ಮಿಡಲ್ ಮೀಸೋಕಾರ್ಪ್ ಅಂಡ್ ಇನ್ನರ್ ಎಂಡೋಕಾರ್ಪ್. ಓಕೆ, ಎಂಡೋ ಅಂದ್ರೆ ಒಳಗಡೆ, ಎಂಡೋಡರ್ಮಿಸ್ ನೆನಪಿದೆ ಅಲ್ಲ. ಸೊ ಆ ರೀತಿ. ಗೊತ್ತಾಯ್ತು. ನೆಕ್ಸ್ಟ್ ಈಗ ಇದರಲ್ಲಿ ಟೈಪ್ಸ್ ಇದೆ ಅಂತ ಅಂದ್ರೆ
ಇಫ್ ಎಂಡೋಕಾರ್ಪ್ ಇಸ್ ಹಾರ್ಡ್ ಅಂಡ್ ಸ್ಟೋನಿ ಅಂತ ಫ್ರೂಟ್ಸ್ಗೆ ನಾವೇನಂತ ಕರಿತೀವಿ, ಡ್ರೂಪ್ ಅಂತ ಕರಿತೀವಿ. ಓಕೆ, ಡ್ರೂಪ್ ಅಂತ ಅಂದ್ರೆ ಏನು, ಎಂಡೋಕಾರ್ಪ್ ಇದೆ ಅಲ್ಲ, ಇದು ಗಟ್ಟಿ ಇರುತ್ತೆ, ಕಲ್ ತರ ಗಟ್ಟಿ ಸ್ಟ್ರಕ್ಚರ್, ಅದಕ್ಕೆ ನಾವೇನಂತ ಕರಿತೀವಿ, ಡ್ರೂಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದಾವ್ದು ಬರುತ್ತೆ ಅಂತಂದ್ರೆ ಮ್ಯಾಂಗೋ ಮತ್ತೆ ಕೋಕೋನಟ್. ಸೊ ಈ ಮ್ಯಾಂಗೋ ಅಲ್ಲಿ ನಾವು ಮೇಲ್ಗಡೆ ಏನು ಸಿಪ್ಪೆ ಸುಲಿತೀವಲ್ಲ, ಏನೋ ಡಯಾಗ್ರಾಮ್ ಆಯ್ತು, ಒಂದ್ ನಿಮಿಷ. ಓಕೆ, ಸೊ ಈ ಮ್ಯಾಂಗೋದಲ್ಲಿ ನಾವು ಏನು ಸಿಪ್ಪೆ ಸುಲಿತೀವಲ್ಲ ಹೊರಗಡೆ, ಸೊ ಇದು ಔಟರ್ ನಾವು ತೆಗಿತೀವಲ್ಲ, ಅದನ್ನ ಏನಂತ ಕರಿತೀವಿ, ದಟ್ ಈಸ್ ಎಪಿಕಾರ್ಪ್. ಯಾವ ರೀತಿ ಇದೆ, ಥಿನ್ ಇರುತ್ತೆ ಎಪಿಕಾರ್ಪ್, ಆರಾಮಾಗಿ ನಾವು ಸುಲಿಬಹುದು. ಜೊತೆ ಒಳಗಡೆ ಏನು ಫ್ಲೆಶಿ ಪಾರ್ಟ್, ನಾವೇನು ಮ್ಯಾಂಗೋ ಹಣ್ಣು ತಿಂತೀವಲ್ಲ, ದಟ್ ಈಸ್ ಎಡಿಬಲ್ ಪಾರ್ಟ್, ದಟ್ ಈಸ್ ನೋನ್ ಆಸ್ ವಾಟ್, ಮೀಸೋಕಾರ್ಪ್. ಅಂದ್ರೆ ನಿಮಗೆ ಕ್ವಶನ್ ಕೇಳ್ತಾರೆ, ಎಡಿಬಲ್ ಪಾರ್ಟ್ ಯಾವುದು ಮ್ಯಾಂಗೋ ಅಲ್ಲಿ, ದಟ್ ಈಸ್ ಎಡಿಬಲ್ ಈಸ್ ಮೀಸೋಕಾರ್ಪ್. ಓಕೆ, ನೆಕ್ಸ್ಟ್ ಎಂಡೋಕಾರ್ಪ್ ಎಲ್ಲಿರುತ್ತೆ ಅಂತಂದ್ರೆ ಮಾವಿನ ವಾಟೆ. ಮಾವಿನ ವಾಟೆ, ದಟ್ ಇಸ್ ನಥಿಂಗ್ ಬಟ್ ವಾಟ್, ಎಂಡೋಕಾರ್ಪ್. ಈ ವಾಟೆ ಒಳಗಡೆ ಏನಿರುತ್ತೆ ಮಕ್ಕಳೇ, ಸೀಡ್ ಇರುತ್ತೆ. ಓಕೆ, ಆ ವಾಟೆನೆ ಸೀಡ್ ಅಲ್ಲ. ಸೊ ದಿಸ್ ಇಸ್ ಸ್ಟೋನಿ ಎಂಡೋಕಾರ್ಪ್. ಗೊತ್ತಾಯ್ತು ಯಾವ ರೀತಿ ಸ್ಟೋನಿ ಎಂಡೋಕಾರ್ಪ್ ಅಂತ. ಸೊ ಅದೇ ರೀತಿ ಕೋಕೋನಟ್ ಬಂದ್ರೆ, ಕೋಕೋನಟ್ ಹೊರಗಡೆ ಟೆಂಡರ್ ಕೋಕೋನಟ್, ಎಳ್ನೀರು ಕುಡಿಬೇಕಾದ್ರೆ ಹೊರಗಡೆ ಗ್ರೀನ್ ಕಲರ್ ಸ್ಟ್ರಕ್ಚರ್ ಕಾಣ್ತಿರುತ್ತಲ್ಲ, ದಟ್ ಇಸ್ ಥಿಕ್, ದಟ್ ಇಸ್ ನೋನ್ ಆಸ್ ವಾಟ್, ಎಪಿಕಾರ್ಪ್. ಅದಾದ್ಮೇಲೆ ತೆಂಗಿನಕಾಯಿ ಹೊರಗಡೆ ನಾರು ತೆಗಿತೀವಲ್ಲ, ಫೈಬರಸ್ ಇರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಮೀಸೋಕಾರ್ಪ್. ಓಕೆ, ಆಮೇಲೆ ಅದ್ರ ಒಳಗಡೆ ಕಾಯಿ ಆಗಿರುತ್ತೆ, ಯಾವುದು, ಕೊಬ್ಬರಿ. ಓಕೆ, ಕೊಬ್ಬರಿ ಮತ್ತೆ ಎಳ್ನೀರು, ಅದನ್ನ ನಾವೇನಂತ ಕರಿತೀವಿ, ಎಂಡೋಕಾರ್ಪ್, ವಿಚ್ ಈಸ್ ಎಡಿಬಲ್. ಇಲ್ಲಿ ತಿನ್ನುವಂತ ಸ್ಟ್ರಕ್ಚರ್ ಕೊಕೊನೆಟ್ ಅಲ್ಲಿ ಯಾವುದು ಅಂದ್ರೆ ನಾವು ತಿನ್ನೋದು ಎಂಡೋಕಾರ್ಪ್ ತಿಂತೀವಿ, ಕೊಬ್ಬರಿ ಮತ್ತೆ ಎಳ್ನೀರು ಕುಡಿತೀವಿ. ಬಟ್ ಇದ್ರಲ್ಲಿ ಮ್ಯಾಂಗೋ ಅಲ್ಲಿ ತಿನ್ನುವಂತ ಸ್ಟ್ರಕ್ಚರ್ ಯಾವುದು ಅಂದ್ರೆ ಮೀಸೋಕಾರ್ಪ್, ಫ್ಲೆಶ್ ಇರುತ್ತೆ. ಗೊತ್ತಾಯ್ತು. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಹಿಯರ್. ನೆಕ್ಸ್ಟ್ ಸೀಡ್ಸ್, ಅದಾದ್ಮೇಲೆ ಸೊಲನೇಸಿ ಫ್ಯಾಮಿಲಿ ಡಿಸ್ಕ್ರಿಪ್ಷನ್ ಹೇಳ್ತೀನಿ. ಓಕೆ, ಸೊ ಡೈಕಾಟ್ ಸೀಡ್ ಮತ್ತೆ ಮೊನೊಕಾಟ್ ಸೀಡ್ ಮೇನ್ ಏನು ಡಿಫ್ರೆನ್ಸ್ ಅಂತ ಅಂದ್ರೆ, ಒಂದು ಸೀಡ್ ಸ್ಟ್ರಕ್ಚರ್ ಯಾವ್ದ್ರಿಂದ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಓವ್ಯೂಲಿನ ಸ್ಟ್ರಕ್ಚರ್ ಇಂದ. ಓವ್ಯೂಲ್ ಸ್ಟ್ರಕ್ಚರ್ ನಿಮಗೆ ನೆನಪಿತ್ತು ಅಂತಂದ್ರೆ ಹೊರಗಡೆ ಏನಿರುತ್ತೆ, ಔಟರ್ ಮತ್ತೆ ಇನ್ನರ್ ಇಂಟೆಗ್ಯುಮೆಂಟ್ಸ್ ಇರುತ್ತೆ. ಓಕೆನಾ. ಸೊ ಈ ಇಂಟೆಗ್ಯುಮೆಂಟ್ ನೆಕ್ಸ್ಟ್ ಏನಾಗುತ್ತೆ, ಸೀಡಿನ ಕೋಟ್ ಆಗುತ್ತೆ, ದಟ್ ಈಸ್ ಟೆಸ್ಟಾ ಮತ್ತೆ ಟೆಗ್ಮೆನ್. ಔಟರ್ integument is known as testa, inner integument is known as what, tegmen in seeds. ಫರ್ಟಿಲೈಸೇಷನ್ ಆದ್ಮೇಲೆ ಸೀಡ್ಸ್ ಅಲ್ಲಿ ಸೀಡ್ ಕೋಟ್ ಇರುತ್ತೆ, ಜೊತೆಗೆ ಎಂಬ್ರಿಯೋ ಇರುತ್ತೆ. ಈ ಎಂಬ್ರಿಯೋಗೆ ಒಂದು ಆಕ್ಸಿಸ್ ಇರುತ್ತೆ, ಎಂಬ್ರಿಯೋನಲ್ ಆಕ್ಸಿಸ್ ಅಂತ. ದಿಸ್ ಇಸ್ ಎಂಬ್ರಿಯೋನಲ್ ಆಕ್ಸಿಸ್, ಇಲ್ಲಿ ಕೊಟ್ಟಿದಾರಲ್ಲ ಇದೇ ಎಂಬ್ರಿಯೋ ಮತ್ತೆ ಅದರ ಆಕ್ಸಿಸಿನ ಸ್ಟ್ರಕ್ಚರ್. ಇದರ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಏನಾಗುತ್ತೆ, ಕಾಟಿಲಿಡನ್ ಇರುತ್ತೆ. ಗೊತ್ತಾಯ್ತು. ಇಲ್ಲಿ ಅಪ್ಪರ್ ಪೋರ್ಷನ್ ಇಂದ ಪ್ಲಿಮ್ಯೂಲ್ ಡೆವಲಪ್ ಆಗುತ್ತೆ, ಶೂಟ್ ಸ್ಟ್ರಕ್ಚರ್. ಇಲ್ಲಿ ಲೋಯರ್ ಪೋರ್ಷನ್ ರಾಡಿಕಲ್ ಇಂದ ರೂಟ್ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಓಕೆನಾ. ಸೊ ಈ ಎಂಬ್ರಿಯೋ ಒಂದು ಸ್ಟ್ರಕ್ಚರ್ ಒಳಗಡೆ ಇರುತ್ತೆ, ದಟ್ ಈಸ್ ನಥಿಂಗ್ ಬಟ್ ವಾಟ್, ಸೀಡ್. ಔಟರ್ ಟೆಸ್ಟಾ, ಇನ್ನರ್ ಟೆಗ್ಮೆನ್, ಅಂಡ್ ಇನ್ಸೈಡ್ ವಿಚ್ ವಾಟ್ ಇಸ್ ಪ್ರೆಸೆಂಟ್, embryo, and it is having its axis and it will develop cotyledons. ಮೊನೊಕಾಟ್ ಆದ್ರೆ ಒಂದೇ cotyledon ಇರುತ್ತೆ, ಡೈಕಾಟ್ ಆದ್ರೆ ಎರಡು cotyledon ಇರುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಈ ಸೀಡ್ ಸ್ಟ್ರಕ್ಚರ್ ನೋಡೋದಾದ್ರೆ ಇಲ್ಲಿ ಓವ್ಯೂಲಿಗೆ ಒಂದು ಮೈಕ್ರೋಪೈಲ್ ಅಂತ ಸ್ಟ್ರಕ್ಚರ್ ಇರುತ್ತೆ, ಅದರಿಂದನೇ ಏನಾಗುತ್ತೆ, ಪೋಲನ್ ಎಂಟ್ರಿ ಆಗುತ್ತೆ, ಅದು ಹಾಗೆ ಉಳ್ಕೊಳ್ಳುತ್ತೆ. ಅದರ ಮೇಲ್ಗಡೆ ಪೋರ್ಷನ್ ಏನಿರುತ್ತಲ್ಲ ಅದು ಫ್ರೂಟಿಗೆ ಅಟ್ಯಾಚ್ ಆಗಿರುತ್ತೆ, ಆ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ, ಹೈಲಮ್ ಅಂತ ಕರಿತೀವಿ. ಕಾಟ್ಲಿಡನ್ ಏನ್ ಮಾಡುತ್ತೆ ಅಂದ್ರೆ ಇದು ಫುಡ್ ಸ್ಟೋರ್ ಮಾಡುತ್ತೆ. ಓಕೆ, ಸೊ ಇದು ಸೀಡ್ ಬಹಳ ದಿನ ಇದ್ದು ಸಾಯಿಲ್ ಅಲ್ಲಿ ಅದು ಜರ್ಮಿನೇಟ್ ಆಗ್ಬೇಕು ಅಂದ್ರೆ ಶಕ್ತಿ ಬೇಕಲ್ಲ, ಸೊ ಹಂಗಾಗಿ ಎಂಬ್ರಿಯೋ ಏನು ಸ್ಟೋರ್ ಮಾಡ್ಕೊಂಡಿರುತ್ತೆ, ಫುಡ್ ಸ್ಟೋರ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಈ ಸೀಡ್ ಡೆವಲಪ್ ಆಗ್ಬೇಕಾದ್ರೆ ಏನಾಗುತ್ತೆ, ಫರ್ಟಿಲೈಸೇಷನ್ ಆದಾಗ ಫಸ್ಟಿಗೆ ಎಂಡೋಸ್ಪರ್ಮ್ ಡೆವಲಪ್ ಆಗಿರುತ್ತೆ ಮಕ್ಕಳು. ಸೊ ಈ ಎಂಡೋಸ್ಪರ್ಮ್ ಏನಂತಂದ್ರೆ ಎಂಬ್ರಿಯೋ ಡೆವಲಪ್ ಆಗ್ಬೇಕಾದ್ರೆ ಎಂಡೋಸ್ಪರ್ಮ್ ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಅಂತ ಸೀಡ್ಸ್ಗೆ ನಾವೇನಂತ ಕರಿತೀವಿ, ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್. ಅಂದ್ರೆ ಅದರಲ್ಲಿ ಎಂಡೋಸ್ಪರ್ಮ್ ಇರೋದಿಲ್ಲ ಅಂತ ಅರ್ಥ. ಬರ್ತಾ ಬರ್ತಾ ಸೀಡ್ ಡೆವಲಪ್ ಆಗ್ಬೇಕಾದ್ರೆ, ಓವ್ಯೂಲ್ ಇಂದ ಸೀಡ್ ಡೆವಲಪ್ ಆಗ್ಬೇಕಾದ್ರೆ ಓವ್ಯೂಲ್ ಅಲ್ಲಿ ಏನಿರುತ್ತೆ, ಎಂಡೋಸ್ಪರ್ಮ್ ಇರುತ್ತೆ, ಅದು ಬರ್ತಾ ಬರ್ತಾ ಎಂಬ್ರಿಯೋ ತಿಂದ್ಬಿಡುತ್ತೆ. ಸೊ ಹಂಗಾಗಿ ಎಂಡೋಸ್ಪರ್ಮ್ ಉಳಿಯೋದಿಲ್ಲ ಸೀಡ್ ಒಳಗಡೆ, ಅಂತ ಸೀಡ್ಸ್ಗೆ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕರಿತೀವಿ. ಡೈಕಾಟ್ ಸೀಡ್ಸ್ ಆರ್ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್, ಬಟ್ ಕ್ಯಾಸ್ಟರ್ ಇಸ್ ಡೈಕಾಟ್ ಸೀಡ್, ಬಟ್ ಇಟ್ ಇಸ್ ಎಂಡೋಸ್ಪರ್ಮಿಕ್ ಸೀಡ್, ಒಂದು ಎಕ್ಸೆಪ್ಷನ್. ಗೊತ್ತಾಯ್ತು. ಸೊ ಅದೇ ರೀತಿ ಮೊನೊಕಾಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎಂಡೋಸ್ಪರ್ಮ್ ಇರುತ್ತೆ, ಈ ಎಂಬ್ರಿಯೋ ಇದೆಲ್ಲ ಕಂಪ್ಲೀಟ್ ಆಗಿ ಎಂಡೋಸ್ಪರ್ಮ್ ನ ತಿಂದ್ಬಿಡಲ್ಲ, ಸ್ವಲ್ಪ ಎಂಡೋಸ್ಪರ್ಮ್ ಸೀಡ್ ಒಳಗಡೆ ಇಟ್ಕೊಂಡಿರುತ್ತೆ, ಅದಕ್ಕೆ ಅದನ್ನ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕರಿತೀವಿ. ಬಟ್ ಆರ್ಚಿಡ್ಸ್ ಇದೆ ಅಲ್ಲ, ಅದು ಮೊನೊಕಾಟ್ ಆಗಿದ್ರು ಅದರಲ್ಲಿ ಎಂಡೋಸ್ಪರ್ಮ್ ಇರೋದಿಲ್ಲ. ಸೊ ಆರ್ಚಿಡ್ is monocot but it is non-endospermic, and castor is dicot but it is endospermic. So that is the
exceptional condition. And Solanaceae family also. Solanaceae family, it is dicot, but seeds are endospermic. ಸೊ ಇಲ್ಲಿ ಏನಾಗುತ್ತೆ ಡಿಫ್ರೆನ್ಸ್ ಅಂತ ಅಂದ್ರೆ ಸಿರಲ್ಸ್ ಮತ್ತೆ ಮೇಸ್ ಅಲ್ಲಿ ನಾವು ಎಂಡೋಸ್ಪರ್ಮಿಕ್ ಸೀಡ್ಸ್ ನೋಡ್ತೀವಿ, ದಟ್ ಇಸ್ ಮೊನೋಕಾಟ್ ಸೀಡ್ಸ್. ಸಿ ಆರ್ಚಿಡ್ಸ್ ನಾನು ಹೇಳಿದ್ನಲ್ಲ, ಇಟ್ ಈಸ್ ದೋ ಇಟ್ ಈಸ್ ಮೊನೋಕಾಟ್, ಇಟ್ ಈಸ್ ನಾನ್ ಎಂಡೋಸ್ಪರ್ಮಿಕ್ ಅಂಡ್ ಸೀಡ್ ಕೋಟ್ ಇಸ್ ಮೆಂಬ್ರಿನಸ್ ಅಂಡ್ ಯೂಶಲಿ ಫ್ಯೂಸ್ ವಿತ್ ಫ್ರೂಟ್ ವಾಲ್. ಹೆಂಗೆ ನಾವು ಡೈಕಾಟ್ ಅಲ್ಲಿ ಫ್ರೂಟ್ ವಾಲ್ ಸೀಡ್ ವಾಲ್ ಯಾವ್ದು ಟೆಸ್ಟಾಟೆಗ್ಮನ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಲ್ಲ, ಆ ತರ ಇಲ್ಲಿ ಸೀಡ್ ವಾಲ್ ಕಾಣಿಸೋದೇ ಇಲ್ಲ, ಫ್ರೂಟ್ ವಾಲಿಗೆ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಎಂಡೋಸ್ಪರ್ಮ್ ಇರುತ್ತೆ. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಎಂಡೋಸ್ಪರ್ಮ್ ಇದಿಷ್ಟು ಎಂಡೋಸ್ಪರ್ಮ್ ಇದೆ, ಬಲ್ಕಿ ಇದೆ, ಇಟ್ ಸ್ಟೋರ್ಸ್ ಫುಡ್. ಓಕೆ, ಜೊತೆಗೆ ಕಾಟಿಲಿಡನ್ ಕೂಡ ಇರುತ್ತೆ. ಮೇನ್ ಆಗಿ ಎಂಬ್ರಿಯೋ ಅಂತ ಬಂದಾಗ ಇದರಲ್ಲಿ ಆಕ್ಸಸ್ ಇರುತ್ತೆ, ಹೌದಾ, ಎಂಬ್ರಿಯೋನಲ್ ಆಕ್ಸಸ್. ಒಂದು ಪ್ಲಿಮ್ಯೂಲ್ ಡೆವಲಪ್ ಆಗಬೇಕು, ಇನ್ನೊಂದು ಏನ್ ಡೆವಲಪ್ ಆಗಬೇಕು, ರಾಡಿಕಲ್ ಡೆವಲಪ್ ಆಗಬೇಕು. ಸೊ ಇಲ್ಲಿ ರಾಡಿಕಲ್ ನ ಪ್ರೊಟೆಕ್ಟ್ ಮಾಡುವಂತ ಸ್ಟ್ರಕ್ಚರ್ ನ ಕೊಲೊರೈಸಾ ಅಂತ ಕರಿತೀವಿ, ಪ್ಲಿಮ್ಯೂಲ್ ನ ಪ್ರೊಟೆಕ್ಟ್ ಮಾಡುವಂತ ಸ್ಟ್ರಕ್ಚರ್ ನ ನಾವು ಕೊಲಿಯೋಪ್ಟೈಲ್ ಅಂತ ಕರಿತೀವಿ. ಇದು ಎಂಬ್ರಿಯೋನಲ್ ಆಕ್ಸಸ್ ಆಯ್ತು. ಇನ್ನು ಇಲ್ಲಿ ಕಾಟಿಲಿಡನ್ ಡೆವಲಪ್ ಆಗುತ್ತಲ್ಲ, ಸೊ ಒಂದೇ ಕಡೆ ಏನಾಗುತ್ತೆ, ಕಾಟಿಲಿಡನ್ ಡೆವಲಪ್ ಆಗುತ್ತೆ, ಒಂದೇ ಕಾಟಿಲಿಡನ್ ಇರುತ್ತೆ. ಅಂತ ಒಂದೇ ಕಾಟಿಲಿಡನ್ ಗೆ ನಾವೇನಂತ ಕರಿತೀವಿ, ಸ್ಕೂಟಲಮ್ ಅಂತ ಕರಿತೀವಿ. ಓಕೆ, ಸೊ ಈ ಎಂಬ್ರಿಯೋಯಿನ ಸ್ಟ್ರಕ್ಚರ್ ಜೊತೆಗೆ ಎಂಡೋಸ್ಪರ್ಮಿನ ಸ್ಟ್ರಕ್ಚರ್ ಎರಡನ್ನೂ ಕೂಡ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಒಂದು ಲೇಯರ್ ಇದೆ. ಆ ಲೇಯರ್ ಗೆ ನಾವೇನಂತ ಕರಿತಾ ಇದ್ವಿ, ಅಲ್ಯುರೋನ್ ಲೇಯರ್. See, this is the layer. So this layer will separate this embryo and also, sorry, endosperm and also embryo. This is about monocot seed. ನಿಮಗೆ monocot seed ಅಲ್ಲಿ ಲೇಬಲಿಂಗ್ ಮಾಡಕ್ಕೆ ಹೇಳ್ತಾರೆ ಬಹಳ ಸರಿ. ಓಕೆನಾ, ಅಂತ ಕ್ವೆಶನ್ಸ್ ಕೇಳೋಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಒಂದು ಫ್ಲವರ್ ನ ನಾವು ಸಿಂಬಲಿಕಲಿ ರಿಪ್ರೆಸೆಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಸಿಂಬಲ್ಸ್ ಕೊಡ್ತಾರೆ, ಅದನ್ನ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಡಿಸ್ಕ್ರೈಬ್ ಮಾಡೋದಕ್ಕೆ ಆಗೋ ಬದಲಿ ಸಿಂಬಲ್ಸ್ ಅಲ್ಲಿ ನಾವು ಡಿಸ್ಕ್ರೈಬ್ ಮಾಡ್ತೀವಿ ಒಂದು ಪ್ಲಾಂಟ್ ನ. ಓಕೆ, ಏಂಜಿಯೋಸ್ಪರ್ಮ್ ಅಂದ್ರೆ ಫ್ಲವರಿಂಗ್ ಪ್ಲಾಂಟ್ಸ್ ನ ಆ ರೀತಿ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಸೊ ಮೊದಲು ಏನಂತ ಹೇಳ್ತೀವಿ, ಆರ್ಡರ್ ಯಾವ ರೀತಿ ಇರಬೇಕು ಅಂದ್ರೆ ಹ್ಯಾಬಿಟಾಟ್ ಎಲ್ಲಿದೆ, ಯಾವ ರೀತಿ ಇದೆ ನೋಡ್ಲಿಕ್ಕೆ. ಆಮೇಲೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಯಾವ್ದಾವ್ದಿದೆ, ರೂಟ್, ಸ್ಟೆಮ್, ಲೀಫ್ ಯಾವ ತರ ಡೆವಲಪ್ ಆಗಿದೆ ಅದರಲ್ಲಿ. ಫ್ಲೋರಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಇನ್ಫ್ಲೋರೆಸೆನ್ಸ್, ಫ್ಲವರ್, ಮತ್ತೆ ಕೆಲಿಕ್ಸ್, ಕೊರಲ್ಲಾ, ಆಂಡ್ರಿಶಮ್, ಗೈನಿಶಮ್, ಫ್ರೂಟ್, ಸೀಡ್ ಇದೆಲ್ಲ ಯಾವ ರೀತಿ ಡೆವಲಪ್ ಆಗಿದೆ. ಜೊತೆಗೆ ಒಂದು ಫಾರ್ಮುಲಾ ಕೊಡ್ತೀವಿ, ಒಂದು ಡಯಾಗ್ರಾಮ್ ಕೊಡ್ತೀವಿ, ಅದ್ ನೋಡಿದ ತಕ್ಷಣ ಆ ಪ್ಲಾಂಟಿನ ಕ್ಯಾರೆಕ್ಟರ್ಸ್ ಏನೇನು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಏನೇನು ಸಿಂಬಲ್ಸ್ ಕೊಡ್ಬೇಕು ಅಂತ ಅಂದ್ರೆ, ಬ್ರಾಕ್ಟ್ ಇತ್ತು ಅಂದ್ರೆ ಬ್ರಾಕ್ಟಿಯೇಟ್, BR ಅಂತ ಬರ್ತೀವಿ. ಓಕೆನಾ. ನೆಕ್ಸ್ಟ್ ಕೆಲಿಕ್ಸ್ ಇತ್ತು ಅಂತಂದ್ರೆ K, ಕೊರಲ್ಲಾ ಇತ್ತು ಅಂದ್ರೆ C, ಎಷ್ಟು ಇದೆ 5 ಪೆಟಲ್ಸ್ ಇದನ್ನ ಇದ್ರ ಕೆಳಗಡೆ ನಂಬರ್ಸ್ ಬರಿತೀವಿ. ಓಕೆ, ಸೊ ಆ 5 ಪೆಟಲ್ಸ್ ಫ್ಯೂಸ್ ಆಗಿದೆನಾ ಬ್ರಾಕೆಟ್ ಒಳಗಡೆ ಬರಿತೀವಿ, ಫ್ಯೂಸ್ ಆಗಿಲ್ವಾ ಅಂತಂದ್ರೆ ಬ್ರಾಕೆಟ್ ಇಲ್ದಂಗೆನೆ ಬರಿತೀವಿ. ಅಂದ್ರೆ ಗ್ಯಾಮೋ ಪೆಟಾಲಿಸ್, ಪಾಲಿ ಪೆಟಾಲಿಸ್, ಆ ರೀತಿ ಕಂಡೀಷನ್. ಗೈನಿಶಮ್ ಅಂತಂದ್ರೆ G. ಸೊ ಗೈನಿಶಮ್ ಅಲ್ಲಿನೂ ಮತ್ತೆ ಟೈಪ್ಸ್ ಇದೆ ಅಲ್ವಾ. ಸೊ ಇಫ್ ಇಟ್ ಈಸ್ ಸುಪೀರಿಯರ್ ಓವರಿ ಹೈಪೋಗೈನಸ್ ಇದ್ರೆ ಇಲ್ಲಿ ಮೇಲ್ಗಡೆ ಈ ರೀತಿ ನಾವು ಲೈನ್ ಕೊಡ್ತೀವಿ. ಸೊ ಅದೇ ಇನ್ಫೀರಿಯರ್ ಓವರಿ ಅಂತಂದ್ರೆ ಕೆಳಗಡೆ ಲೈನ್ ಕೊಡ್ತೀವಿ. ಅದೇ ಪೆರಿಗೈನಸ್ ಅಂತ ಅಂದ್ರೆ ಈ ರೀತಿ ಲೈನ್ ಕೊಡ್ತೀವಿ, ಅರ್ಥ. ಓಕೆ, ಸೊ ನೆಕ್ಸ್ಟ್ ಆಂಡ್ರಿಶಮ್ ಅಂತ ಅಂದ್ರೆ ಆಂಥರ್, ಟೋಟಲ್ ಎಷ್ಟು ಇದೆ ಆಂಡ್ರಿಶಮ್ ಅಂದ್ರೆ ಸ್ಟಮನ್ಸ್ ಇದೆಲ್ಲ ಅದು ಎಷ್ಟಿದೆ, 2 ಇದ್ರೆ 2 ಅಂತ ಬರಿತೀವಿ. ಓಕೆ, ನೆಕ್ಸ್ಟ್ ಪೆರಿಯಾಂತ್ ಅಂದ್ರೆ ಕೆಲಿಕ್ಸ್ ಮತ್ತೆ ಕೊರೊಲಾ ಎರಡೂ ಫ್ಯೂಸ್ ಆದ್ರೆ ಅದಕ್ಕೆ ನಾವು P ಅಂತಂದೇಳಿ ಹೇಳ್ತೀವಿ. ಪೆರಿಯಾಂತ್ ಎಷ್ಟಿದೆ, ಅದು 2 ಇದನ 3 ಇದನ ಈ ರೀತಿ ನಂಬರ್ ಕೊಡುವಂಥದ್ದು. ಸುಪೀರಿಯರ್ ಓವರಿ ಅಂದ್ರೆ ಹೇಳಿದ್ನಲ್ಲ ಈ ರೀತಿ. ಇನ್ಫೀರಿಯರ್ ಓವರಿ ಅಂತಂದ್ರೆ ಈಗ ಡಿಸ್ಕಸ್ ಮಾಡಿದ್ವಿ ಅಲ್ಲ ಅದೇ. ಓಕೆ, ಸೊ ದಿಸ್ ಇಸ್ ಇನ್ಫೀರಿಯರ್ ಅಂಡ್ ಇಟ್ ಈಸ್ ಹಾಫ್ ಇನ್ಫೀರಿಯರ್. ಬೈಸೆಕ್ಷುವಲ್ ಅಂತ ಅಂದ್ರೆ ಏನಂತ ಬರಿತೀವಿ, ಈ ರೀತಿ ಬರಿತೀವಿ. ದಿಸ್ ಇಸ್ ದ ಸಿಂಬಲ್ ಆಫ್ ಬೈಸೆಕ್ಷುವಲ್. ಕಿರೀಟ, ಕಿಂಗ್, ಮೇಲಿಗೆ ಒಂದು ಕಿಂಗ್ ಕಿರೀಟ ಕೊಡ್ತೇವೆ. ಸೊ ದಿಸ್ ಇಸ್ ಏನು, ಯೂನಿಸೆಕ್ಷುವಲ್ ಮೇಲ್ ಫ್ಲವರ್. ಯೂನಿಸೆಕ್ಷುವಲ್ ಫೀಮೇಲ್ ಫ್ಲವರ್ ಅಂತ ಅಂದ್ರೆ ಫೀಮೇಲ್ ವಿಲ್ ಆಲ್ವೇಸ್ ಗಿವ್ ರೈಸ್ ಟು ಯಂಗ್ ಒನ್ಸ್, ಅದಕ್ಕೆ ಪ್ಲಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಬರೇ ಗೈನಿಶಮ್ ಇತ್ತು ಫ್ಲವರ್ ಅಲ್ಲಿ ಅಂತಂದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಬರೇ ಆಂಡ್ರಿಶಮ್ ಇತ್ತು ಫ್ಲವರ್ ಅಲ್ಲಿ ಅಂದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಮೇಲ್ ಅಂಡ್ ದಿಸ್ ಇಸ್ ಫೀಮೇಲ್. ಓಕೆ, ನೆಕ್ಸ್ಟ್ ಆಕ್ಟಿನೋಮಾರ್ಫಿಕ್ ಅಂತ ಅಂದ್ರೆ ಈ ರೀತಿ. ಓಕೆ, ಸೊ ಈ ರೀತಿ ಪ್ಲಸ್ ಅಂತ ಸಿಂಬಲ್ ಕೊಡ್ತೀವಿ ಸರ್ಕಲ್ ಒಳಗಡೆ. ಝೈಗೋಮಾರ್ಫಿಕ್ ಅಂತ ಅಂದ್ರೆ ಒಂದೇ ಲೈನ್ ಇಂದ 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಫ್ಲವರ್, ಅದಕ್ಕೆ ಈ ರೀತಿ ಸಿಂಬಲೈಸ್ ಮಾಡೋದು. ಓಕೆ, ನೆಕ್ಸ್ಟ್ ಫ್ಯೂಷನ್ ವಿತ್ ಇನ್ ಬ್ರಾಕೆಟ್, ನಾನು ಇವಾಗ ಹೇಳಿದ್ನಲ್ಲ ಅದೇ. ಅದೇಷನ್ ಅಂತ ಅಂದ್ರೆ ಸಪೋಸ್ ಈಗ ಈ ಆಂಡ್ರಿಶಮ್ ಇದೆ ಅಲ್ಲ ಪೆರಿಯಾಂತಿಗೆ ಅಟ್ಯಾಚ್ ಆಗಿದೆ, ಸೊ ಹಾಗಾಗಿ ಮೇಲ್ಗಡೆ ಈ ರೀತಿ ನಾವು ತೋರಿಸ್ತೇವೆ, ಗೊತ್ತಾಯ್ತು. ಸೊ ದಟ್ ಈಸ್ ನೆಕ್ಸ್ಟ್ ಫ್ಲೋರಲ್ ಫಾರ್ಮುಲಾದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಕೊಹೇಷನ್ ಮತ್ತೆ ಅಡಿಷನ್ ಆಫ್ ಫ್ಲೋರಲ್ ವಾರಲ್ಸ್, ಗೊತ್ತಾಯ್ತು. ಅಂದ್ರೆ ಯಾವ್ದಕ್ಕೆ ಯಾವ್ದು ಅಟ್ಯಾಚ್ ಆಗಿದೆ ಅಂತ ಹೇಳಿ ಕ್ಲೀನ್ ಆಗಿ ಗೊತ್ತಾಗುತ್ತೆ.
ಅದೇ ನಾವು ಫ್ಲೋರಲ್ ಡಯಾಗ್ರಾಮ್ ಅಲ್ಲಿ ಅದನ್ನ ನಮಗೆ ನೋಡೋಕೆ ಆಗಲ್ಲ. ಮತ್ತೆ ಫ್ಲೋರಲ್ ಡಯಾಗ್ರಾಮ್ ಅಲ್ಲಿ ನಾವು ಎಸ್ಟಿವೇಶನ್ ನೋಡ್ಬೋದು. ಅಂತ ಅಂದ್ರೆ ಟ್ವಿಸ್ಟೆಡ್ ಇದೆನಾ, ವ್ಯಾಲ್ವೆಟ್ ಇದೆನಾ, ಈ ರೀತಿ ನಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕೆಲಿಕ್ಸ್ ಯಾವ ರೀತಿ ಇದೆ, ಕೊರಲ್ಲ ಯಾವ ರೀತಿ ಇದೆ, ಈ ರೀತಿ ನಾವು ಅರೇಂಜ್ಮೆಂಟ್ ನ ನೋಡ್ಲಿಕ್ಕೆ ಬರುತ್ತೆ. ಬಟ್ ಅದೇ ಫ್ಲೋರಲ್ ಫಾರ್ಮುಲಾದಲ್ಲಿ ಅದನ್ನ ನಾವು ನೋಡಕ್ಕೆ ಬರಲ್ಲ. ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೀಸ್ ಟು ಆರ್ ಇಂಪಾರ್ಟೆಂಟ್. ಇಷ್ಟು ಈ ರೀತಿ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಮೇಜರ್ ಆಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಲೆಸನ್ ಅಲ್ಲಿ ಎಕ್ಸಾಂಪಲ್ಸ್ ಕೇಳ್ತಾರೆ. ಗೊತ್ತಾಯ್ತು. ಸೊಲನೇಸಿ ಫ್ಯಾಮಿಲಿ ನಮಗೆ ಕೊಟ್ಟಿದ್ದಾರೆ. ಈ ಸೊಲನೇಸಿ ಫ್ಯಾಮಿಲಿಗೆ ನೀವು 5 ನಂಬರ್ ನೆನ್ಪಿಟ್ಕೊಳ್ಳಿ. 5 ಅಂತಂದ್ರೆ ಕೆಲಿಕ್ಸ್ 5 ಇರುತ್ತೆ, ಕೊರಲ್ಲ 5 ಇರುತ್ತೆ. ಓಕೆ, ದಟ್ ಈಸ್ majority of the floral parts are 5 in number. That's why 5 ಸೊಲನೇಸಿ 5 ಅಂತ ನೆನ್ಪಿಟ್ಕೊಳ್ಳಿ. ಇದನ್ನ ವೆಜಿಟೇಬಲ್ ಫ್ಯಾಮಿಲಿ ಅಂತಾನೂ ಕೂಡ ಕರಿತೀವಿ, ಪೊಟ್ಯಾಟೊ ಫ್ಯಾಮಿಲಿ ಅಂತಾನೂ ಕರಿತೀವಿ. ದಿಸ್ ಇಸ್ ಅ ಲಾರ್ಜ್ ಫ್ಯಾಮಿಲಿ. ಯಾಕೆ ವೆಜಿಟೇಬಲ್ ಫ್ಯಾಮಿಲಿ ಅಂದ್ರೆ ಮೆಜಾರಿಟಿ ಆಫ್ ದ ವೆಜಿಟೇಬಲ್ಸ್ ಕಮ್ಸ್ ಅಂಡರ್ ಸೊಲನೇಸಿ ಫ್ಯಾಮಿಲಿ. ಪೊಟ್ಯಾಟೋನು ಕೂಡ ಇದರಲ್ಲೇ ಬರುತ್ತೆ. ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಪೊಟ್ಯಾಟೊ ಫ್ಯಾಮಿಲಿ. ಹ್ಯಾಬಿಟೇಟ್ ಯಾವ ರೀತಿ ಎಲ್ಲೆಲ್ಲಿ ಇದು ನೋಡ್ತೀವಿ ಅಂತಂದ್ರೆ ಎಲ್ಲಾ ಕಡೆ ಇದನ್ನ ಬೆಳೀತಾರೆ. ಟ್ರಾಪಿಕ್ಸ್ ಆಗಿರ್ಬೋದು, ಸಬ್ ಟ್ರಾಪಿಕ್ಸ್ ಆಗಿರ್ಬೋದು, ಟೆಂಪರೇಟ್ ಝೋನ್ ಅಲ್ಲೂ ಕೂಡ ನೋಡ್ತೀವಿ. ವೆಜಿಟೇಟಿವ್ ಕ್ಯಾರೆಕ್ಟರ್ಸ್, ಹ್ಯಾಬಿಟ್ ಯಾವ ರೀತಿ ಇದೆ, ನೋಡ್ಲಿಕ್ಕೆ ಹೇಗಿದೆ ಪ್ಲಾಂಟ್. ಇದು ಯೂಶಲಿ ಹರ್ಬ್ಸ್ ಇರುತ್ತೆ, ಶ್ರಬ್ಸ್ ಇರುತ್ತೆ, ಜೊತೆಗೆ ಸಣ್ಣ ಸಣ್ಣ ಟ್ರೀ ಇರುತ್ತೆ. ದೊಡ್ಡ ದೊಡ್ಡ ಮರ ಈ ಫ್ಯಾಮಿಲಿಯಲ್ಲಿ ಇರೋದಿಲ್ಲ. ಸ್ಟೆಮ್ ಯಾವ ರೀತಿ ಇರುತ್ತೆ, ಹರ್ಬೇಷಿಯಸ್, ಹರ್ಬ್ಸ್ ತರ ಇರುತ್ತೆ. ಅಂತ ಅಂದ್ರೆ ಗ್ರೀನ್ ಕಲರ್ ಇರುತ್ತೆ, ಅಂದ್ರೆ ದೊಡ್ಡ ಮರ ಇರೋದಿಲ್ಲಲ್ಲ, ಹಾಗಾಗಿ ಗ್ರೀನ್ ಇರುತ್ತೆ. ಸ್ವಲ್ಪ ಅಲ್ಲಲ್ಲಿ ಉಡಿ ಇರ್ಬೋದು, ಸ್ಮಾಲ್ ಟ್ರೀಸ್ ಅಂದ್ರೆ ಉಡಿ ಇರ್ಬೋದು. ಏರಿಯಲ್ ಇರುತ್ತೆ ಸ್ಟೆಮ್, ಹೊರಗಡೆ ಅಂತಂದ್ರೆ ಸಾಯಿಲ್ನ ಮೇಲ್ಗಡೆ ಭಾಗದಲ್ಲಿ ಇರುತ್ತೆ. ಎರೆಕ್ಟ್ ಇರುತ್ತೆ, ಅಂದ್ರೆ ಈ ರೀತಿ ಸ್ಟ್ರೇಟ್ ಆಗಿರುತ್ತೆ. ಅಥವಾ ಈ ತರ ಏನು ಬೆಂಡ್ ಆಗಿರುವಂತ ಸ್ಟೆಮ್ ಆಗಿರ್ಬೋದು, ಆ ರೀತಿ ಜಾಸ್ತಿ ಇರೋದಿಲ್ಲ. ಸಿಲಿಂಡ್ರಿಕಲ್ ಇರುತ್ತೆ, ಅಂದ್ರೆ ನೋಡ್ಲಿಕ್ಕೆ ಈ ತರ ಸಿಲಿಂಡ್ರಿಕಲ್ ಇರುತ್ತೆ. ಮತ್ತೆ ಬ್ರಾಂಚ್ ಇರುತ್ತೆ, ಈ ರೀತಿ ಬ್ರಾಂಚಸ್ ಇರುತ್ತೆ. ಸಾಲಿಡ್ನು ಕೂಡ ಇರ್ಬೋದು, ಹಾಲೋನು ಕೂಡ ಇರ್ಬೋದು ಸ್ಟೆಮ್ ಒಳಗಡೆ. ಓಕೆನಾ. ನೆಕ್ಸ್ಟ್ ಅದ್ರ ಮೇಲೆ ಹೇರ್ಸ್ ಇರ್ಬೋದು ಸ್ಟೆಮ್ ಮೇಲ್ಗಡೆ. ನೋಡಿ, ಟೊಮೆಟೊ ಪ್ಲಾಂಟ್ ಅಲ್ಲಿ ನೀವು ನೋಡಿರ್ತೀರಲ್ವಾ, ಸಣ್ಣ ಸಣ್ಣದ ವೈಟ್ ಹೇರ್ಸ್ ಇರುತ್ತೆ. ಸೊ ಈ ತರ ಹೇರಿನೂ ಕೂಡ ಇರ್ಬೋದು. ಅಥವಾ ಗ್ಲಾಬ್ರಸ್ ಅಂತ ಅಂದ್ರೆ ಏನು, ಹೇರ್ಸ್ ಇಲ್ಲದೆ ಇರುವಂತದ್ದು, ಸ್ಮೂತ್ ಕೂಡ ಇರ್ಬೋದು. ಓಕೆ. ನೆಕ್ಸ್ಟ್ ಸ್ಟೆಮ್ ಕೆಲವೊಂದು ಅಂಡರ್ ಗ್ರೌಂಡ್ ಸ್ಟೆಮ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂದ್ರೆ ಪೊಟ್ಯಾಟೊ. ನೋಡಿ, ಅಂಡರ್ ಗ್ರೌಂಡ್ ಸ್ಟೆಮ್ ಎಕ್ಸಾಂಪಲ್ ಪೊಟ್ಯಾಟೊ. ಓಕೆ. ಸ್ಟೆಮ್ ಸಾಯಿಲ್ ಒಳಗಡೆ ಹೋಗ್ಬಿಡುತ್ತೆ. ಸ್ಟೆಮ್ ಇದೆ ಅಲ್ಲ, ಸಾಯಿಲ್ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಫುಡ್ ಸ್ಟೋರ್ ಮಾಡುತ್ತೆ. ಅಂತ ಸ್ಟೆಮ್ಮಿಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಪೊಟ್ಯಾಟೊ ಸ್ಟೆಮ್. ಓಕೆ. ಸೊಲಾನಮ್ ಟ್ಯೂಬರೋಸಮ್, ಪೊಟ್ಯಾಟೋಯಿನ ಸೈಂಟಿಫಿಕ್ ನೇಮ್ ಏನು, ಸೊಲಾನಮ್ ಟ್ಯೂಬರೋಸಮ್. ಲೀವ್ಸ್ ಯಾವ ರೀತಿ ಇರುತ್ತೆ, ಆಲ್ಟರ್ನೇಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಕಾಂಪೌಂಡ್ ಲೀಫ್ ಇರೋದಿಲ್ಲ. ಆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಮಾತ್ರ ಪಿನೇಟ್ಲಿ ಕಾಂಪೌಂಡ್ ಇರುತ್ತೆ, ಬಟ್ ಮೆಜಾರಿಟಿ ಆಫ್ ದ ಲೀವ್ಸ್ ಆರ್ ಸಿಂಪಲ್ ಇರುತ್ತೆ. ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ, ಆಸ್ ಇಟ್ ಇಸ್ ಡೈಕಾಟ್. ನೆಕ್ಸ್ಟ್ ಎಕ್ಸ್ಟಿಪ್ಯುಲೇಟ್, ಅಂದ್ರೆ ಲೀವ್ಸ್ ಅಲ್ಲಿ ಸ್ಟಿಪ್ಯೂಲ್ಸ್ ಇರೋದಿಲ್ಲ. ಓಕೆ, ಇದು ಲೀವ್ಸ್ ಸ್ಟೆಮ್, ಇದು ಪಿಟಿಯೋಲ್, ಇಲ್ಲಿ ಲೀಫ್ ಇದೆ. ಓಕೆ, ಸೊ ಇಲ್ಲಿ ಪಿಟಿಯೋಲಿನ ಬೇಸ್ ಅಲ್ಲಿ ಏನು ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ, ಸ್ಟಿಪ್ಯೂಲ್, ಅದು ಇರೋದಿಲ್ಲ. ಸೊ ಹಂಗಾಗಿ ಇದನ್ನ ಎಕ್ಸ್ಟಿಪ್ಯುಲೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಫ್ಲೋರೆಸೆನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸಾಲಿಟರಿ, ಅಂದ್ರೆ ಆಕ್ಸಿಲರಿ ಆರ್ ಸೈಮೋಸ್ ಇನ್ ಸೊಲಾನ. ಗೊತ್ತಾಯ್ತು. ಸೊ ಒಂದೇ ಒಂದು ಫ್ಲವರ್ ಟಿಪ್ ಅಲ್ಲಿ ಎಂಡ್ ಆಗ್ಬಿಡುತ್ತೆ. ಸೊ ಅದು ಯಾವುದು ಸೈಮೋಸ್ ಇನ್ಫ್ಲೋರೆಸೆನ್ಸ್, ಯಾವ್ದ್ರಲ್ಲಿ ಸೊಲಾನಮ್ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಫ್ಲವರ್ ಯಾವ ರೀತಿ ಇರುತ್ತೆ ಅಂದ್ರೆ ಬೈಸೆಕ್ಷಲ್. ಓಕೆನಾ, ಎರಡು, ಒಂದ್ ಫ್ಲವರ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಎರಡೂ ಇರುತ್ತೆ. ಮತ್ತೆ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಕೆಲಿಕ್ಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ 5 ಸೆಪಲ್ಸ್ ಇರುತ್ತೆ. ಓಕೆ, 5 ಸೆಪಲ್ಸ್ನು ಕೂಡ ಫ್ಯೂಸ್ ಆಗಿರುತ್ತೆ, ವ್ಯಾಲ್ವೆಟ್ ಎಸ್ಟಿವೇಶನ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಮತ್ತೆ ಸೆಪಲ್ಸ್ ಇದೆಲ್ಲ ಫ್ರೂಟ್ ಫಾರ್ಮೇಶನ್ ಆದ್ಮೇಲೂ ಕೂಡ ಇರುತ್ತೆ. ಹಂಗಾಗಿ ಇದನ್ನ ಪರ್ಸಿಸ್ಟೆಂಟ್ ಕೆಲಿಕ್ಸ್ ಅಂತ ಕರಿತೀವಿ. ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಆಫ್ ದಿಸ್ ಸೊಲನೇಸಿ ಫ್ಯಾಮಿಲಿ. ಸೊ ನೀವು ನೋಡಿ, ಬ್ರಿಂಜಲ್ ಯಾವ ರೀತಿ ಇರುತ್ತೆ, ಈ ರೀತಿ ಸೆಪಲ್ಸ್ ಕಾಣಿಸ್ತಿರುತ್ತೆ. ದಿಸ್ ಇಸ್ ಸೆಪಲ್ಸ್ ಅಂಡ್ ದಿಸ್ ಇಸ್ ಕಂಪ್ಲೀಟ್ ಫ್ರೂಟ್. ಫ್ರೂಟಿಗೆ ಸೆಪಲ್ಸ್ ಹಂಗೆ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಫ್ರೂಟ್ ಫಾರ್ಮೇಶನ್ ಆದ್ಮೇಲೆ ಯೂಶುವಲಿ ಪೆಟಲ್ಸ್ ಸೆಪಲ್ಸ್ ಎಲ್ಲ ಉದ್ರೋಗ್ಬೇಕು, ಬಟ್ ಇದರಲ್ಲಿ ಉದ್ರೋಗಲ್ಲ. ಸೆಪಲ್ಸ್ ಹಂಗೇನೆ ಇರುತ್ತೆ, ಪರ್ಸಿಸ್ಟ್ ಆಗೋದು ಅಂತಂದ್ರೆ ರಿಟರ್ನ್ ಆಗೋದು. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಪರ್ಸಿಸ್ಟೆಂಟ್ ಕೆಲಿಕ್ಸ್. ಕೊರಲ್ಲ ಯಾವ ರೀತಿ ಇರುತ್ತೆ, 5 ಕೊರಲ್ಲ ಇರುತ್ತೆ. 5 ಕೊರಲ್ಲೂ ಕೂಡ ಫ್ಯೂಸ್ ಆಗಿರುತ್ತೆ. ಅಗೇನ್ ಇಟ್ ಶೋಯಿಂಗ್ ವ್ಯಾಲ್ವೆಟ್ ಎಸ್ಟಿವೇಶನ್. ನೆಕ್ಸ್ಟ್ ಆಂಡ್ರಿಶಮ್, ಸ್ಟೆಮನ್ಸ್ ಎಷ್ಟಿರುತ್ತೆ, 5 ಇರುತ್ತೆ. ನಾನು ಅದಕ್ಕೆ ಹೇಳಿದ್ನಲ್ಲ 5 ಅಂತ ನಂಬರ್ ನೆನ್ಪಿಟ್ಕೊಳ್ಳಿ ಅಂತ. 5 ಸ್ಟೆಮನ್ ಇರುತ್ತೆ. ಎಪಿಪೆಟಲಸ್, ಸ್ಟೆಮನ್ಸ್ ಪೆಟಲ್ಸ್ ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಹಂಗಾಗಿ ಎಪಿಪೆಟಲಸ್ ಅಂತ ಕರಿತೀವಿ. ನೆಕ್ಸ್ಟ್ ಗೈನಿಷಿಯಂ, ಇದರಲ್ಲಿ 2 ಕಾರ್ಪಲ್ಸ್ ಇರುತ್ತೆ. ಓಕೆನಾ, ಎರಡೂ ಕೂಡ ಫ್ಯೂಸ್ ಆಗುತ್ತೆ, ಹಂಗಾಗಿ ಇದನ್ನ ಸಿಂಕ್ ಕಾರ್ಪಸ್ ಅಂತ ಕರಿತೀವಿ. ಆಮೇಲೆ ಸುಪೀರಿಯರ್ ಓವರ್ ಇದೆ, ಮತ್ತೆ ಬೈಲಾಕ್ಯುಲರ್, ಆಕ್ಸಲ್ ಪ್ಲಾಸೆಂಟೇಷನ್. ಓಕೆ, ಸೊ ಆಕ್ಸಲ್ ಪ್ಲಾಸೆಂಟೇಷನ್ ಇದೆ, ಬಟ್ ಲಾಕ್ಯೂಲ್ಸ್ ಎಷ್ಟಿದೆ, 2 ಇದೆ. ಗೊತ್ತಾಯ್ತು, ಆಕ್ಸಲ್ ಪ್ಲಾಸೆಂಟೇಷನ್ ಅಂಡ್ ಇಸ್ ಬೈಲಾಕ್ಯುಲರ್. ಆಗ್ಲೇ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಹೇಳಿದಾಗ ಅಲ್ಲಿ ಬ್ರಾಸಿಕೇಸಿ ಫ್ಯಾಮಿಲಿನ ಫ್ಲೋರಲ್ ಡಯಾಗ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ನಾನು ಅದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಸ್ಲೈಡ್ಸ್ ಅಲ್ಲಿ ನೀವು ಅದನ್ನ ನೋಡ್ಕೊಳ್ಳಿ.
ಸೊಲನೆಸ್ ಕೂಡ ಅಷ್ಟೇ ಫ್ಲೋರಲ್ ಡಯಾಗ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮುಲಾ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನೀವು ಅದನ್ನ ನೋಡ್ಕೊಳ್ಳಿ. ಈಗ ಏನ್ ಕ್ಯಾರೆಕ್ಟರ್ಸ್ ಹೇಳ್ತಾ ಇದೀವಲ್ಲ ಇದೇ ಎಲ್ಲ ಫ್ಲೋರಲ್ ಫಾರ್ಮುಲಾ ಮತ್ತೆ ಫ್ಲೋರಲ್ ಡಯಾಗ್ರಾಮ್ ಅಲ್ಲಿ ನಾವು ನೋಡ್ತೀವಿ. ಮತ್ತೆ ಸೀಡ್ಸ್ ಯಾವ ರೀತಿ ಇರುತ್ತೆ, ಸಾರಿ ಫ್ರೂಟ್ ಬಿಟ್ವಲ್ಲ. ಸೊ ಫ್ರೂಟ್ ಯಾವುದು ಅಂತ ಅಂದ್ರೆ ಬೆರ್ರಿ ಮತ್ತೆ ಕ್ಯಾಪ್ಸುಲ್. ಯಾವುದು ಇದು ಕ್ಯಾಪ್ಸುಲ್, ಇದರಲ್ಲಿ ಬೆರ್ರಿ ಅಂದ್ರೆ ಟೊಮ್ಯಾಟೊ, ಓಕೆನಾ. ಕ್ಯಾಪ್ಸುಲ್ ಅಂದ್ರೆ ಸ್ವಲ್ಪ ಡ್ರೈ ಇರುತ್ತೆ ಲೈಕ್ ಚಿಲ್ಲಿ. ಓಕೆ, ನೆಕ್ಸ್ಟ್ ಸೀಡ್ಸ್ ಯಾವ್ದು ಅಂತಂದ್ರೆ ಸೀಡ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಬಹಳ ಇರುತ್ತೆ ಸೀಡ್ಸ್, ಅಂದ್ರೆ ಓವ್ಯೂಲ್ಸ್ ಜಾಸ್ತಿ ಇರೋದ್ರಿಂದ ಸೀಡ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಸೀಡ್ಸ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಇರುತ್ತೆ. ದೋ ಇಟ್ ಇಸ್ ಡೈಕಾಟ್, ಸೀಡ್ಸ್ ಆರ್ ಎಂಡೋಸ್ಪರ್ಮಿಕ್. ನೆಕ್ಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡೋದಾದ್ರೆ ಮೆಜಾರಿಟಿ ಆಫ್ ದೆಮ್ ಆರ್ ವಾಟ್ ಐ ಹ್ಯಾವ್ ಸೆಡ್, ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ವೆಜಿಟೇಬಲ್ ಫ್ಯಾಮಿಲಿ, ಟೊಮ್ಯಾಟೊ, ಪೊಟ್ಯಾಟೊ, ಬ್ರಿಂಜಲ್, ಚಿಲ್ಲಿ ಎಲ್ಲ ಇದೆ. ಸ್ಪೈಸ್ ಅಲ್ಲಿ ಅಂತ ಅಂದ್ರೆ ಮಸಾಲಾ ಐಟಮ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು ಯಾವ್ದು ಅಂದ್ರೆ ಚಿಲ್ಲಿ. ಮೆಡಿಸಿನ್ ಗೆ ಯೂಸ್ ಮಾಡೋದು ಯಾವುದು ಅಟ್ರೋಪಾ ಬೆಲೆಡೋನಾ ಪ್ಲಾಂಟ್ ಮತ್ತೆ ಅಶ್ವಗಂಧ ಪ್ಲಾಂಟ್. ಮತ್ತೆ ಫ್ಯೂಮಿಗೇಟರಿಗೆ ಯೂಸ್ ಮಾಡೋದು ಯಾವುದು ಅಂತಂದ್ರೆ ಟೊಬ್ಯಾಕೊ. ಓಕೆ, ನೆಕ್ಸ್ಟ್ ಆರ್ನಮೆಂಟಲ್ ಪ್ಲಾಂಟ್ ಅಂದ್ರೆ ಏನು ಗಾರ್ಡನ್ ಅಲ್ಲಿ ಯೂಸ್ ಮಾಡುವಂತ ಪ್ಲಾಂಟ್ ಯಾವುದು ಅಂತಂದ್ರೆ ಮೇಜರ್ ಆಗಿ ಈ ಫ್ಯಾಮಿಲಿಯಲ್ಲಿ ಯಾವುದು ಅಂದ್ರೆ ಪೆಟೂನಿಯಾ. ಫ್ಯೂಮಿಗೇಷನ್ ಅಂತ ಅಂದ್ರೆ ತಂಬಾಕು ಗೊತ್ತಲ್ಲ ಯಾವ್ದಕ್ಕೆ, ಅಂದ್ರೆ ಬೆಂಕಿ ಹಚ್ಚಿದಾಗ ಅದು ಉರಿಯುತ್ತೆ ಅಲ್ಲ, ಸೊ ಆ ರೀತಿ ಫ್ಯೂಮಿಗೇಟರಿ ಪರ್ಪಸ್ ಗೆ ಯೂಸ್ ಮಾಡೋದು ಯಾವ್ದು ಅಂದ್ರೆ ಟೊಬ್ಯಾಕೊ. ಎಕ್ಸಾಂಪಲ್ ಹೆಂಗ್ ನೆನ್ಪಿಟ್ಕೊಂತೀರ ಅಂದ್ರೆ ಬೆಲ್ಲಾ ಆಶ್ ಅನ್ನೋಂತ ಹುಡುಗಿ, ಬೆಲ್ಲಾ ಆಶ್ ಸೀಸ್ ಹರ್ ಪೆಟ್. ಬೆಲ್ಲಾ ಆಶ್ ಅನ್ನೋಂತ ಹುಡುಗಿ ಇದ್ದಾಳೆ. ಓಕೆ, ಸೊ ಅದರ ಪೆಟ್ ನೋಡ್. ಓಕೆ, ಸೊ ಈಗ ಇದರ ಪೆಟ್ ಇದು. ಓಕೆ, ಇಲ್ಲಿ ಇದರ ಪೆಟ್ ಇದೆ. ಓಕೆ, ಸೊ ದಿಸ್ ಪೆಟ್ ಅಂದ್ರೆ ನಾಯಿ ಅಂತ ತಿಳ್ಕೊಳ್ಳಿ, ಏನಾದ್ರೂ ತಿಳ್ಕೊಳ್ಳಿ, ಬೆಕ್ಕು ಆದ್ರೂ ನಾಯಿ ಆದ್ರೂ ಏನಾದ್ರೂ ತಿಳ್ಕೊಳ್ಳಿ. ಸೊ ಬೆಲ್ಲಾ ಆಶ್ ಸೀಸ್ ಹರ್ ಪೆಟ್, ಅದ್ರ ಪೆಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ವೆಜಿಟೇಬಲ್ಸ್ ತಿಂತಾ ಇದೆ, ಜೊತೆಗೆ ಅಲ್ಲಿ ಟೊಬ್ಯಾಕೊ ಲೀಫ್ ಕೂಡ ಇದೆ. ಓಕೆ, ಸೊ ಬೆಲ್ಲಾ ಆಶ್ ಸೀಸ್ ಹರ್ ಪೆಟ್ ಈಟಿಂಗ್ ವೆಜಿಟೇಬಲ್ಸ್ ಅಂಡ್ ಟೊಬ್ಯಾಕೊ. ಯಾವ್ದಾದ್ರು ವೆಜಿಟೇಬಲ್ ಯೂಶಲಿ ಟೊಮ್ಯಾಟೊ ಪೊಟ್ಯಾಟೊ. ಟೊಮ್ಯಾಟೊ ಪೊಟ್ಯಾಟೊ ಎರಡು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನೊಂದು ಚಿಲ್ಲಿ ಮತ್ತೆ ಬ್ರಿಂಜಲ್. ಚಿಲ್ಲಿ ಮತ್ತೆ ಬ್ರಿಂಜಲ್ ಹೆಂಗ್ ನೆನ್ಪಿಟ್ಕೊಂತೀರ ಅಂದ್ರೆ ಮೇಲ್ಗಡೆ ಈ ರೀತಿ ಪರ್ಸಿಸ್ಟೆಂಟ್ ಕೆಲಿಕ್ಸ್ ಇರುತ್ತೆ, ಬ್ರಿಂಜಲ್ ಅಲ್ಲಿ ಆಗಿರ್ಬೋದು, ಅದೇ ರೀತಿ ಚಿಲ್ಲಿಯಲ್ಲಿನೂ ಕೂಡ ಆಗಿರ್ಬೋದು. ಓಕೆ, ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ, ಗೊತ್ತಾಯ್ತು. ಸೊ ದಿಸ್ ಇಸ್ ಅಬೌಟ್ ಕಂಪ್ಲೀಟ್ ರಿವಿಷನ್ ಆಫ್ ದಿಸ್ ಹೋಲ್ lesson, morphology of flowering plants. If you like this video, hit the like button, share this with your friends, and principle of inheritance lesson in the numerical questions, molecular basis in the numerical questions next ನಾನು videos ಅಲ್ಲಿ explain ಮಾಡ್ತೀನಿ. So stay tuned, don't forget to subscribe this and share this with your friends and hit the like button. Meet you in the next video. Bye bye.